ಶಿವಲಿಂಗ ನಿಮ್ಮ ಅವ್ವ ತಲೆ ಸುತ್ತ ಬಂದ್ ಬಿದ್ದೋದ್ಲು ಕಣಪ್ಪ. ಅವ ಅಪ್ಪ ಶಿವಲಿಂಗು ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಪ್ಪ. ಶಿವಲಿಂಗು ಅಂತ ದೊಡ್ಡ ಕಾಯಿಲೆ ಏನಲ್ಲಪ್ಪ, ದೊಡ್ಡ ಆಸ್ಪತ್ರೆ ಕರ್ಕೊಂಡು ಸೇರಿಸಿದ್ರೆ ಎಲ್ಲ ಸರಿ ಹೋಗ್ತದೆ. ನಮ್ಮ ಮಾವಂಗೂ ಹಿಂಗೆ ಆಗಿತ್ತಪ್ಪ. ಎದೊಳವ ಆಸ್ಪತ್ರೆಗೆ ಹೋಗೋಣ. ಅವ ಅಡ್ಮಿಟ್ ಮಾಡ್ಕೋತೀವಿ, 15 ದಿವಸ ಇಲ್ಲೇ ಇರ್ಬೇಕಾಗತ್ತೆ. ಸದ್ಯಕ್ಕೆ ಈ ಔಷಧಿ ಎಲ್ಲ ತಗೊಂಡ್ಬಾಪ. ಖಾಲಿ ಸೀಸಾ ಖಾಲಿ ಡಬ್ಬ ಹಳೆ ಪೇಪರ್, ಖಾಲಿ ಸೀಸಾ ಖಾಲಿ ಡಬ್ಬ ಹಳೆ ಪೇಪರ್. ಇಷ್ಟು ದುಡ್ಡಿಗೆ ಈ ಔಷಧಿ ಬರಲ್ಲಪ್ಪ. ಅಣ್ಣ ಅಂತ ಮಾತು ಹೇಳ್ಬೇಡ ಅಣ್ಣ. ಸಂಜೆ ಹೊತ್ತಿಗೆ ಹೆಂಗಾರ ಮಾಡಿ ತಂದ್ಕೊಡ್ತೀನಿ. ಈ ಔಷಧಿಯ ತಗೊಂಡ್ರೆ ನಮ್ಮ ಅವ್ವ ಚೆನ್ನಾಗಾಯ್ತಾಳೆ ಅಂತ ಡಾಕ್ಟರ್ ಹೇಳೋಳೆ. ಅಂತ ಮಾತು ಹೇಳ್ಬೇಡ. 30 ರೂಪಾಯಿ ಕಮ್ಮಿ ಇದೆ, ಈ ಔಷಧಿ ಇಲ್ಲೇ ಇಟ್ಟಿರ್ತೀನಿ. ಇನ್ನು 30 ರೂಪಾಯಿ ತಗೊಂಡ್ ಬಾ, ಕೊಡ್ತೀನಿ. ನಮ್ ತಾಯನೇ ಹಣ ತಂದ್ಕೊಟ್ಬಿಡ್ತೀನಿ. ಶಿವಲಿಂಗು ಇದೇನು ಇಲ್ಲಿ ನಿಂತಿದ್ಯಾ? ನಿಮ್ಮವ್ವ ಬೆಳಿಗ್ಗೆನೆ ಸತ್ತೋದ್ಲಲ್ಲೋ. ಏ ದಡ, ಬೆಳಿಗ್ಗೆನೆ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ದಾ? ಮಂಜಣ್ಣ ಹಂಗೆ ಒಂದು ಇನ್ಸುಲಿನ್ ಕೊಡು. ಅವ್ವ ಬೆಳಗ್ಗೆನೆ ಜೀವ ಹೊರಟೋಯ್ತಪ್ಪ. ನಿಮ್ಮಮ್ಮ ನಿನ್ನ ತುಂಬಾ ಕೇಳ್ತಾ ಇದ್ಲು. ಎಲ್ಲೋಗ್ಬಿಟ್ಟಿದ್ದೆ ನೀನು? ಪಾಪ, ಅವಳು ಸಾಯ್ಬೇಕಾದ್ರೆ ಬಾಯಿಗೊಂದು ತೊಟ್ಟು ನೀರ್ ಬಿಡೋರು ಇರ್ಲಿಲ್ಲ. ಜಲ್ದಿ ಬಾಡಿನ ಊರಿಗೆ ತಗೊಂಡೋಗೋ ವ್ಯವಸ್ಥೆ ಮಾಡು ಶಿವು. ಅಕ್ಕ ಸ್ವಲ್ಪ ನಮ್ಮ ಅವ್ವನ್ ನೋಡ್ಕೊ, ಇಲ್ಲೇ ಮಲಗಿರ್ಲಿ. ನಂತವೇನು ಇಲ್ಲ, ಹುಡುಗ ದುಡ್ಡು ಹಂಚ್ಕೊಂಡ್ ಬಂದ್ಬಿಡ್ತೀನಿ ಕಣಕ್ಕ. ಆಗಲ್ಲ ಶಿವು, ಆದಷ್ಟು ಬೇಗ ಮಣ್ ಮಾಡಿ ಮುಗ್ಸು ಶಿವು. ದೊಡ್ಡ ಡಾಕ್ಟ್ರು ಬಂದ್ರೆ ಕೊಯ್ದು ಪೈದು ಅದಕ್ಕೊಂದಷ್ಟು ದುಡ್ಡು ಕೇಳ್ತಾರೆ. ನಮ್ಮ ಮೊಬೈಲ್ ಮಲಗಿರ್ತಾಳೆ, ಹೊಸಿ ನೋಡ್ಕೊಂಡಿರಕ್ಕ. ಇವಾಗ ಹಿಂಗ್ ಬಂದ್ಬಿಡ್ತೀನಿ. ಮಗ, ನಾನು ಹೊಂಟೋದ್ರೆ ನಿಂಗೆ ಯಾರ್ಲಾ ದಿಕ್ಕು? ಯವೋ ಎಂತ ಮಾತಾಡ್ತೀಯವೋ? ಅಲ್ಲ ಕಣವ, ನೀನ್ ಹೋಗ್ಬಿಟ್ರೆ ನಾನ್ ಸುಮ್ನೆ ಇರ್ತೀನ? ನಾನು ಶಿವ ಅಂತ ಬಂದ್ಬಿಡದೆಯ. ಅಣ್ಣ ಇನ್ನೆಲ್ಲೂ ಬೇರೆ ಜಾಗ ಸಿಕ್ಲಿಲ್ವಾ? ಯಾರನೋ ಊತಿರೋ ಜಾಗ ಕಿತ್ತು ನಮ್ಮ ಅವನ್ ಮಣ್ ಮಾಡಕ್ ನೋಡ್ತಾ ಇದೆಯಲ್ಲ, ಇದ್ ನ್ಯಾಯವಾ? ಏಯ್, ಯಾವ್ನಿಂದು ಅಂತ ಉಣಕ್ ಜಾಗ ಕೊಡ್ತಾರ ತೆಗಿ. ಅದೇನ್ ಪೂಜೆ ಮಾಡ್ತೀಯ ಮಾಡು, ನಿನ್ನ ಪುಣ್ಯ ಈ ಜಾಗ ಸಿಕ್ಕಿರೋದು. ಏನ್ ಹೊಸಿ ಜನ ಹುಡ್ತಾರ ಸಾಯ್ತಾರ? ಎಲ್ರು ಫ್ರೆಶ್ ಆಗಿ ಮಣ್ಣು ಮಾಡ್ತಾ ಹೋದ್ರೆ ಊರ್ ಯಾವ್ದು ಸ್ಮಶಾನ ಯಾವ್ದು ತಿಳಿಯಾಕಿಲ್ಲ. ಅಯ್ಯ, ಕೊನೆ ಸಾರಿ ನಿಮ್ಮ ಅಮ್ಮನ ಮಕ ನೋಡಿ ಮಣ್ಣು ಮುಚ್ಚು. ಅವ್ವ ಅಪ್ಪಯ್ಯ, ಗುಂಡಿ ತೋಡಿ 150 ರೂಪಾಯಿ ಕೊಡ್ಬೇಕ. ನಂತ 1 ರೂಪಾಯಿ ಇಲ್ಲ ಅಣ್ಣ. ಏಯ್, ಈ ಮಾತನ್ನ ಮೊದ್ಲ ಹೇಳಿದ್ರೆ ನಿಮ್ಮ ಅಮ್ಮನ ಹಣ ಹೊರಗಡೆ ಇರೋದು, ಆ ಮೂಳೆಗಳು ಒಳಗಿರೋದು. ದೇವ್ರ ಸತ್ವಾಗು ನಂತ 1 ರೂಪಾಯಿ ಇಲ್ಲ ಅಂತ ಹೇಳೋಣ. ಅಲ್ಲೇ ಮಣ್ಣು ಮಾಡಕ್ಕಂಟ ಗುಮ್ಮನ್ ತರ ಇದ್ಬಿಟ್ಟು ಈಗ ತಾರಮಯ್ಯ ಆಡಿಸ್ತಿದ್ಯಾ? ಜೋಬಲ್ ಏನಾಯ್ತಾಗಿ, ಇಲ್ಲಾಂದ್ರೆ ಮಣ್ಣು ತಿನ್ನಕ್ ಮುಂಚೆ ನಾನೇ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ. ನಾನೇ ತೆಗಿತೀನಿ ಬಿಡೋ. ಏನ್ ಬೇರೆ ಕಡೆ ಮಣ್ಣು ಮಾಡ್ತೀಯಾ? ಏ ಮಗ, ನಿಮ್ಮ ಅಪ್ಪನ ಗೆಪ್ತಿಗೆ ಅಂತ ನನ್ ತಾವಿರೋದು ಇದೊಂದೇಯ. ಇದನ್ ನಿನ್ ಕೈಗೆ ಹಾಕಿ ನೋಡವ ಅಂದ್ರೆ ಆಳ ತೆಗಿಯಕ್ಕೆ ಬರ್ತಾ ಇಲ್ಲ. ಏ ತೆಗಿಲ ಬರ್ತದೆ. ನಾನೇನ್ ಬಂಡೆ ಯಜಮಾನ ಉಂಗ್ರ ಹಾಕೊಂಡ್ ಸೋಕಿ ಮಾಡ್ಕೊಂಡ್ ತಿರ್ಗಕ್ಕೆ ಸುಮ್ಕಿರು. ಅಣ್ಣ ನಿಂತಮ್ಮಯ್ಯ ಅಂತೀರಣ್ಣ, ಜೋರಾಗಿ ಎಳಿಬೇಡ. ಅವು ಕೈ ನೋಯ್ತದಣ್ಣ. ನಿಂತಮ್ಮಯ್ಯ ಅಂತೀರಣ್ಣ.
ಸೇರಿಕೆ 100 ರೂಪಾಯಿಗೂ ಬೆಲೆ ಬಾಳಲ್ಲ ಇದು. ಬೇಗ ಮಣ್ಮುಚ್ಚಿ ಮಟ್ಟ ಮಾಡೋ. ಮೌನಿಗೆಲ್ಲ ಹಾಕ್ಬೇಡ, ಅಯ್ಯ ಅದ್ರಲ್ಲೇನಾಯ್ತು ಪೆಸಲ್ಲು? ಮಣ್ ತಿನ್ನೋವರೆಗೂ ಕಾದ್ರೆ ನಿನ್ ಪುಣ್ಯ. ಈಗೇನಪ್ಪ ನಿನ್ಗೆ ಇದನ್ನ ಕೀಳ್ಬಾರ್ದು ಅನ್ನಂಗಿದ್ರೆ ನೋಡು, ಈ ತರ ಒಂದ್ ಗೋರಿ ಕಟ್ಟು. ದುಡ್ಡು ಕಟ್ಸಕ್ಕೆ ಅವ್ರವ್ರ ಯೋಗ್ಯತೆಗೆ ತಕ್ಕಂಗ ಅವ್ರವ್ರ ಗೋರಿ ಕಟ್ಟಿಸ್ಕೊಳ್ತಾರೆ. ನೀನ ಗುಂಡಿ ತೋಡಿದ್ ಕಾಸು ಕೊಡೋಕೆ ಕಣ್ಣು ಬಾಯ್ ಬಿಡ್ತಿದ್ಯಾ, ಇನ್ ಗೋರಿ ಕಟ್ಟಿಸ್ತೀಯಾ? ಅಯ್ಯ ಎದಾಗಲೇ ಸಾಮ ಸಾಕು ಬಿಡ, ಇನ್ನಷ್ಟು ಕೆತ್ತತ್ಯಾ ಸಾಕು. ಈ ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡುಗಾಡು, ಎಲ್ಲಾರು ಬದುಕಿದ್ದು ಸತ್ತೋರು. ಭೂಮಿನೇ ಕಡಲು ನಾನು ಹಡಗು, ಬಿರುಗಾಳಿ ಬಾಳೆಲ್ಲ ನೀನಿಲ್ದೆ ಗೊತ್ತಿಲ್ಲ ಗುರಿಯಿಲ್ಲ. ಬೀದಿಲಿ ಬಡವ ಸಾಯುವಾಗ ಕೇಳೋಕೆ ಯಾರಿಲ್ಲ. ಓ ಕಣ್ಣೀರು ಒರೆಸೊಲ್ಲ, ಕಣ್ಣೀರ ಕೊಳ್ಳಲು ಯಾರು ಇಲ್ಲ, ಕಣ್ಣೀರ್ಗೆ ಬೆಲೆ ಇಲ್ಲ. ನನ್ನವ್ವ ಈ ದುನಿಯ ನಮಗಲ್ಲ, ನನ್ನವ್ವ ಈ ದುನಿಯ ನಮಗಲ್ಲ. ಅಲ್ಲ, ನನ್ನ ಮಾತು ಕೇಳು. ಹುಡುಗಿ, ತಪ್ಪು ತಿಳ್ಕೊಬೇಡ, ಬಾ. ಅಲ್ಲ, ಯಾವ ಊರ್ ನೀನು? ಈ ಪಾಪದ ಮಕ್ಕಳ ಕೈಗೆ ಹೆಂಗ್ ಸಿಕ್ದೆ? ಬಾಯ್ ಪೂನಿ. ಓಕೆ ಬಾಯ್ ದೀಪಾ. ಬಾ. ಅಲ್ಲ, ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ. ಬಾ ಬಾ, ಇಳಿ ಕೆಳಿಕೆ, ಬದುಕಕ್ ನಂಬಿಕೆ ಬೇಕು. ಬಾ, ಕೆಳಿ ಕಿಳಿ. ಕಲ್ ಚುಚ್ಕೊಂಡ್ಬಿಡ್ತಾ? ಇಂದ ಮೆಟ್ಕೋ. ಮೆಟ್ಕೋ. ಅಯ್ಯ, ನನ್ಗೇನಾಗಲ್ಲ. ನನ್ ಕಾಲ್ಗಳು ನೋಡು ಹೆಂಗ್ ಮರಗೆಟ್ಟೋಗವೆ.
ಮೆಟ್ಕೋ. ಅಯ್ಯ ನೀವೆಲ್ಲ ಏನಕ್ಕೂ ಬೇಡ, ಹಳ್ಳಿ ಮಕ್ಳೇ ಸರಿ, ನೀವೆಲ್ಲ ಮೆತ್ತುವು. ನಾನು ಆದಷ್ಟು ಬೇಗ ಆಶ್ರಮಕ್ಕೆ ಹೋಗ್ಬೇಕು. ಪ್ಲೀಸ್ ನನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನನ್ನ ಜೀವನನೇ ಹಾಳಾಗುತ್ತೆ. ನೋಡಿ, ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು. ಹೇಗಾದ್ರೂ ಮಾಡಿ ನನ್ನ ಶೇಷಾದ್ರಿಪುರ ಮಬಲಾಶ್ರಮಕ್ಕೆ ಬಿಟ್ಬಿಡಿ ಪ್ಲೀಸ್. ನಿಮ್ ಹೆಸರೇನು? ಶಿವಲಿಂಗ ಅಂತ. ಏನ್ ಕೆಲಸ ಮಾಡ್ತೀರಾ? ಬಂಡೆ ಹೊಡಿತಾ ಇದ್ದೆ. ನಿನ್ನ ಹೆಸರೇನು? ನನ್ನ ಹೆಸರು ಪೂರ್ಣಿಮಾ. ಅಮಾವಾಸ್ಯೆ ಪೌರ್ಣಮಿ ಅಂತಾರಲ್ಲ, ಅದಾ? ಚೆನ್ನಾಗೈತೆ. ನೀವೆಲ್ಲಿಗೆ ಹೋಗ್ತಿದ್ರಿ? ಗೊತ್ತಿಲ್ಲ, ಬೆಳಿಗ್ಗೆ ನಮ್ಮ ಅವ್ವ ತೀರ್ಕೊಂಡ್ಬಿಟ್ಲು. ಅವ್ಳು ಮಣ್ಣು ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ದಿಕ್ತೋ ಇಟ್ಲಿಲ್ಲ, ಅದಕ್ಕೆ ನಡ್ಕೊಂಡ್ ಬಂದೇ ಬಿಟ್ಟೆ. ಯಾಕೆ ಅಳ್ತಾ ಇದ್ದೀರಾ? ಸುಮ್ಮನೆ ಅಳ್ಬೇಡಿ. ನಮ್ಮ ಅವ್ವ ನೆನ್ಸ್ಕೊಂಡ್ರೆ ನಂಗೆ ಕಣ್ಣಲ್ಲೆಲ್ಲ ನೀರ್ ಬರ್ತೈತೆ. ನಂಗೆ ಯಾರು ಗತಿ ಇಲ್ಲ. ಬೆಳಿಗ್ಗೆಯಿಂದ ಯಾರ ಮುಂದೆ ಆದ್ರೂ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಯಾರು ಕೇಳಲೇ ಇಲ್ಲ. ಕೇಳಿದ್ರೆ ಗೊಳೋ ಅಂತ ಹತ್ಕೊಂಡು ಎಲ್ಲ ಹೇಳ್ಬಿಡ್ತಾ ಇದ್ದೆ. ಹೇಳಿದ್ರೆ ಈ ಬಂಡೆಗೆ ಈ ಮರ ಕೇಳ್ಬೇಕಷ್ಟೇನೆ. ಅಲ್ಲಿ ಮಶಾನ್ದಲ್ಲ ವಯ್ಯ ನಮ್ಮ ಅವ್ವನ ಎತ್ ಬಿಸಾಕ್ಬಿಡ್ತೀನಿ ಅಂದ. ನಂಗೆ ಬಂದಿದ್ ಕೋಪಕ್ಕೆ ಅವ್ನಲ್ಲೇ ಸಮಾಧಿ ಮಾಡ್ಬಿಡ್ತಾ ಇದ್ದೆ. ಜನಗಳು ಸರಿ ಇಲ್ಲ, ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ದುಡ್ಡಿದ್ರೇನೆ ಎಲ್ಲ. ನಾನು ನಮ್ಮ ಅವ್ವನ್ ಗೋರಿ ಕಟ್ಟಿಸ್ತೀನಿ. ಅಣ್ಣ, ಸಿಟಿ ಗಂಟ ಬಿಟ್ಬಿಡ್ತೀಯಾ? ಸಿಟಿಲಲ್ಲಿ ನೀ ಎಲ್ಲೋ ಐತಿ ಅಲ್ಲಿವರೆಗೂ ಬಿಟ್ಬಿಡೋಣ. ಏಯ್ ಎಲ್ಗೋಬೇಕೇಳ? ಅದು ಶೇಷಾದ್ರಿಪುರ. ಅದೇ ಅಣ್ಣ, ಅದೇ 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 ಅದೇ. ಕುತ್ಕೋ. ಎಕ್ಕು 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 ತಗೋಣ, ಒಳಗೆ ಬರ್ತೀನಿ. ಲೇ ಅಯ್ಯ ನಿನ್ನ ತೆಗಿತೀನಿ ರೋ. ತಗೋ ನನ್ ಮಗ. ಈ ಹುಡ್ಗಿ ಯಾರು? ನಮ್ಮ ಹುಡ್ಗಿನಯ್ಯ. ನೀನ್ ನೋಡಿದ್ರೆ ಓದ್ತದೆ ಬರ್ತದೆ ಅಂತ, ಆ ಹುಡ್ಗಿ ನೋಡಿದ್ರೆ ಡಿಸೆಂಟ್ ಆಗೈತೆ. ಓದ್ಕೊಂಡಿರೋ ಹೆಣ್ಮಗ. ಅಣ್ಣ ಹೊಸ ನೀರ್ ಕೊಡಿಲಿ. ಯಾವ ತರದಣ ಇದು? ಸೋಡಾ ಕುಡಿತಾ ಇದ್ಯಾ? ಬಾಯೆಲ್ಲ ಇಸ್ಕೆಟ್ ಹೋಯ್ತು. ಸೋಡಲ್ಲಪ್ಪ, ಹೊಟ್ಟೆ ಸಾರಾಯಿ. ಅಲ್ಲಯ್ಯ, ಸೇನಿ ಸರ ಕುಡ್ದು ಗಾಡಿ ಓಡಿಸ್ಬಿಟ್ಟು ಎಲ್ಲ ದಬ್ಬಾಕೋಗ್ಬಿಟ್ರೆ ಏನಣ್ಣ? ಹೆಂಗ್ಸ್ರು ಮಕ್ಳು ಆಡ್ತಾ ಇರ್ತಾರೆ, ಯಾರಣ್ಣ ತುಬಕಂತ ನಮ್ಮ ಮಕ್ಕಳಿಗೆ ಅಲ್ವಾ? ಅದೆಲ್ಲ ಬಿಟ್ಟಾಕು, ಅದ್ ಕಾಮನ್ನು. ತಗೋ, ಕೆಲ್ಸ ತಾನೇ ಬೇಕು. ಈ ನಂಬರ್ಗೆ ಫೋನ್ ಮಾಡು. ನಮ್ಮ ಭಾಷೆ ಅವ್ರ ಹೆಸರು ಪ್ರಭಿ ಅಂತ, ಕೆಲ್ಸ ಕೊಟ್ಬಿಡ್ತಾರ ಅವ್ರು. ಅಯ್ಯೋ, ಫೋನ್ ಹಾಕಿ ನಡ್ಕೊಂಡೇ ಬಂದ್ಬಿಡ್ತೀನಿ ಬಿಡು. ನಿಧಾನ ಗಾಡಿ ಓಡಿಸೋ ಖಜೂರ್. ಇದ್ಯಾವ್ದ ಫಿಟ್ ಮಾಡ್ಕೊಂಡ್ ಬಂದಿದ್ಯಾ ಅಲ್ಕ ನನ್ ಮಗನೇ? ಎಲ್ಲೋದ್ರೂ ಬುದ್ಧಿ ಬಿಡಲ್ಲ. ಬಾಟ್ಲು ಕೊಡ. ತಗೋಣ. ಅಣ್ಣಪ್ಪ, ಯಾರಿವ್ರು? ನಿಮ್ ದೊಡ್ಡಪ್ಪನ? ಇಲ್ಲ, ನಮ್ ಬಾಸು, ಗಾಡಿ ಓನರ್. ಕಾಲಿಗೆ ಬೀಳ್ತೀನಿ ಸರ್. ನೋಡಿ ಸರ್. ಅಯ್ಯೋ ಸರ್, ಬೇಡ ಸರ್. ಏನೋ ಸ್ಲಮ್ ಮಂಜ, ಚೆನ್ನಾಗಿದೀಯಾ? ಒಳ್ಳೆ ಅಪ್ಪ ಅಮ್ಮ ಮೇಷ್ಟ್ರು, ಬಂಗಾರ ಅಂತ ನಾಡು ಭೂಮಿ, ಕಸ್ತೂರಿ ಕನ್ನಡ, ಒಳ್ಳೆ ಗಾಳಿ ಬೆಳಕು ನೀರು, ಇಡೀ ಪ್ರಪಂಚನೇ ಕೊಂಡಾಡೋ ಕಲ್ಚರ್ ಇದ್ರು ಪೆನ್ ಹಿಡಿಯೋ ಕೈಯಲ್ಲಿ ಬ್ಲೇಡ್ ಹಿಡ್ಕೊಂಡು ಸಿಕ್ದವ್ರ ಮುಖ ಕುಯ್ಕೊಂಡು ಬದುಕ್ತೇನಲ್ಲೇ. ಈ ಸಮಾಜದಲ್ಲಿ ಇಂಥದಕ್ಕೆ ಯೂಸ್ ಆಗ್ತೇನೆ ನೀನು ಅಂತ ಹೇಳಿ ಬಿಟ್ಬಿಡ್ತೀನಿ ನಿನ್ನ. ಹೇಳ ಮೇಲೆ ಒಳ್ಳೆ ಗೊಬ್ಬರ ಹಾಕ್ಯಮ್ಮ. ತೊಡೆಯಲ್ಲಿ 1/4 kg ಮಾಂಸ ಇಲ್ಲ, ನೀನ್ ಕಿಲಾಡಿನ? ಇಲ್ಲ ಸರ್. ನೋಡಿ ಏನೋ ನೀನು? ಇಲ್ಲ ಸರ್. ಅಯ್ಯೋ ಸಾ, ಅಯ್ಯೋ ಯಪ್ಪ, ವಾ, ಅಯ್ಯೋ ಯಪ್ಪ. ನನ್ ಕಂಡ್ರೆ ಮೋರಿಲ್ ಬಿದ್ದು ಓಡ್ತಿದ್ದೆ ಅಲ್ಲ? ಓಡಿ ಬಾ, ಓಡು. ಕಾಲು ಬಿಡಲೇ, ನಿಮ್ ಮಕ್ಕ ಮುಚ್ಚಲ್ಲ. ನಿಮ್ ಮಕ್ಕ ನಾಯ್ತಿನ ನನ್ನ ಮಕ್ಕಳ. ಬಿಡಲೇ, ನಿಮ್ಗೆ ಹೇಳ್ತಾ ಇರೋದಲ್ಲ, ಎತ್ತು ಯಾರ ಕೋಣ ಇದ್ದಂಗವನೆ. ಹುಡುಗಿಗೆಲ್ಲ ಇದು ನೋಡಲೇ. ಬಿಡಲೇ, ದಕ್ಕಾಯ್ತು ನನ್ನ ಮಕ್ಳು ಇದ್ದಂಗಿದ್ರೆ ನೀವು. ಬಿಡಲೇ, ನಿಮ್ಗೆ ಹೇಳ್ತಾ ಇರೋದು. ಡ್ಯಾನ್ಸ್ ಓದ್ಬಿಡ್ತೀನಿ ಇವಾಗ. ನಾತ ಎಲ್ಡೆ ಟೊಮೊಟೊ ಬಿಟ್ರೆ ಇನ್ನೇನಿಲ್ಲ. ಬಿಡಲೇ, ಬಿಡಲೇ, ನಮ್ ತರ ಏನೂ ಇಲ್ಲ. ನಿಮ್ಗೆ ಹೇಳ್ತಾ ಇರೋದು. ತಗಂದ್ರೆ ಬರಲೇ, ಯಾರ ಕಳ್ಳ ಇದ್ದಂಗವನೆ. ಹಳ್ಳಿ ಹುಳ ಬೆಳೆಯಕ್ ಬಿಟ್ರೆ ಸಿಎಂಗೂ ನಿಮ್ಗೂ ದೋಸ್ತಿದೆ ಅನ್ನೋ ಕಾರಣಕ್ಕೆ ಸಿಕ್ದವ್ರನ್ನ ಎನ್ಕೌಂಟರ್ ಮಾಡ್ತಿದ್ದೀರಾ? ರೌಡಿಗಳಿಗೂ ನಿಮ್ಗೂ ಏನು ವ್ಯತ್ಯಾಸ ಇಲ್ಲ ಅಂತ ಪತ್ರಿಕೆ ಅವ್ರು ಬರ್ದಿದ್ದಾರೆ ಸರ್. ಬರೀಲಿ ಬಿಡ್ರಿ,
ಒಂದು ಹುಚ್ಚಿನ ನಾಯಿನ ಇಡೀ ಏರಿಯಾ ಜನ ಸೇರ್ಕೊಂಡು ದೊಡ್ಡ ಸಮಾಜ ಸೇವೆ ಅನ್ನೋ ತರ ಪೋಸ್ಟ್ ಕೊಟ್ಕೊಂಡು ಸಾಯಿಸ್ತಾರೆ. ಅದೇ ಒಬ್ಬ ರೌಡಿ ಒಬ್ಬ ಅಮಾಯಕನ ಕೊಚ್ಚ ಹಾಕ್ಬೇಕಾದ್ರೆ ಓಡೋಗ್ ಬಾಗ್ಲಾಕೋತಾರೆ. ನಮ್ ಜನಗಳಿಗೆ ಒಳ್ಳೆಯವರು ಅನ್ನಿಸ್ಕೊಳ್ಳೋ ಚಟ ಅಷ್ಟೇ. ಭಯ, ಆ ಭಯನೇ ಬಂಡವಾಳ ಮಾಡ್ಕೊಂಡು ಇಂತ ನನ್ನ ಮಕ್ಕಳು ಕುಯ್ತಾರೆ, ಎತ್ತಾಕೊಂಡು ಹೋಗ್ತಾರೆ, 10-20 ರೂಪಾಯಿಗೆಲ್ಲ ರೇಪ್ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಜೀವದ ಬೆಲೆ ಗೊತ್ತಿಲ್ಲದೆ ಇರೋನಿಗೆ ಬದುಕೋ ಚಾನ್ಸ್ ಕೊಡಬಾರ್ದು. ನಾನು ಕೊಡಲ್ಲ. ಮನುಷ್ಯನ ಕೊಲ್ಲೋದು ತಪ್ಪು. ಏನ್ರಿ ಅನ್ಕೊಂಡಿದಾರ ಪೊಲೀಸ್ನವರು ಅಂದ್ರೆ? ಕೊಲ್ಲೋದಕ್ಕೆ ನೀವ್ ಯಾರ್ರಿ? ಅದಕ್ಕೆ ಅಂತ ಕೋರ್ಟ್ ಇದೆ, ಕಾನೂನಿದೆ ಅಂತ ನಿಮ್ಮ ಅಭಿಮಾನಿಗಳು ಸ್ಟ್ರೈಕ್ ಮಾಡ್ತಾವ್ರೆ. ತಗೊಳ್ಳೋ, ನಿನ್ನಂಥವನು ಒಬ್ಬನಿಂದ ಅವ್ರ ಮನೇಲಿ ಒಂದು ಹೆಣ ಬೀಳಿ ಗೊತ್ತಾಗತ್ತೆ. ಸ್ಟ್ರೈಕ್ ಮಾಡ್ತಾ ಇದ್ದ ಅಷ್ಟು ಜನ ಆಬೇಸ ಬಿಡ್ತಾರೆ ಅಲ್ವಾ ಮಾದ? ಅಲಿಯಾಸ್ ಲೂಸ್ ಮಾದ. ಯಾವನ ಹೆಸರಿಟ್ಟಿದ್ ನಿನಗೆ? ಸ್ಲಮ್ ಮಂಜನ್ ಜೊತೆ ಇದ್ದವ್ರಲ್ಲ ಎಲ್ಲ ಸೊಪ್ರಾಜ, ದೋಪು, ಕೊಯ್ಯ ಮಾಯಾ, ಥೂ, ಹೆಸರುಗಳೇನೋ ಇವೆಲ್ಲ. ನಂಗೆ ಯಾರು ಗೊತ್ತಿಲ್ಲ ಸರ್. ಸ್ಲಮ್ ಮಂಜನ್ ಜೊತೆ ಏನೋ ಮಾಡ್ತಿದ್ದೆ ನೀನು? ಅವನು ಅವ್ರ ಊರಿಗೆ ಅಂತ ಕರ್ಕೊಂಡೋದ ಸರ್. ನಿಮ್ ಜೊತೆ ಗಾಡೀಲಿ ಇನ್ನೊಬ್ಬ ಇದ್ನಲ್ಲ ಬ್ಲ್ಯಾಕ್ ಕೋಬ್ರಾ, ಅವನ್ ಯಾರು? ದಾರಿಲಿ ಬರ್ಬೇಕಾದ್ರೆ ಡ್ರಾಪ್ ಕೇಳ್ದ ಸರ್. ಕೊಂದಾಕ್ಬಿಡ್ತೀನಿ ಮಗನೇ. ಸರ್, ಇವರಿಬ್ರನ್ನ ಎನ್ಕ್ವೈರಿ ಮಾಡಿದ್ವಿ. ಈ ಹುಡುಗಿ ಶೇಷಾದ್ರಿಪುರಂ ಅಬಲಾಶ್ರಮದವಳು ಸರ್. ಈ ಹುಡುಗ ಬಂಡೆ ಕೆಲಸ ಮಾಡೋನು. ನಿನ್ನೆ ಸಂಜೆನೆ ತಪ್ಸ್ಕೊಂಡಿದ್ದಾಳೆ ಅಂತ ಆಶ್ರಮದವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಹುಡುಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಇವಳು ಮಾರ್ಕೆಟ್ ಏರಿಯಾದಲ್ಲಿ ಕಿಡ್ನಾಪ್ ಆಗಿ ಶಿವನಹಳ್ಳಿ ಬ್ರಿಡ್ಜ್ ಹತ್ರ ರೇಪ್ ಅಟೆಂಪ್ಟ್ ಆದಾಗ ಈ ಹುಡುಗನೇ ಸೇವ್ ಮಾಡಿದ್ರು ಸರ್. ಏಯ್, ನಾಯಿ ತರ ಸತ್ನಲ್ಲ ಅವನು ಇವನು ನಿಂಗೆ ಗೊತ್ತೇನಾ? ಈ ಪಾಪ ನನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೆತ್ ನನ್ ಮಗ ಇನ್ ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ. ನಂತ ವಿದ್ಯುದ್ದು 15 ರೂಪಾಯಿ 2 ಟೊಮೊಟೊ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಏನ್ ನಡೀತು ಅಂತ ಹೇಳಿದ್ರೆ ನಿಮ್ ಸಾಹೇಬ್ರು ಹಂಗೆ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟಿರೋರು. ಬಾ ಈ ತರ ಕಣ್ಣೀರ್ ಕತೆ ಸಾಹೇಬ್ರು ಬೇಜಾನ್ ಕೇಳೋರೆ. ಬಾ, ಈ ಲೂಸ್ ಮಾದನ್ ಏನ್ ಮಾಡೋಣ ಸರ್? ಯಾರು ಬೇಲ್ ಕೊಟ್ರು ಬಿಟ್ಟು ಕಳ್ಸಿ. ಇವನು ಹುಡುಕ್ತಾರ ಗಾಳಕ್ಕೆ ಹಾಕ್ಬಿಟ್ರೆ ಲಿಸ್ಟ್ ಅಲ್ಲಿರೋ ಸುಮಾರು ಜನ ಆಚೆ ಬರ್ತಾರೆ. ಆ ಪೇಪರ್ ಕೊಡಿಲಿ. ಇಲ್ಲಿ ರಾತ್ರಿ ಎಲ್ಲ ಇದ್ದು ಅವನನ್ನ ಆಶ್ರಮಕ್ಕೆ ಕರ್ಕೊಂಬರೋ ಧೈರ್ಯ ಯಾವ ಹುಡುಗಿನೂ ಮಾಡಿರ್ಲಿಲ್ಲ. ಆಹಾ ಯವೋ, ಎಂತ ಮಾತು ಅಂತ ಆಡ್ತೀಯ ನೋಡು. ಅದ್ ಯಾತ್ರದಲ್ಲಿ ಲವ್ ಪವು ಅಂತ ಏನು ನಡೆದಿಲ್ಲ. ನಮ್ಮ ಅವನಾಣೆಗೂ ಈ ಹುಡುಗಿ ಹೇಳ್ತಾ ಇರೋದಲ್ಲ ದಿಟ ಕಣವ. ರೀ ಮಿಸ್ಟರ್, ದಯವಿಟ್ಟು ಹೊರಗಡೆ ಹೋಗಿ. ನೋಡ್ ಇವಾಗ ನನ್ ಬೈಕ್ ಸರಿಯಾಗಿ ಬರ್ತದೆ. ಇವಾಗ ಪೂರ್ಣಿ ಕರ್ಕೊಂಡು ಹೋಗು ಆಚೆ ಅವ್ರನ್ನ. ನಾನು ನೋಡ್ತಾನೆ ಇದೀನಿ. ಇವೆಲ್ಲ ಸತ್ಯ ಹೇಳಿದ್ರೆ ಒಬ್ರು ನಂಬ್ತಾನೆ ಇಲ್ಲ. ಹೊಟ್ಟೆಗೆಲ್ಲ ಏನ್ ಮಣ್ ತಿಂತೀರಾ ನೀವು? ಬಿಡೋ ನೀನು. ಶಾಂತಮ್ಮ, ಪೂರ್ಣಿ ಲಗೇಜ್ ತಂದ್ಕೊಡಿ. ಅವಳ ಹತ್ರ ಸೈನ್ ಮಾಡ್ಸ್ಕೊಂಡು ಕಳ್ಸಿ. ಮೇಡಮ್, ಇದನ್ನ ಕಳಿಸ್ಬೇಡಿ ಮೇಡಮ್, ಪ್ಲೀಸ್ ನನ್ನ ಕಳಿಸ್ಬೇಡಿ. ಪೂರ್ಣಿ, ಹುಡ್ಗಿ ಹೋಗಿ ಅವ ಅಮ್ಮನ್ ಕಾಲ್ ಹಿಡ್ಕೋತಿಯಲ್ಲ, ಅವಳ ಮಕ ಮುಚ್ಚ. ನೀನ್ ಹೇಳಿದ್ ಮತ್ ಕಿವಿ ಮೇಲೆ ಹಾಕೊಳಲ್ಲ ಅಂತಾಳೆ. ಅಯ್ಯ ಬಾ, ನೀನು ಕೈ ಬಾಯಿ ಎರಡು ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಸಣ್ಣ ಮಗ ಹತ್ತಂಗ ಹೇಳ್ತೀಯ ನೀನು. ಬಾ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನ್ ಯಾಕೋ ಮೇಡಮ್ ಹತ್ರ ಅಷ್ಟು ಕೆಟ್ಟದಾಗ ಮಾತಾಡ್ದೆ? ನಾನು ನಿನ್ ಕೈ ಮುಗಿತೀನಿ. ಎಲ್ಲ ಒಂಟಿಯಾಗಿರಕ್ ಬಿಟ್ಬಿಡು. ನನ್ ಪರಿಸ್ಥಿತಿ ನಿನಗೆ ಅರ್ಥ ಆಗಲ್ಲ. ಇದೊಂದ್ ಜಾಗ ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ. ಯಾರು ಇಲ್ಲ, ಎಲ್ ಮಲಗ್ಲಿ, ಎಲ್ ಊಟ ಮಾಡ್ಲಿ? ಅಲ್ಲ ನನ್ ತಪ್ಪಾಯ್ತು ಬಿಡು, ಹೋಗ್ಲಿ. ಅಲ್ಲ ನನ್ ಮಾತು ಕೇಳು. ನಿನ್ಗೇನು ನನ್ ಮಾತು ಕೇಳಿದ್ದೆ? ಸ್ನಾನ ಮಾಡಲ್ಲ, ಮಾಡಕ್ ಟೈಮ್ ಇಲ್ಲ. ನಿಮ್ ಪ್ರಾಬ್ಲಮ್ ನಂಗೆ ಅರ್ಥ ಆಗುತ್ತೆ. ದುನಿಯಾ ತುಂಬಾ ಫಾಸ್ಟು. ತಲೆ ಬಾಚ್ಕಳಿ, ಪೌಡ್ರ್ ಹಾಕಳಿ, ಪೌಡ್ರ್ ಹಾಕಳಿ, ತಲೆ ಬಾಚ್ಕಳಿ, ತಲೆ ಬಾಚ್ಕಳಿ, ಪೌಡ್ರ್ ಹಾಕಳಿ. ಗಿವ್ ಮೀ 10 rupees. ದುನಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಜೆಂಟಲ್ಮೆನ್, ಟೇಕ್ ದಿಸ್ ಕೋಮ್. ತುಂಬಾ ತಮಾಷೆ ಆಗಿದೆ. ಲೈಫೇ ಹಂಗೆ, ತುಂಬಾ ತಮಾಷೆ. ಯಾಕೆ ಯಾವ್ದಕ್ಕೂ ಉಪಯೋಗ ಅಂತ ಗೊತ್ತಿಲ್ಲದೆ ನೀನು ಹುಟ್ಟಿಲ್ವೇ? ಹಾಗೆ ತುಂಬಾ ತಮಾಷೆ. ಎಲ್ಲರೂ ಹುಟ್ಟುವುದು ಸುಖಕ್ಕಾಗಿ, ಮಾಡು ಇಲ್ಲವೇ ಮಡಿ. ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್. ಗಿವ್ ಮಿ 10 rupees. ಕಾಸ್ಟ್ಲಿ ಲೈಫ್. ಮುಖ ಚೆನ್ನಾಗಿಟ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಮನ್ಸು ಹಾಳಾಗೋಗ್ಲಿ. ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ, ಫಾಸ್ಟ್ ದುನಿಯಾ. ಕಾಸು ಕೊಡಪ್ಪ. ಗಿವ್ ಮಿ 10 rupees. ಇದಕ್ ಕಾಸು ಕೊಡ್ಬೇಕಾ? ನಾನೆಲ್ಲ ಫ್ರೀ ಅಂದ್ಕೊಂಡ್ಬಿಟ್ಟಿದೆ. ಫ್ರೀನಾ? ಫ್ರೀಯಾಗಿ ವಿಷಯನೂ ಸಿಕ್ಕಲ್ಲ ಕಣೋ ಮಗು. 10 ರೂಪಾಯಿ ನೀರು ನಾವು ಕುಡಿದ್ರೆ ಅದನ್ನ ಹೊರಗಾಕಕ್ಕೆ 1 ರೂಪಾಯಿ ಕೊಡ್ಬೇಕು. ನಿರ್ಮಲ ಬೆಂಗಳೂರು ಗಾರ್ಡನ್ ಸಿಟಿ ಜಿಂದಾಬಾದ್.
1940 ಹುಟ್ಬೇಕಾಗಿತ್ತು, ಯಾವ ಮಾರಿ 2006 ಅಲ್ಲಿ ಹುಟ್ಬಿಟ್ಟಿದ್ಯಾ? ಲಿಂಕ್ ತಪ್ಪಾಗಿದೆ. ಯಾವ್ದಾದ್ರು ಬಾವುಟ ಸಿಕ್ಕರೆ ತಗೊಂಡೋಗಿ ವಿಧಾನಸೌಧ ಚಳವಳಿಯಿಂದ ಕೂತ್ಬಿಟ್ಟಿಯಾ? ಗಾಂಧೀಜಿ ಗೋರಿಲೆ ಪಾಕ 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 ಹಾಕ್ಬಿಡ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಫಿಟ್ಟು ನೀನು ದುನಿಯಾಗೆ. ಇಲ್ಲಿ ಕೈ ತರ್ಸ. ಅಯ್ಯೋ, ರೇಖೆಗಳೆಲ್ಲ ಅಳಿಸಿ ಹೋಗಿವಲ್ಲಪ್ಪ. ಮೊದಲು ಕೈ ಕೆಲಸ ನಿಲ್ಸಿ ಯಾವ್ದಾದ್ರು ಈಡು ಜೋಡು ತಗ್ಲಾಕೋ, ಬ್ರೈನ್ ವರ್ಕ್ ಆಗುತ್ತೆ. ಕಲ್ಮಶ ಎಲ್ಲ ವರ್ಕ್ ಹಾಕೋ. ನಿಮ್ಮಪ್ಪನಿಗೆ ಎಷ್ಟು ಜನಪ್ಪ ಮಕ್ಕಳು? 3 ಜನ ಆಗ್ತಿರೋ, ನಾನೇ ಕೊನೆ ತಮ್ಮ. ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ. ಹೋಗ ಫ್ರೀ ಫಿಲ. ಮನರಂಜನೆ ಇಲ್ಲ, ಮಕ್ಳು ಹುಡ್ತಾರೆ. ಮಳೆ ಆಗಿಲ್ಲ, ರೈತ ಸಾಯ್ತಾನೆ. ಕುಡಿಯೋ ಕಾಸಿಲ್ಲ, ಸತ್ಯಣ ಸತ್ತೋಯ್ತಾನೆ. ಆಮೇಲೆ ಮೇಣ ಕೊಯ್ಯಕ್ಕೆ ಯಾರೂ ಇರಲ್ಲ. ಬಿ ಕೇರ್ಫುಲ್. ಒಂದೇ ಮಾತರಂ, ಟಿಪ್ಪು ಸುಲ್ತಾನ್. ಜೈ ಕರ್ನಾಟಕ ಮಾತೆ. ಅಣ್ಣ ಇದೆಲ್ಲಿ ಬರ್ತದ ನೋಡು. ಇದಾ ಶ್ರೀರಾಮ್ಪುರ. ನೀನು ಬಸ್ ಇಟ್ಕೊಂಡು ಹೋಗ್ಬೇಕು. ಹಿಡ್ಕೊಂಡು ಹೋಗೋದ್ ಬೇಡ, ನಾವು ನಡ್ಕೊಂಡು ಹೋಗೋದು ಹೇಳು. ಒಂದ್ ಕೆಲಸ ಮಾಡು, ಸೀದಾ ಹಿಂಗೆ ನಡ್ಕೊಂಡು ಹೋಯ್ತಾರು. ಗೊತ್ತಾ ಇದ್ರೆ ಮುಂದೆ ಒಂದ್ ಮೋರಿ ಸಿಗುತ್ತೆ. ಯಪ್ಪ ಮೋರಿಯಾ? ಆಮೇಲೆ ಏನ್ ಮಾಡೋಣ? ಬಲಕ್ ತಿರ್ಗು, ಸೀದಾ ಹೊಟ್ಟೋಗು, ಅದೇ ಶ್ರೀರಾಮ್ಪುರ. ಅಯ್ಯಪ್ಪ ಬೆಳ್ಳು ಪ್ರಭೆ, ಇವ್ನ ಆಟ್ಕಲ್ ಜಾಸ್ತಿ ಆಯ್ತು, ಸ್ವಲ್ಪ ಹೇಳಲ್ಲ. ಏಯ್ ದಪ್ಪ ಬೇಕ ನಾವೆಲ್ಲ ನಿಂಗೆ ಸುಮ್ಮನಿರಕ್ಕಾಗಲ್ವಾ? ತಗೊಳ ಒಂದೇ ಹಾಕ್ಬಿಡ. ನರಾಸತ್ ನನ್ನ ಮಗನ್ ತರ ಬದುಕು ಅಂತ ಮಾತ್ರ ಹೇಳ್ಬೇಡ. ಲೋ ದಪ್ಪ ಮುಚ್ಕೊಂಡಿರ. ನಮ್ಮ ಅಣ್ಣ ರಘುಪತಿಗಿನ್ನ ಕಿಂಗ ನೀನು. 2 ವರ್ಷದಿಂದ ಸುಮ್ನೆ ಎಲ್ಲ ನೆಮ್ಮದಿಯಾಗಿದೀವಿ ತಾನೆ? ಮಮ್ಮ, ನಿಮ್ಮಣ್ಣ ರಘುಪತಿ ವಿಷಯ ಈ ಟೇಬಲ್ ಅಲ್ಲಿ ಬೇಡ. ನಿನ್ನೆ ಮೊನ್ನೆ ಬಂದ್ ಜುಟ್ಟು ನನ್ನ ಮಕ್ಕಳು ಗೊಣ್ಣೆ ಸುಸ್ಕೊಂಡು ಓಡಾಡ್ತಾ ಚಿಲ್ಟಾರಿ ಪಲ್ಟಾರಿಗಳು ನನ್ ಮುಂದೆ ಕೈ ತೋರ್ಸ್ಕೊಂಡಂಗೆ ಹಿಂಗಂದ್ರೆ ಸುಮ್ನೆ ಇರ್ತೀವ? ಅದಕ್ಕೆ ಇವತ್ತು ಕೈ ತಂದೆ. ನೆಕ್ಸ್ಟ್ ಟೈಮ್ ಏನಾದ್ರೂ ವಾಯ್ಸ್ ಬಂದ್ರೆ ತಲೆ ತತ್ತೀನಿ. ಏಯ್ ದಪ್ಪ, ಮನೆ ಮುಂದೆ ಪೆಂಡಲ್ ಹಾಕ್ಸ್ಕೊತೆ ನೀನು. ಹೊಗೆ ಹಾಕ್ತಾರ ನಿನ್ಗೆ. ಆ ACP ಉಮೇಶ್ ಕುಮಾರ್ ಮಾತ್ರ ಬಿಡಲ್ಲ ನೋಡು, ಅಕ್ಕಿ ಹಾಕ್ತಾರ ನಿಂಗೆ. ಹೋಗಲ್ಲೇ ತಗಟಾರ ಬಗ್ಗೆ. ಪ್ರಭೆ ಏನೇ ನೀನ್ ಹುಡುಗರು ದಂಡು ಪಡೆದ ಸೇಡ್ರ ತಕೊಂಬಂದಂಗ ಆಗ್ಲತ್ತೆ. ನನ್ನ ಯಾಕೆ ತಕೊಂಬಂದ್ರು? ಮಾಮ್ ನಿನ್ ನೋಡಿ ಎಷ್ಟು ದಿವಸ ಆಯ್ತು ಮಾಮ್. ಏನ್ ಮಾಮ್ ಅವತಾರ ನಿಂದು? ದುನಿಯಾದಲ್ಲಿ ದುಡ್ಡು ಮುಖ್ಯ, ಕುಡ್ತಾ ಮುಖ್ಯ. ಈ ಪಾಪಿ ಹೊಟ್ಟೆ ತುಂಬೇಕಲ್ಲಪ್ಪ. ನೀವೆಲ್ಲಂದ್ರಲ್ಲೇ ಕುಡಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಮಾಮ್ ಏನ್ ಮಾಮ್ ನೀನು? ಯುವಕರೇ ಎದ್ದೇಳಿ, ನಾಡು ಕಟ್ಟಲು ಪ್ರಯತ್ನಿಸಿ, ಫಲ ಅವನು ಕೊಡ್ತಾನೆ. ನಿಮ್ಮ ಹೆಂಡತಿಗೆ ಮುತ್ತು ಕೊಡೋದ್ರಲ್ಲಿ ಏನು ಪ್ರಯೋಜನ? ಪ್ರಯತ್ನಿಸಿ, ಫಲ ಅವನು ಕೊಡ್ತಾನೆ. ಜೈ ಕರ್ನಾಟಕ, ಒಂದೇ ಮಾತರಂ, ಟಿಪ್ಪು ಸುಲ್ತಾನ್. FTV ETV. ಬಿಯರ್ ಮಾಮೂಗನ್ ಬೇರ್ ಕೊಟ್ರು. ಓಹೋ, ಪೆಟ್ರೋಲು ಸಪ್ಪೆ. ಮಧ್ಯಾಹ್ನ ಡಬ್ಲ್ಯೂ ಹೋಗ್ಬಿಟ್ಟು ಬಾಳ್ ಕೊಡ್ತೀನಿ ಅಂತ ಹೋಗ್ಬಿಟ್ಟು 2 ಮಕ್ಳಿರ ಆಂಟಿಗೆ ಲಾಕ್ ಆಗ್ಬಿಟ್ಟಲ್ಲೋ ಸಪ್ಪೆ. ಉಗೆ ಅಣ್ಣಪ್ಪ, ಪ್ರಬಣ್ಣ ಅಂದ್ರೆ ಯಾರು? ಕುವೆಂಪು ಅವ್ರು ಬರ್ದಿದ್ದು ವಿಶ್ವ ಮಾನವ. ಹೌದು, ಗಲ್ಲಿಗಲ್ಲಿಯೂ ಮಾನವ. ಮಾದ ಅನ್ನೋರು ಕೊಟ್ರಣ್ಣ. ಓ ಲೂಸಾ? ಹೂನಣ್ಣ. ಏನಾಗ್ಬೇಕಾಯ್ತು? ಕೆಲ್ಸ ಬೇಕಾಗಿತ್ತಣ್ಣ. ಡ್ರೈವರ ನೀನು? ಇಲ್ಲಣ್ಣ. ಮತ್ತೇನ್ ಮಾಡ್ತಾ ಇದ್ದೆ? ಬಂಡೆ ಹೊಡಿತಾ ಇದ್ದೆ ಅಣ್ಣ. ಇಲ್ಲಿ ಬುರುಡೆ ಹೊಡಿಯೋರ್ಗೆ ಕೆಲ್ಸ ಇಲ್ಲ, ಇನ್ ಬಂಡೆ ಹೊಡಿಯೋರ್ಗೆ ಏನ್ ಕೆಲ್ಸ ಕೊಡೋಣ? ಅಣ್ಣ, ಜೀವನ ಮಾಡ್ಬೇಕು. ಅಮ್ಮನ್ ಗೌರಿ ಕಟ್ಟಕ್ ಕಾಸು ಹಂಚ್ಬೇಕಣ್ಣ. ಒಂದ್ ಕೆಲ್ಸ ಕೊಡ್ಸಿ. ಮಾಮ್, ಇದ್ಯಾವ್ದು ರೋಲ್ ಕಾಲ್ ಕೇಸ್, 100-200 ಟ್ಯಾಕ್ಸ್. ಏಯ್ ಶ್ರೀಮಂತರ ಕಣ ಗೋರಿ ಕಟ್ಸದ್ದು. ಹೋಗ. ಪ್ರಭೆ, ಅವನೇನ್ ತಾಜ್ ಮಹಲ್ ಕಟ್ಸ್ತಾವನೆ, ಕಾರಿಡಾರ್ ರೋಡ್ ಅಪ್ ಮಾಡ್ತಾವನೆ. ಸಮಾಧಿಯಲ್ಲೇನಪ್ಪ ಕಟ್ಸು. ಕೆಲ್ಸ ಯಾವ್ದು ಖಾಲಿ ಇಲ್ಲ. ಅವ್ನ್ ಬೇಕು, ಹಾಕೊಂಡ್ ಕೊಡ್ಬೇಕು ಅವ್ನ್ಗೆ. ಏನ್ ರಿವೆಂಜಾ? ಓ ಏಯ್, ಒಂದ್ ಕೆಲ್ಸ ಕೊಡ್ತೀನಿ, ಮಾಡ್ತೀನಾ? ಮಾಡ್ತೀನಣ್ಣ. 500 ರೂಪಾಯಿ ಕೊಡ್ತೀನಿ. ಇವ್ನ ಮುಖ ಮುತ್ತಿ ಗುರ್ತೇ ಸಿಗ್ದಂಗ್ ಹೊಡೆದಾಕ್ಬೇಕು. ಬ್ಯಾಡಣ್ಣ, ನಾನೇ ಒಣ್ಣಂಗ್ ಹೊಡಿಲಿ. 500 ರೂಪಾಯಿ ಅಮ್ಮ, ಆಗತ್ತಾ ಇಲ್ವಾ? ಹೊಡಿತೀನಣ್ಣ. ಅಣ್ಣ, ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಹೊಸ ನೀರ್ ಕುಡ್ಕೊಂಡ್ ಬಂದ್ಬಿಡ್ತೀನಣ್ಣ. ಮಾಮ್, ಏನ್ ಮಾಮ್ ಇವನು ನೀರ್ನ ಬಿರಿಯಾನಿ ರೇಂಜ್ ಕೇಳ್ತಾ ಇಲ್ಲ? ಹೋಗ. ಅಬ್ಬಾ ಪ್ರಭೆ, ಬಂಡೆ ಹೊಡೆನ ತುಂಬಾ ಸ್ಟ್ರಾಂಗ್. ಪೆಟ್ರೋಲು ಕೆರಸಿನ ಬಿಡ್ತಾನೆ.
ಸಾಲಿ ಬಿಡು ಮಾಮ್ ಇಲ್ಲಪ್ಪ ಹೆಣ್ಮಕ್ಳು ಹೊಡೆದಾಡಿದ್ರೆ ನೋಡ್ಬೋದು ಗಂಡು ಮಕ್ಳು ಕಣ್ಣು ಹೋಗ್ಬಿಡ್ತವೆ ಇಲ್ಲಪ್ಪ ಇಲ್ಲ ಎಲ್ಲ ಚಿಕನ್ ಗುನ್ಯ ಏಟು ಇರು ಮಾಮ್ ಮಗನೇ ಸೋಗಳು ಕೊಡ್ತೀಯಾ ನಾನೇ ಕೊಡೋಣ ಅಂತಿದ್ದೆ ಕೊಡಕೊಬ್ಬ ಬಂದವನೆ ಈಸ್ಕಾ ತೀಸ್ಕಾ ಸಾಯಿಸ್ಬಿಡ್ತೀವನ್ನ ಬಿಟ್ರೆ ಬೇಜಾನ್ ಶೋಗಳು ಕೊಡ್ತಾ ಇದೆಯಾ ಕತ್ತರ್ಸ್ ಹಾಕ್ಬಿಡ್ತಾರೆ ತಗೊಳ್ಳೋ ಹೋಗ್ತಾ ಇರು ಹೋಗೋ ಏಯ್ ಸಪ್ಪೆ ಬರಲಿ ಎತ್ತಕ್ರವನ್ನ ವಾ 5 ರೂಪಾಯಿ 2 ಸೊನ್ನೆ ಹಾಕ್ಬಿಟ್ಟವ್ರೆ ನಮ್ ಜನಗಳಿಗೆ ಎಷ್ಟನ ಕಷ್ಟ ಇರ್ಲಿ ಈ ಗಾಂಧಿ ತಾತ ಮಾತ್ರ ಬಲ್ ಚಂದಾಗ್ ನಗ್ತಾನೆ ಇರ್ತಾರೆ ಅದಕ್ಕೆ ಹೇಳ್ಬೇಡ ಅಂತ ಹೇಳೋದು 500 ರೂಪಾಯಿ ತಡೆಯೋ ಒರಿಜಿನಲ್ ಡೂಪ್ಲಿಕೇಟ್ ಕೋಟೋ ಒರಿಜಿನಲ್ 500 ರೂಪಾಯಿಲಿ 1 ಕ್ವಾರ್ಟರ್ ಒಂದು ಬಿರಿಯಾನಿ 25 ರೂಪಾಯಿ ಮಲ್ಗಕ್ಕೆ ಆ ಗಾನ ಬಜೆ ಲೈವ್ ಬ್ಯಾಂಡ್ಗೆಲ್ಲ ಆಗಲ್ಲ ಕಣೋ ಕನಸು ಕಾಣಬಹುದು ಅಷ್ಟೇ ಅಣ್ಣಪ್ಪ ಅಣ್ಣ ಅಲ್ಲಣ್ಣ ಎಂತ ವಿಚಿತ್ರ ನಾನು ಯಾರಿಗನ ಹೊಡೆದ್ರೆ ದುಡ್ಡು ಕೊಡ್ತಾರ ಎಂತ ಜನಗಳಣ್ಣು ಕೈಕಲ್ ಎತ್ತಿದ್ರೆ ಶಿವ ಅಂತ ಮೇಲ್ ಕಳ್ಸಿದ್ರೆ ದುಡ್ಡು ಕೊಡ್ತಾರೆ ಕಷ್ಟಪಟ್ಬಿಟ್ಟು ದುಡಿಯೋದಿಲ್ಲ ಓಲ್ಡ್ ಸಮಾನ ಕಣ ಈಗ ಏನಿದ್ರು ಎದುರಿಸಿ ಬೆದರಿಸಿ ದುಡ್ಡು ಕಿತ್ಕೋಬೇಕು ನಾನು ಒಳ್ಳೆಯವನು ನಂಗೊಂದು ಇಡ್ಲಿ ಕುಡಿ ಅಂತಾನು ಅಂತ ಉಗಿದ್ಬಿಟ್ಟು ಮಗನೇ ದುಡ್ಡು ಬಡ್ಗಲೇ 500 ರೂಪಾಯಿ ಕಣ ಬರ ನಮ್ಗೆ ಯಾಕೆ ಬೇರೆ ಕತೆ ಬಾ 500 ರೂಪಾಯಿಗೆ ಒಂದ್ ಲೆವೆಲ್ ದುನಿಯಾ ನೋಡ್ಬೋದು ರಾತ್ರಿ ಹೊತ್ತಲ್ಲಿ ಯಾರನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಿಂಗೆ ನಿದ್ದೆ ಬರ್ತದ ಎಂತ ಮಾತಾಡ್ತೇವೆ ನೋಡು ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ತಲೆ ಕೆಳಗಡೆ ಕೈ ಕೊಟ್ಕೊಂಡು ಮಲಗ್ಬಿಟ್ರೆ ಯಮ ಬಂದ್ರು ಎಬ್ರು ಸಾಕಾಗಕ್ಕಿಲ್ಲ ಯಮ ಬರಲ್ಲ ಪೊಲೀಸ್ ಮಾಮ ಬರ್ತಾನೆ ಕುಂಡೆ ಮೇಲೆ ಬರೆ ಹಾಕ್ಬಿಡ್ತಾನೆ ಇದು ನಾಗರಿಕ ಸಮಾಜ ಎಲ್ಲರೂ ಮನೆಯೊಳಗೆ ಮಲಗಿಕೊಳ್ಳಬೇಕು ಅಂತ ರೂಲ್ಸ್ ಇದೆ ಜಾಗ ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ ಯಾರು ಇಲ್ಲ ಎಲ್ಲಿ ಮಲಗ್ಲಿ ಎಲ್ಲಿ ಊಟ ಮಾಡ್ಲಿ ಅಣ್ಣ ನಾನೇನೋ ಗಂಡ್ಮಗ ಪರವಾಗಿಲ್ಲ ಬೀದಿಲೋ ಮೋರಿಲೋ ಮಲ್ಕೊಂಡು ಎದ್ಬಿಡ್ತೀನಿ ಯಾರೋ ಹೆಣ್ಮಕ್ಳು ತಪ್ಸ್ಕೊಂಡ್ಬಿಟ್ರೆ ಏನ್ ಗತಿ ಗಂಡ್ಸು ವೇಸ್ಟ್ ಕಣ ಹೆಣ್ಮಕ್ಳು ಪೊಲೀಸ್ ಕಲ್ ಸಿಗಾಕೊಂಡ್ರೆ ಸೇಫ್ ಆಗಿ ಸ್ಟೇಷನ್ ಇಟ್ಕೊಂಡು ಬೆಳಿಗ್ಗೆ ಕಳ್ಸಿಕೊಡ್ತಾರೆ ಯಾವ್ದಾದ್ರು ಹಸ್ದಿರೋ ನಾಯಿ ಕಲ್ ಸಿಗಾಕೊಂಡ್ರೆ ಅಷ್ಟೇ ಬೆಳಿಗ್ಗೆ ರೈಲ್ವೆ ಕಮ್ಮಿ ಮೇಲೋ ಅಲ್ಲೋ ಇಲ್ಲೋ ಬಿದ್ದಿರ್ತದೆ ಅನಾಥ ಶವ ಅಂತ ಮುಚ್ಚಾಕ್ಬಿಡ್ತಾರೆ ಊರಿ ಭೋಜನ ತಾಳಪ್ಪ ನಂಗೆಲ್ಲ ನೋಡ್ಬಾರ್ದು ಕಣ ತಪ್ಪು ಅಣ್ಣ ಹಂಗೆಲ್ಲ ತಪ್ಪಿಸ್ಕೊಂಡಿರೋ ಹೆಣ್ಮಕ್ಳು ಎಲ್ಲಿ ಸಿಗ್ತಾರಣ್ಣ ನಂಗದ್ ಬೇಕು ಅನ್ನೋದನ್ನ ಸುತ್ತಿ ಬಳಸಿ ಇಂಕೆ ಮುಂಕೆ ಮಾಡಿ ಒಳ್ಳೆ ಮೆಗಾ ಸೀರಿಯಲ್ ತರ ಎಳೆದಾಡ್ತೀಯಲ್ಲ ಬಾರೋ ನಿನ್ನ ವಯಸ್ಸಲ್ಲಿ ನಾನು ಇದೇ ತರ ಕಾನೂನ ಕೈಗೆ ತಗೊಂಡು ರೋಡಲ್ಲಿ ಮೆರ್ದಾಡ್ಬಿಟ್ಟೆ ನೋಡ ಹಗಲು ನರಕ ರಾತ್ರಿ ಸ್ವರ್ಗ ದುಡ್ಡು ಕೊಟ್ರೆ ಇಲ್ಲಿ ಎಲ್ಲ ಸಿಗುತ್ತೆ ಮದರ್ ಲವ್ ಒಂದ್ ಬಿಟ್ಟು ಮನೆ ಇದ್ದು ಬದುಕಲ್ ತಪ್ಪಿಸ್ಕೊಂಡವ್ರು ಬೇಜಾನ್ ಜನ ಅವ್ರೆ ಬ್ಯಾಲೆನ್ಸ್ ಇದೆಯಲ್ಲ ತಗ ಬಾ ಪಂಜಾಬ್ ಎಲ್ಲ ಸಿಗ್ತಾರೆ ಬಾ 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 ಹಲೋ ಗೆಜೆ ಪೂಜೆ ಹೀರೋಯಿನ್ಸ್ ಊಟ ಮಾಡಿದ್ರೇನಮ್ಮ ಇವ್ ನಮ್ಮ ಹುಡ್ಗ ಪಚ್ಚ ಬೇಡ ಬಾಣು ಯಾಕ ಇವರೆಲ್ಲ ಬಾಣು ಎಲ್ಲ ಥೇಟ್ ಫ್ಯಾಮಿಲಿ ಬಾಣ ಇವರೆಲ್ಲ ಆಯ್ತಪ್ಪ ಬಾ ಶೀಲವತಿ ನನ್ ತಪ್ಪಾಯ್ತು ಕ್ಷಮಿಸ್ಬಿಡು ನೀ ಕಾಲೇ ಬೀಳ ಬಿಡು ಮಾಮ ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯ ಅಣ್ಣ ಹಿಂಗಲ್ಲ ಪುಟ್ಟು ಹುಡುಗಿ ಅಣ್ಣ
ನಿನಗೆ ಯಾವ ರೇಂಜ್ ಬೇಕು ಒಂದು ಅರ್ಥನೇ ಆಗ್ತಿಲ್ವಲ್ಲೋ. ಹೋಗು ಅಲ್ಲಿ ಮಲಗಿದಾಳಲ್ಲ ಅವಳ ಹತ್ರ ಮಾತಾಡೋ. ಹೋಗು 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 ನನ್ನ ಹೆಸರು ಹೋಗು. ಬಂಡೆ ನನ್ ಮಗ. ಏ ಹುಡ್ಗಿ, ಏಯ್ ಶಿವ 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 ನನ್ನ ಕರ್ಕೊಂಡು ಹೋಗಿಲ್ಲಿದ್ದ. ಅಲ್ಲ ಇನ್ನೊಂದ್ ಮಗನ್ ಫ್ಲಾಶ್ ಬ್ಯಾಕು. ಇಲ್ಲಿ ಜನ ಯಾರು ಸರಿಗಿಲ್ಲ. ನನ್ನ ಕೆಟ್ಟದಾಗ ನೋಡ್ತಾರೆ, ದುಡ್ಡು ತೋರಿಸ್ತಾರೆ. ಸೆಟ್ ಮಾಡೋ ಬಿಡ್ಬೇಡ. ಮುಂದೆ ಹೋಗಿ ಏ ಅಳ್ಬೇಡ, ಗಾಬರಿ ಮಾಡ್ಕೋಬೇಡ. ಒಳ್ಳೆ ಅಣ್ಣ ಸಿಕ್ಕವ್ರೆ, ಎಲ್ಲ ಒಳ್ಳೇದಾಯ್ತದೆ. ಬತ್ತಿನ ತಾಳು ಅಣ್ಣೋ. ನಿಮ್ ಟೈಮ್ ವೇಸ್ಟ್ ಮಾಡ್ಬೇಡಿ, ಇಂಗ್ಲಿಷ್ ಕಲ್ತ್ಕೊಳ್ಳಿ. ಆಯ್ತು. 30 ದಿವಸದಲ್ಲಿ ಇಂಗ್ಲಿಷ್ ಕಲಿಸ್ತಾರೆ. ನಿಮಗೆ ಇಂಗ್ಲಿಷ್ ಬಂದ್ರೆ ನಿಮ್ ರೇಂಜ್ ಚೇಂಜ್ ಆಗುತ್ತೆ. ಇದೆಲ್ಲ ದೊಡ್ಡ ಮಾಡಿಸ್ಕೊಳ್ಳಿ, ಸರಿ, ಗೌರವ ಕೊಡ್ತಾರೆ. ಅಣ್ಣ ಸೌಂದರ್ಯ ಪ್ರಜ್ಞೆ ಬೆಳೆಸ್ಕೋಬೇಕು. ಹೋಗ್ಬೇಕಾ ಅಣ್ಣ? ಆ ಹುಡ್ಗಿ ಏನ? ಅನಾಥಾಶ್ರಮದಣ್ಣ, ಅಪ್ಪ ಇಲ್ಲ ಅಮ್ಮ ಇಲ್ಲ, ಪಾಪ. ಚೆನ್ನಾಗಿದೆ ನೋಡಿದಿರಾ? ಕತೆ ಹೇಳ್ಬೇಡ, ದಿನಕ್ಕೆ 16 ಜನ ಇದನ್ನೇ ಹೇಳ್ತಾರೆ. ಏನ್ ಮಾಡ್ಬೇಕ? ಅದು ಅಣ್ಣ, ಈ ದುಡ್ಡೆಲ್ಲ ನೀನೇ ಮಾಡಿಕೋ. ಇವತ್ತೊಂದ್ ದಿವಸ ಎಲ್ಲಾದ್ರೂ ಮಲ್ಕೊಳಕ್ ಜಾಗ ಮಾಡ್ಕೊಡೋಣ. ಅಕ್ಕ ನೀನಾದ್ರೂ ಹೇಳಕ್ಕ. ಆಯ್ತು, ಮಾಡೋಣ. ಕರ್ಕೋ ಹೋಗೋಣ. ಬಾಯ್, ಸರಿ. ಸ್ವೀಟ್ ಡ್ರೀಮ್ಸ್. ಬಾಯ್. ಬಾ, ಬಿಸಿ ಆಗ್ಬಿಟ್ಟೆ ನಾನು. ಮಂಜ ಬನ್ನಿ ಊಟ ಮಾಡ್ಬಾರ? ಇಲ್ಲಿ ಎಲ್ಲಿ ಬೇಕಾದ್ರೆ ಮಲ್ಕೋಬಹುದು. ಇದು ನಂದೇ ಸಾಮ್ರಾಜ್ಯ. ಅಲ್ಲ ಅವನೇ ಚಾವಟೆ ಚಾವಟೆ ಚಾವಟೆ. ಏ ಹುಡ್ದಾರ, ಮಾದರಿ ದೀಕ್ಷೆ ತಿನ್ನು ಮೇಕಪ್ ತೆಗೆದೇ ಇಲ್ಲ. ಏನೋ ಚಾವಟೆ, ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿ ದುಡ್ಡು ಹಾಕ್ತಾ ಇದ್ದೀರಾ? ಹೇಳು, ಹೆಂಗಿದೆಯೋ ಬಿಸ್ನೆಸ್? ದಾನ ಧರ್ಮ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಪಬ್ಲಿಕ್ಸ್? ಏನೋ ಉಪ್ಪು ಹುಳಿ ಖಾರ ತಿನ್ಕೊಂಡು ಆರಾಮಾಗಿದೀವಿ ಅಣ್ಣ. ಉಪ್ಪು ಹುಳಿನ ಹುಳ ಹೋಗ್ಬಿಡ್ತು. ಸಾಲ ಮಾಡಿ ಅವ್ರು ತುಪ್ಪ ತಿನ್ಬೇಕು. ಎದರ ಮೇಲೆ ಸಾಲ ಮಾಡಿ ತುಪ್ಪ ತಿನ್ನುವಂತೆ. ಸಾಲ ಮಾಡಿ ಅವ್ರು ಪೌಡರ್ ಹಾಕೋಬೇಕು. ಸಾಲ ಮಾಡಿ ಹಚ್ಕೋಬೇಕು. ಸಾಲ ಮಾಡಿ ಮೇಡಮ್ ನೋಡ್ಬೇಕಿತ್ತು. ಒಳಗಡೆ ಪ್ರಿನ್ಸಿಪಲ್ ಚೇಂಬರ್ ಇದ್ದಾರೆ, ಹೋಗಿ ನೋಡಮ್ಮ. ಏಯ್, ಏನೇ ನೋಡ್ತಾ ಇದೆಯಾ ಅಲ್ಲಿ? ಹೋಗ ಪಕ್ಕಕ್ಕೆ. ಹಾಯ್ ಪೂರ್ಣಿ, ಎಲ್ಲಮ್ಮ ನೀನು? ನಾನೊಂದ್ ವಿಷಯ ಕೇಳ್ದೆ, ನಿಜಾನಾ? ಹಾಸ್ಟೆಲಿಂದ ಹೊರಗಡೆ ಹಾಕಿದ್ರಂತೆ, ಯಾವ್ದೋ ಹುಡ್ಗನ್ನ ಲವ್ ಮಾಡ್ತಿದ್ಯಂತೆ, ನಿಜಾನಾ? ಏ ಸಾರಿ ಕಣೆ, ಎಲ್ಲಿದ್ಯಾ ಇವಾಗ ನೀನು? ಇಲ್ಲ ದೀಪಾ, ಅವ್ರು ಹೇಳಿದ್ರೆ ಸತ್ಯ. ನಾನು ಲವ್ ಮಾಡಿ ಮಜಾ ಮಾಡಕ್ ಹೋಗಿದ್ದೆ. ಏ ಪೂರ್ಣಿ, ಸಾರಿ ಕಣೆ, ನಿಂತ್ಕೊಳ್ಳೆ ಪೂರ್ಣಿ. ಅಣ್ಣ, ಈ ವಯಸ್ಸಲ್ಲಿ ನಾವು ಓದ್ತೀವಿ ಅಂದ್ರೆ ಸೇರ್ಸ್ಕೊಳಲ್ಲ ಅಣ್ಣ. ಕಣಯ್ಯ. ಓಡಬೇಡ ಇದು. ಅಯ್ಯೋ ಅಲ್ಲೋಡ, ಹೇಳ್ತಾನೆ ಇದ್ದೀನಿ. ಹುಡ್ಗಿ ಪೂರ್ಣಿ, ಯಾಕೆ ಪರೀಕ್ಷೆ ಬರೆಯಲ್ವಾ? ಪರೀಕ್ಷೆನೂ ಇಲ್ಲ, ಏನೂ ಇಲ್ಲ. ಪರೀಕ್ಷೆ ಬರೆಯೋಗಿಲ್ವಂತೆ. ಅಳ್ಬೇಡ ನೀನು. ಯಾಕೆ ಪರೀಕ್ಷೆ ಬರೆಯಂಗಿಲ್ಲ? ಏನಾಯ್ತು ಇವಾಗ? ಆಶ್ರಮದವರು ದುಡ್ಡು ಕಟ್ಟಿಲ್ಲ ಆದ್ರೆ ನಾನು ಪರೀಕ್ಷೆ ಕೂರ್ಸಲ್ಲ. ನಾನು ಓದಿದ್ದೆಲ್ಲ ವೇಸ್ಟ್. ಎಷ್ಟು ಕಟ್ಬೇಕು? 3000 ರೂಪಾಯಿ. ಅಷ್ಟೇ ತಾನೆ. ಆ 3000 ರೂಪಾಯಿ ನಾನು ಕಟ್ತೀನಿ, ಚೆನ್ನಾಗಿ ಓದ್ಕೊಂಡ್ ನಡಿ. ಎಲ್ಲಿ ತರ್ತೀಯ ನೀನು? ಅವೆಲ್ಲ ನಿಂಗೆ ಯಾಕೆ? ಈಗ ಅಳದು ನಿಲ್ಸಿ, ಸುಮ್ಮನೆ ನನ್ನ ಜೊತೆ ಬಾ. ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟಪ್ಪ? ಮಾಮ್ 8 ಗಂಟೆ. ಬೆಳಿಗ್ಗೆನಾ ರಾತ್ರಿನ? ಬೆಳಗ್ಗೆ ಮಾಮ್. ಮಾರಿದ್ರೆ ಬೆಳಗಾಗ್ಬಿಡುತ್ತೆ. ಕೊಡಿಲ್ ಮಚ್ಚ, ಸೇಟು ಹೊಡೆದಕ್ಕೆ ಸಲ ಇದು. ಮಂಜನದ ಪಕ್ಕದಲ್ಲಿ ಪೊಟ್ಟ ಭಾರತ್ ಮಹಾನ್, ಆಸೆಯ ದುಃಖಕ್ಕೆ ಮೂಲ. ನಾಡು ಉಳಿಸಿ, ಭಾಷೆ ಬೆಳೆಸಿ. ಪರ ಇಲ್ಲ, ಇಂಗ್ಲಿಷು ಕಲ್ತ್ಕೊಳ್ಳಿ. ನನ್ನ ದೌರ್ಬಲಕ್ಕೆ ರಮ್ಮು ಕುಡಿಯಿರಿ. Give me 10 rupees, costly life, please, come on. ಅಮ್ಮ ಹೊಗೆ ಹಾಕೊಂಡ? ಇಲ್ಲ. ಬೇರೆ ಏನಾನ ಬೇಕಾ? ಬೇಡಪ್ಪ. ಹೌದಪ್ಪ, ಈಗ ಸ್ವಲ್ಪ ಮಂಜ ಹೋದ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ದೋಪು. ಪಾಳಿದ್ಗಿರಿ. ಅದಾದ್ಮೇಲೆ ನಾನೇ ಮುಚ್ಕೊಂಡಿರಲೆ ನಿದ್ದೆ ಯಾರ ಸುಡ್ತಾರೆ. ಬುಲೆಟ್ ವೇಸ್ಟ್, ಡ್ಯೂಟಿನೂ ವೇಸ್ಟ್. ಮಾಮು, ನಾನ್ ಮಾಡಿರೋ ಕೇಸ್ ಪಬ್ಲಿಕ್ ಆದ್ರೆ ನನ್ನ ಹೆಸರು ಕೇಳಿದ್ರೆ ಓಡೈತ್ಯಾ? ಬೇಡ, ಸರಿ ಹೋಗಲ್ಲ. ಯಾರಪ್ಪ ನಿಂಗೆ ಬೇಲ್ ಕೊಟ್ಟಿದ್ದು? ದುಡ್ಡು, ಪ್ರಭಿದು ಹೆಸರು, ಪೆಟ್ರೋಲ್ದು. ಉತ್ತರ ಆಗಲ್ಲ ನೀನು.
ಕಾಲ್ ನೆಟ್ಗಾಗವರೆಗೂ ಹಾಸ್ಪಿಟಲ್ ಇರೋದಲ್ಲೇನಪ್ಪ. ನೋಡು ಮಾಮ್, ಈ ಅವತಾರದಲ್ಲಿ ಏರಿಯಾ ರೌಂಡ್ ಹಾಕಿದ್ರೆ ಮರ್ಯಾದನೆ ಬೇರೆ. ಕಾಲಿಗೆ ಶೂಟ್ ಆಗಿದ್ರು ಹೆಂಗ್ ಓಡಾಡ್ತಾ ನೋಡು ಅಂತಾರೆ. ಒಂಥರ ಹವಾ ಮೇಂಟೈನ್ ಅಲ್ಲೋ ಪುಂಬಳ ಸುಂದರ. ಸತ್ಯಣ್ಣಲ್ಲಿ ಇರ್ತಾರಣ್ಣ. ಯಾರ ಪೇಟ ಹಾಕೊಂಡು ಕರೆ ಕೋಟು ಆ ಮೆಂಟ್ಲ ನನ್ ಮಗ ಅಲ್ಲೆಲ್ಲ ಕುಡಿತಾ ಕೂತಿರ್ತಾನ ನೋಡ. ಸರಿ ಅಣ್ಣ, ಬಾ ನನ್ ಜೊತೆಲಿ. ಇಲ್ಲ ನೀನ್ ಹೋಗ್ಬಾ, ನಾ ಇಲ್ಲೇ ಇರ್ತೀನಿ. ಅಯ್ಯೋ, ಎಲ್ಲಾರು ತಪ್ಪಿಸ್ಕೊಬಿಟ್ರೆ? ಇಲ್ಲ ನಾ ಇಲ್ಲೇ ಇರ್ತೀನಿ, ಹೋಗ್ಬಾ. ಹುಷಾರು, ಇಲ್ಲೇ ಇರು. ಯಾರು ಒಳ್ಳೆಯವರು? ಯಾರಪ್ಪ? ಈ ಲೂಸ್ ಮಾದ ತುಂಬಾ ಒಳ್ಳೇನು. ಯಾರೇನೋ ಮಾಡಿಸ್ಬಿಟ್ಟಿದ್ದಾರೆ, ಅದೇ ತಾಯ್ತಾ. ಅಯ್ಯೋ, AC ಬಸ್ ಸರಿ ಇಲ್ಲಪ್ಪ, ತಲೆ ಕೆಟ್ಟಿದೆ. ಬುಲೆಟ್ ಇದೆ ಶೂಟ್ ಮಾಡಲ್ಲ ಅಷ್ಟೇ. ನೀನು ಇಂಥವ್ರನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಆಗ ಇನ್ನೂರು ದುನಿಯಾ ಔಟ್ರ ದುನಿಯಾ ಗೊತ್ತಾಗ. ಆಯ್ತು ಬಿಡೋಣ, ನಂಗಾರ ಇನ್ಯಾರವ್ರೆ, ನೀನೇ ಒಳ್ಳೆ ದೇವ್ರ ಸಿಗ್ದಂಗ್ ಸಿಕ್ಕಿದ್ಯಾ. ಅಯ್ಯೋ, ನೀನ್ ನಮ್ಮವನಪ್ಪ, ಆಟಲ್ ಇದೆಯಾ? ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ನಿಂಗೆ ಕೆಲಸ ತಾನೇ ಬೇಕು, ಕೊಡ್ಸಣ. ಹುಡುಗಿ ಪರೀಕ್ಷೆ ಬರಕ್ ದುಡ್ಡು ಬೇಕಲ್ವಾ, ಕೊಡೋಣ. ಎಲ್ಲಿ ಹುಡುಗಿ? ಅಲ್ಲಿ ನಿಂತೈತಣ್ಣ. ಕಲ್ಚರ ಇಲ್ವಲ್ಲ ನಿಂಗೆ? ಇದು ನಮ್ದೇ ಬಾರು, ನಾನು ಓನರ್ ಅಲ್ಲ ಅಷ್ಟೇ. ಇಲ್ಲೇ ಮೂಲೆಯಲ್ಲಿ ಓದ್ಕೋತಾಳ. ಹೋಗು ಹೋಗು, ಕರ್ಕೊಂಬರಕ್ ಹೋಗು, ಹೋಗಪ್ಪ. ಹುಡುಗಿ ಸಕ್ಕ ತಗೊಳೆ ಮಾಮ್. ಆ ರೂಟಲ್ಲಿ ಯೋಚನೆ ಮಾಡ್ಬೇಡ, ಒಳ್ಳೆ ಘಟ ಮಕ ಮುಚ್ಚಿರೋಳೆಲ್ಲ ಕೊಡ್ತಾ ಇರ್ತಾರೆ. ಅವನ್ ನ್ಯೂಸ್ ಬಿಡೋಣ, ದುಡ್ಡು ಬೇಕಣ ಅಷ್ಟೇ. ಓ ಬಾ 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 ಬಾ, ಜಾಗ ಸತ್ಯಾನಂದೆ ಅಂತೆ. ಆಮೇಲೆ ಅಲ್ಲಿಂದ ಬರಮ್ಮ ತಾಯಿ, ಮಾತಾಯಿ, ಬಾ 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 ಬಾ. ಬಾ ಇಲ್ಲಿ ಕುತ್ಕೋ, ಇಲ್ಲಿ ಕುತ್ಕೋ. ಇಲ್ಲೇ ಓದ್ಕೋ, ನಿಂಗೆ ಏನಾಗಲ್ಲ. ನೀವು ಪರೀಕ್ಷೆ ಫಸ್ಟ್ ಕ್ಲಾಸ್ ಬರ್ತೀಯ ನೋಡ. ನಾವ್ ಹಿಂಗ್ ಹೋಗ್ಬಿಟ್ಟು ಹಿಂಗ್ ವಾಪಸ್ ಬಂದ್ಬಿಡ್ತೀವ. ಆಯ್ತು ಬರ ನೋಡಿಲ್ಲ, ಎದರ್ಕೋಬೇಡ. ಇವಳು ನಿಮ್ಮೆಲ್ರಿಗೂ ತಂಗಿ. ಅಯ್ಯೋ, ಹಂಗೆ ನನ್ನ ಮಕ್ಕಳು ನಿಮ್ಮ ಹತ್ರ ತಂಗಿ ಸುದ್ದಿನ. ಭಯ ಪಡ್ಬೇಡ, ಏನು ಆಗಲ್ಲ. ಹೋಗ್ ಬಂದ್ಬಿಡ್ತೀನಿ. ಹಣ ಬಂದೆ. ಹೊಟ್ಟೆಗೆ ಏನಾರು ತಿಂದಿರಾ? ಮಿಸ್ಸೆ ಒಂದ್ ಸಿಗರೇಟ್ ಕೊಡಪ್ಪ. ಅಯ್ಯೋ, ಹಳೆದೇ 150 ಕೊಟ್ಟಿರಲ್ಲಯ್ಯ. ಅಂಗಡಿಯಾಗ ಸರ್ಕಾರ ನಿಂಗ್ಸಲ ಕೊಟ್ಟಿಲ್ವಾ? ನೀನ್ ಹಂಗ್ ಕೊಡಯ್ಯ. ವಿಷಪಾಷಣ ಮಾಡ್ತೀಯ ನೀನು. ಸಿಗರೇಟು, ಅನ್ಸು, ಪಾನ್ ಪರಾಗು, ಬೀಡಿ. ನಿಂದ ಮೆಡಿಕಲ್ ಶಾಪ್ ನಿಂದು. ತಗೊಳಯ್ಯ ಹೋಗ್ಲಿ. ಇವಂಗೊಂದು ಟೀ ಬಂದ್ ಕೊಡ. ಹಂಗೆ ಟೀ ಕೊಡು. ಕೊಡಲೇ ಕೊಡ. ಇದು ತಗೋಪ್ಪ, ತಿನ್ನಪ್ಪ ಕಂದ, ತಿನ್ನಯ್ಯ. ಅಣ್ಣ, ಟೀ ಬಂದ್ ಕೊಡ್ಸೋಣ. ಅರ್ಥ ಆಯ್ತು. ಹೋಗು ಹೋಗು ಹೋಗು, ಲೋಕಾದಲ್ಲ ಬೇರು. ಅಯ್ಯೋ, ಎದ್ರಕೋಬೇಡ, ಅವರೆಲ್ಲ ಒಳ್ಳೆ ಜನ ಪಾಪ. ಈ ಟೀ ಕುಡ್ಕೊಂಡು ಬಂದ್ ತಿನ್ಕೋ. ಓದೋ ಮಕ್ಳು ಹಂಗೆ ಓದ್ಬಾರ್ದು. ನೀವ್ ಓದ್ತಾರ, ನಾನು ಬಂದ್ಬಿಡ್ತೀನಿ. ಪ್ರಕಾಶ, ಹುಡುಗಿ. ಹಲೋ ಹುಡುಗಿ. ಪ್ರಭಿ, ಇವನೇನು ಮಾಡ್ಬೇಡ, ಬಿಟ್ಬಿಡ. ಪಾಪ ಇವ್ ತಾಯಿ ಆಸ್ಪತ್ರೆ ಅಡ್ಮಿಟ್ ಆಗೋರಂತೆ. ಇವನೊಬ್ಬನಾದ್ರೂ ಬದುಕಿರ್ಲಿ, ಬಿಟ್ಬಿಡ. ಹೋಗ್ತಾರ ಇಲ್ಲಿಂದ. ತಿನ್ನಕ್ಕೆ ಏನಾದ್ರು ತಂದಿದ್ಯೇನೋ? ಬಿಸ್ಕೆಟ್ ಇದೆ, ಕೊಡ್ಲಣ್ಣ. ಬಿಸ್ಕೆಟ್ ತಿನ್ನಕ್ಕೆ ನನ್ನ ನಾಯಿ ಅನ್ಕೊಂಡ ಇಲ್ವಾ? ಅನ್ಕೋ, ಪರವಾಗಿಲ್ಲ. ಬಿಸ್ಕೆಟ್ ತಂದಿರೋದ್ನ ಯಾವ್ದಾದ್ರು ನಾಯಿಗೆ ಹಾಕ್ಬಿಟ್ಟು ಮೂಳೆಗೆ ತಂದಿದ್ರೆ ನನಗೆ ಹಾಕೋ. ಅಣ್ಣ, ಇದೆಲ್ಲ ಮುಗಿದ್ಮೇಲೆ ಒಟ್ಟಿಗೆ ಊಟ ಮಾಡೋಣ. ಸಪ್ಪೆ ಬೇಗ ಮುಚ್ಚು, ಹೋಣ. ಬರೋ, ಡೀಸೆಂಟ್ ಆಗಿರ್ಬೇಕು. ಪ್ರಭಿ, ಬೆಳಿಗ್ಗೆ ಯಾರನ್ನ ಗೊಬ್ಬರ ಮಾಡ್ತಾ ಇದ್ದೀರಾ? ಹಳೆ ಕೇಸು. ಎಂತ ಪುಣ್ಯವಂತರಪ್ಪ ನೀವು. ಬಿನಿಸು ಮಾಡ್ತೀರಾ, ಆಮೇಲೆ ಬಿನಿಸಿಂಗ್ ಕೊಡ್ತೀರಾ. ಎಲ್ಲಿ ನಿಮ್ಮ ಅಣ್ಣ? ಅಲ್ಲಿ. ಬರೋ, ನೆಮ್ಮದಿಯಾಗಿರು. ನೀವು ಡೆಡ್ ಬಾಡಿಯಲ್ಲಿ ಕೈ ಕಾಲು ತಿಂತಾ ಇದೀರಲ್ಲ. ದೇವ್ರು ಚೆನ್ನಾಗಿದ್ದೀರಾ? ನೋಡ, ಇನ್ನ ಬದುಕಿದ್ದೀನಿ. ಬಾರ ಊಟ ಮಾಡು. ಇಲ್ಲ, ಮಣ್ಣು ಮಾಡೋ ದಿವಸ ನಾನು ಉಪವಾಸ. ಇದೇನ ನೀವು ಎಲ್ಲ ಬಿಟ್ಬಿಡಿದೀನಿ ಅಂತ ಟಿವಿಲಿ ಪೇಪರ್ಲಿ ಹೇಳ್ಬಿಟ್ಟು ಸಮಾಜ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಮತ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನ್ ಮಾಡ್ತೀವಿ ಸತ್ಯ, ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಇದ್ಯಾವ್ದು ಹಳೆಯ ಕೇಸು, ಮತ್ತೆ ಓಪನ್ ಮಾಡ್ತೀನಿ ಅಂತ ಬಲಿಯಾಗ್ರಾಡ್ತಿದ್ದ. ಅದಕ್ಕೆ ಇಲ್ಲಿ ಎತ್ತಾಕೊಂಬಂದು ಮುಚ್ಚಾಕ್ತಾ ಇದೀವಿ. ಅಯ್ಯೋ, ನಾನು ಬಂದ್ ವಿಚಾರಣೆ ಮಾಡ್ಬಿಟ್ಟೆ. ಬರೀಲಿ ಅಣ್ಣ, ಇವ್ನು ಶಿವನಿಂಗು ಅಂತ ಹಿಂದಿಲ್ಲ ಮುಂದಿಲ್ಲ, ಅನಾಥ, ಫುಡ್ಡು ಬೆಡ್ಡು ಯಾವ್ದು ಇಲ್ಲ ಅಣ್ಣ. ಅದೇನು ಹೇಳ್ತಾರಲ್ಲ ಅಣ್ಣ, ನಿಯತ್ತಲ್ಲಿ ನಾಯಿಗೆ ಚಾಲೆಂಜ್ ಮಾಡ್ತಾನೆ ಇವನು. ಉಣ್ಣ ಇದೇನ ಸತ್ಯ? ಇವ್ ನೋಡಕ್ ಸತ್ತೋದ್ ನನ್ನ ಹೆಂಡತಿ ತಮ್ಮ ತರನೇ ಇಲ್ವನ? ಏನ್ ಮಾಡ್ತೀಯಪ್ಪ? ಏನ್ ಬೇಕಾದ್ರು ಮಾಡ್ತೀನಣ್ಣ.
ಹಂಗಾದ್ರೆ ನಾನು ಚುಚ್ಬಿಡ್ತೀಯಾ ಚುಚ್ಬಿಡ್ತೀಯಾ ಮಗನ ಏನ್ ಹಂಗುರಾಯ್ತಾ ಇದ್ಯಾ ಸತ್ಯ ಯಾವನ ಮೆಂಟ್ಲು ಕರ್ಕೊಂಡ್ ಬಂದಿದ್ದಲ್ಲ ಇಲ್ಲಿ ಬಿಡೋಣ ಹೋಗ್ಲಿ ಬಿಡೋಣ ಮಗನ ಅವ್ನ್ ತಿಕ್ಕಲ್ ನನ್ ಮಗಣ ನೀನ್ ಯಾರನ್ನ ತೋರಿಸ್ಬಿಟ್ಟು ಚುಚ್ಚು ಅಂದ್ರೆ ಚುಚ್ಚು ಬಿಡ್ತಾನೆ ನಿನ್ನ ಹತ್ರ ಕ್ಲಾಯ್ಕೋ ಮಡಿಕೋ ಸತ್ಯ ಇವನ್ ಕೆಲ್ಸ ಮಾಡ ನಮ್ ಲೂಸ್ ಮಾದ ಅವನಲ್ಲ ಅವನ ಹತ್ರ ಬಿಟ್ಟಿರೋ ಏನಾದ್ರು ಕೆಲ್ಸ ಇದ್ರೆ ಮಾಡ್ಸ್ಕೊತೀನಿ ಅಣ್ಣ ಚೆಂಬು ಲೂಟ ಪಾತ್ರ ತಗೊಳಕ್ಕೆ 10,000 ಅಡ್ವಾನ್ಸ್ ನನ್ನ ಮಗ ನೀನು ಏನ ನಿನ್ ಕತೆಲಿ ರವಿ ದುಡ್ಡು ಕೊಡ ಇಲ್ಲಿ ಎಷ್ಟಾಯ್ತಾ 3,000 ಅಣ್ಣ ಅಣ್ಣ ತಗೊಳ ಇನ್ನೊಂದು 5,000 ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಲ್ಲ ಆಮೇಲೆ ನೋಡೋಣ ಏನಣ್ಣ ನೀವು ಲೈ ಸತ್ಯ ಈಗ್ಲೂ ಸಿಕ್ದವ್ರಿಗೆಲ್ಲ ತಲೆ ತಿಂತಿರ್ತಂತಲ್ಲ ಮೊನ್ನೆ ಪ್ರಭಿ ನಿನ್ ವಿಷಯ ಹೇಳ್ಕೊಂಡು ನಗ್ತಿದ್ದ ನೀನೊಂದ್ ಕೆಲ್ಸ ಮಾಡ ಯಾವ್ದಾದ್ರು ಒಳ್ಳೆ ಡಾಕ್ಟರ್ಗೆ ನಿನ್ ತಲೆನ್ ತೋರ್ಸು ಅಣ್ಣ ಅಮಾವಾಸ್ಯೆ ಪೂರ್ಣಮಿಗೆ ಮಾತ್ರ ಜಾಸ್ತಿ ಆಗುತ್ತೆ ಇಲ್ದಿರ ನಾರು ನನ್ ಮಗ ನೀನು ಬಂದಿದ್ ಕೆಲ್ಸ ಆಯ್ತಲ್ಲ ರೈಟ್ ಹೇಳು ಪೆಟ್ರೋಲ್ ಅಣ್ಣ ಬರ್ತೀರಿ ಸೊಪ್ಪು ಕೊಡು ಒಂದ್ ಲೋರೆ ಸೊಪ್ಪು ಅದ್ಯಾಕ ನಂಗುರಾಯಿಸ್ತೀಯಾ ಅಣ್ಣ ಇಲ್ಲ ಅಂತಿದ್ರೆ ಇಲ್ಲೇ ಊತಾಕ್ಬಿಡ್ತೈತೆ ಸರಿಯಾಗಿ ಕೊಟ್ಟನಲ್ಲೋ ಮಕಾಮತಿ ಎಲ್ಲ ಊದಿಸ್ಬಿಟ್ಟ ಇಷ್ಟೊತ್ತಿಗೆ ನೀನ್ ಮೇಲ್ಕೋಬಿಟ್ಟಿರ್ತಿ ಅನ್ಕೊಂಡಿದ್ದೆ ನನ್ಗೊಂದ್ ಬೇಕಷ್ಟೇ ಎಷ್ಟು ಕೊಡ್ತೀಯಾ ಕರ್ಕೊಂಬತ್ತೀನಿ ಎಷ್ಟಾದ್ರೂ ರೆಡಿ ಮಾಮ ತಗೋ 7 9 12 ಅಯ್ಯೋ ಹೋಗೋಣ ನಂಗೆ 12 ಮೇಲೆ ಲೆಕ್ಕನೆ ಬರೋದಿಲ್ಲ ಅಂತದೆ ಎಷ್ಟದಣ್ಣ ಇದ್ರಾಗ ಆ ಹುಡುಗಿಗೆ ಪರೀಕ್ಷೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟಿದೆ ತೊಂಡ ಕೂಡ ಅಣ್ಣ ಕೆಲ್ಸ ಇವತ್ತಿಂದಾನೆ ಶುರು ಮಾಡ್ಬಿಡದ ಫಸ್ಟ್ ದುಡ್ಡು ತೊಗೊಂಡೋಗ್ ಕೊಡ ಆಮೇಲೆ ನಾನು ಕೆಲಸ ಹೇಳ್ತೀನಿ ಕುಡ್ಕತ್ತೀಯ ಏನೊಂದು ಹೇಳ್ಬೇಕಾಗ್ರ ಏ ಬೇಡಪ್ಪೋ ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಣ್ಣ ಹೆಂಗೋ ಈ ಹುಡುಗಿ ಆಗ್ಲೊತ್ತು ಅಲ್ಲಿ ಇಲ್ಲಿ ನೀವು ಓದ್ಕೊಂಡು ಕಾಲ ಕಳೀತದೆ ರಾತ್ರಿ ಹೊತ್ತು ಪ್ರಾಣ ಓದಂಗ ಆಯ್ತದೆ ಕಣಣ್ಣ ಹೆಂಗಾರ ಮಾಡಿ ನೀನ್ ದಮ್ಮಯ್ಯ ಅಂತೀನಿ ಒಂದ್ ಸಣ್ಣ ಗೂಡಂತ ಮಾಡ್ಕೊಡೋಣ ಇಲ್ಲ ಅನ್ಬೇಡಣ ಮಾಡೋಣ ನಡೆ ಹೋಗೋಣ ನೀವು ರೈಲು ಅಂತಂದ್ರೆ ಬೆಳಿಗ್ಗೆ 9:30 ಬರ್ತಾನೆ ಟಿಪ್ಪು ಎಕ್ಸ್ಪ್ರೆಸ್ ಎಡಗಡೆ ತಿರ್ಕೊಂಡ್ರು ಅದೇ ನಿಮ್ಮನೆ ಬಸ್ ಮನೆ ಮೊದ್ಲಿಗೆ ಇದು ನನ್ನ ಮನೆ ಈಗ ಇದು ನಿನ್ ಮನೆ ಇಲ್ಲಿರೋದೆಲ್ಲ ವೇಸ್ಟು ಈ ದುನಿಯಾದಲ್ಲಿ ನೀನು ವೇಸ್ಟು ಇದು ನನ್ನ ಮನೆ ನೀವ್ಯಾರು ನೀವ್ ಯಾವ ಜಾತಿ ಮಾಂಸ ತಿಂತೀರಾ ವೆಜ್ಜಾ ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು ಗಂಡಸೇನಾ ನೀವಿಬ್ರು ಗಂಡ ಹೆಂಡ್ತಿನ ನಿಮ್ಮಿಬ್ರದ್ದು ಯಾವ ರೀತಿ ಸಂಬಂಧ ಸಿಂಗಲ್ ಆದ್ರೆ ಓಕೆಪ್ಪ ಡಬಲ್ ಆದ್ರೆ ಪ್ರಾಬ್ಲಮ್ಮು ನೀವು ಡೈಲಿ ಸ್ನಾನ ಮಾಡ್ತೀರಾ 9:30 ಲೈಟ್ ಆಫ್ ಮಾಡ್ಬಿಡ್ಬೇಕು ಈ ತರ ತರಲೆ ಪ್ರಶ್ನೆ ನಿಮ್ಮನ್ನ ಯಾವನು ಕೇಳಲ್ಲ ಇದು ನಿಂದೆ ಓನ್ ಹೌಸ್ ಓಪನ್ ಏರ್ ಕಂಡೀಷನ್ ಎಂತ ಮಳೆ ಬಂದ್ ಬಸ್ಸೇ ತೇಲ್ಕೊಂಡು ಹೋದ್ರು ಮೇಲ್ಗಡೆ ಸೋರಲ್ಲ ಅಣ್ಣ ಕಿಟಕಿಗಳೆಲ್ಲ ಜಾಸ್ತಿ ಆದವೆ ಅದೊಂದು ಬಿಟ್ರೆ ಮಿಕ್ಕಿದೆಲ್ಲ ಚಂದ್ವೆ ಇಲ್ಲೇ ತಿನ್ಕೊಂಡು ಇಲ್ಲೇ ಮಲ್ಕೊಂಡಿದ್ರೆ ನಾವು ಬಸ್ಸ ಹೋಯ್ತಾನೇ ಇದೀವಿ ನಾವ್ ಇಳಿಯೋ ಸ್ಟಾಪೇ ಬಂದಿಲ್ಲ ಅನ್ಸ್ಬಿಡ್ತದಲ್ವಾ ಚೆನ್ನಾಗ್ ಮಾತಾಡ್ತಾರೆ ಬಂಡೆ ಕವಿ ತಪ್ಪು ಎಲ್ಲಾರ್ಗು ಒಂದಲ್ಲ ಒಂದ್ ದಿವಸ ಇಳಿಯೋ ಸ್ಟಾಪ್ ಬಂದೇ ಬರುತ್ತೆ ಅವಾಗ ಇಳಿದ್ಬಿಟ್ಟು ಹೋಯ್ತಾ ಇರ್ಬೇಕು ಅಷ್ಟೇ ನೋಡಮ್ಮ ಅಲ್ಲಿ ಕಾಣಿಸ್ತಿಯಲ್ಲ ಬಾಗ್ಲು ಅಲ್ಲಿ ನಿನ್ನ ಬೆಳಗಿನ ಪಾಪ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡು ಬನ್ನಿ ಲಕ್ಷ್ಮಣ್ಣರೇ ಚೆನ್ನಾಗಿದ್ದೀರಾ ನಾನು ಸತ್ಯಣ್ಣ ನಮ್ಮ ಓನರು ಈ ಏರಿಯಾಗೆ ಇವರೇ ಬಾಸು ಆಡಿಯೋ ವಿಡಿಯೋ 2 ಔಟ್ 2 ಕ್ಲೀನ್ ಮಾಡಿಸ್ತೀನಿ ಅಂತ ಸುಮಾರು ವರ್ಷದಿಂದ ಹೇಳ್ತಾನೆ ಅವಳೆ ಮಗ ಅಮೇರಿಕದವನೇ ಅಮ್ಮ ಭಾರತ್ ಮಾತೆ ಇಲ್ಲೇ ಅವಳೆ ನಮ್ ದೊಡ್ಡವ ಇದ್ದಂಗೆ ಅವಳೆ ಕಾಲಿ ಬಿದ್ದೋಗ್ಲಣ್ಣ ಬೇಡ ಸುಮ್ಮಿರೋ ಎಲ್ಲ ವೇಟ್ ಸುಮ್ಮಿರೋ 100 ರೂಪಾಯಿ ಅಡ್ವಾನ್ಸ್ ಕೊಡು ಒಂದ್ 100 ರೂಪಾಯಿ ಕೊಡು ಬೇಗ ಹೋಗು ನೀ ತಂದ್ಕೊಟ್ಟಿದ್ ತೆಂಗಿನಕಾಯಿ ಎಲ್ಲ ಕೊಳ್ತೋಗದೆ ಯಾವ್ದು ಫ್ಲಾಶ್ ಬೇಕು ಆಯ್ತಾಯ್ತು ಹೋಗು ನೀವ್ ಯಾವಾಗ್ಲೇ ಮಾತಾಡ್ಬೇಕು ಅಂತಂದ್ರು ಒಂದ್ 10 ಅಡಿ ಡಿಸ್ಟೆನ್ಸ್ ಇಟ್ಬಿಟ್ಟು ಮಾತಾಡಿ ಯಾಕೆಂದ್ರೆ ಇವತ್ತು ಹೇಳಿದನ್ನ ನಾಳೆ ಅರ್ಥ ಮಾಡ್ಕೊಂಡು ನಗ್ತಾ ಇರ್ತಾಳೆ ಬಾಯ್ ಬಿಡ್ಬೇಡಿ ತಗೋ ಇದನ್ನ ಮನೆಗೇನ್ ಬೇಕೋ ಪಾತ್ರೆ ಚಾಪೆ ಪಗಡ ಎಲ್ಲ ತಗೊಂಡ್ಬಿಡು ಆಯ್ತಾ ಜೈ ಒಂದೇ ಮಾತಾಡಂ ಟಿಪ್ಪು ಸುಲ್ತಾನ್ ಶಿವು ನಾವಿದ್ರೆ ಮನೆಗೇನ್ ಬೇಕೋ ತಗೊಂಬರೋಣ ಹೋಗೋಣ ನಡಿ
ಒಲವೇ ಮನ್ನಾರ ಸಾಕ್ಷಾತ್ಕಾರ ಪಿಕ್ಚರ್ ನೋಡಿದಾನೆ ಅಣ್ಣವ್ರದ್ದು. ನೋಡಿದ್ದೀನಿ ಅಣ್ಣ. ಅಯ್ಯ ಇದೇನಣ್ಣ ತಿರ್ಗಾ ಇಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇವತ್ತು ಹೊಡಿಬೇಕಾ? ಇವತ್ತು ಅವನು ಹೊಡಿತಾನೆ, ನೀನ್ ಹೊಡಿಸ್ಕೋಬೇಕು. ದುಡ್ಡು ಕೊಟ್ಟಿದ್ದಾನೆ, ನೀನ್ ಸೋಲ್ಬೇಕು. ಹ್ಞೂ ಆಯ್ತು. ಈ ಪೆಟ್ರೋಲ್ ನೋಡು ಬಂದವನೇ. ಆಸೆ ತೀರಷ್ಟು ಹೊಡ್ಕೋ, ಜೀವಕ್ಕಿನಬಾರ್ದು. ಅಯ್ಯೋ ಪಾಪ. ಆಯ್ತಪ್ಪ, ಕೈ ಕಾಲು ಮುಡ್ಕೋ, ಉಸಿರು ಹೋಗ್ಬಾರ್ದು. ದಟ್ ಬೇಡ. ಪೆಟ್ರೋಲ್ ಹಿಂಗೆ ಸೊಪ್ಪಡಿದ್ರೆ ಹೋಗ್ಬಿಡ್ತಲ್ಲ. ಶಿವಲಿಂಗೋ ಬಾಪುಟ ಏಯ್ ಮಾಮ, ಜನರೇಟ್ರು ಔಟು. ಪೆಟ್ರೋಲ್ ನನ್ ಮಗನೇ, ಬರೀ ಚಪ್ಪರ್ ಶೋಕಿಗಳಾಗೋಯ್ತಲ್ಲ ಅದು. ಅಲ್ಕ ನನ್ ಮಗನೇ, ಒಬ್ಬಂಗೆ ಇಷ್ಟ ಜನ ಸೇರ್ಕೊಂಡೆ. ನಾಚಿಕೆ ಆಗಲ್ಲ ನಿಮ್ಗೆ, ಚಪ್ಪರ್ ನನ್ ಮಕ್ಳ. ಏಯ್ ಬರಲಿ, ಎತ್ತಗೋಣ ಬಿಸಿಗಲೇ. ಏನ್ ಬರೀ ರಿವೆಂಜ್ಗಳೇ ಆಗೋಯ್ತಲ್ಲ ನನ್ ಮಗನೇ. ಅಲ್ಲಿ ಸೆಟ್ಲ್ ಆಗ್ಬಿಟ್ಟವ್ರು ನೋಡಮ್ಮ. ಸತ್ಯಣ್ಣ, 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 ಯಾರನ್ನ ಎಬ್ಬರಿಸ್ತಾ ಇದ್ರಲ್ಲಿ? ನನ್ನೇ ಎಬ್ಬರಿಸಿ. ನಾನು ಪೂರ್ಣಿ. ಯಾರು ಯಾರು ನೀನು? ಏನ್ ಬೇಕು? ಶಿವು ಇನ್ನು ಮನೆಗ್ ಬಂದಿಲ್ಲ. ಯಾವ ಶಿವ? ಶಿವದು ಇವತ್ತು ನೈಟ್ ಡ್ಯೂಟಿ. ಅವನು ಬೆಳಗ್ಗೆ ಬರ್ತಾನೆ. ನಿಮ್ ಮನೆಗೆ ಹೋಗು. ಊಟ ಆಯ್ತಾ? ಬಾಯಿಲೆ ಕುತ್ಕೋ, ಬಿರಿಯಾನಿ ಮಾಡಿದೀನಿ, ಬಾಯಿಲೆ ತಿನ್ನು. ಇಲ್ಲ ಬೇಡ. ಊಟ ಆಯ್ತಾ? ಟಾರ್ಚ್ ಇದೆಯಲ್ಲ, ಮನೆಗೆ ಹೋಗು. ಲೇಡೀಸ್ ಎಲ್ಲ ಇಲ್ಲಿ ಬರ್ಬಾರ್ದಪ್ಪ. ಟಾರ್ಚ್ ಇದೆಯಲ್ಲ ಹಾಕೊಂಡು ಮನೆಗೆ ಹೋಗು. ಬೇಡ ಕಣೆ, ಶಿವು ಇರ್ತಾನೆ, ನೀನ್ ಬರ್ಬೇಡ. ಹಲೋ, ನಾನೇ ನಿನ್ ಶಿವನ ತಿಂದ್ ಹಾಕ್ಬಿಡಲ್ಲ. ಬೇಡ ದೀಪಾ, ನಿನ್ನ ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ. ಬೇಡ ಅಂದೆ ಅಷ್ಟೇ. ಹೆದರ್ಕೋಬೇಡಮ್ಮ, ನಾನೇ ನಿನ್ ಶಿವನ ಎತ್ತಾಕೊಂಡು ಹೋಗ್ಬಿಡಲ್ಲ. ಶಿವು, 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 ಕುಡಿಯೋದ ಅಭ್ಯಾಸ ಬೇರೆ ಇದೆಯಾ ನಿನ್ಗೆ? ನಾನೇ ಕುಡಿಯಕ್ ಹೋಗ್ಲಿ, ಯಾರೋ ಕಳ್ಳರು ಬಂದು ದುಡ್ಡು ಕಿತ್ಕೊಂಡು ಹೋಗ್ಬಿಟ್ರು. ಕಿತ್ಕೊಂಡ್ರಾ? ಸುಳ್ಳು ಹೇಳ್ಬೇಡ, ನಾನ್ ನೋಡಿದೀನಿ ನೀನೇನು ಅಂತ. ಮುಟ್ಬೇಡ. ಅಯ್ಯೋ ಬಿಡು ದೀಪಾ, ನಾನೇ ಕ್ಲೀನ್ ಮಾಡ್ತೀನಿ. ಹೇಳೋ, ನೀನ್ ಕುಡಿದ್ ಬಿದ್ದಿದೆ ಅಲ್ವಾ? ನಿಜ ಹೇಳೋ. ನಾನ್ ಕೆಲಸ ಮಾಡಕ್ ಹೋಗಿದ್ದೆ ಅಂದ್ರೆ ನೀನ್ ನಂಬದೇ ಇಲ್ವಲ್ಲ, ಯಾಕೆ? ಏನ್ ಕೆಲಸ ಮಾಡಿದ್ರೆ ಹಿಂಗ್ ಮುಖ ಮೂತಿ ಎಲ್ಲ ಗಾಯ ಆಗತ್ತೆ?
ಸರಿ ದೀಪಾ, ನಿನ್ ಬಸ್ ಲೇಟ್ ಆಗುತ್ತೆ. ನೀನ್ ಹೋಗು. ಏ ಪೂರ್ಣಿ, ನಿನ್ ಪ್ರಾಬ್ಲಮ್ಮು ನನಗೆ ಅರ್ಥ ಆಯ್ತು. ಬರ್ತೀನಿ. ಬಾಯ್ ಶಿವು. ಯಾಕೋ ಹಿಂಗ್ ಸುಳ್ಳು ಹೇಳ್ತೀಯಾ? ನಾನ್ ಎಷ್ಟ್ ಹೇಳಿದ್ರು ನನ್ ಮಾತ್ ಕೇಳಲ್ಲ. ಯಾರಿಗೋ ಹೊಡೆದ್ ಬಂದಿದ್ಯಾ ನೀನು? ಬದುಕ್ಬಿಟ್ಟವನೇ. ಹೆಂಗೆಲ್ಲ ಮಾಡ್ಕೊಂಡಿದ್ಯಾ? ಅಯ್ಯೋ, ನೀನ್ ಹೀಗೆ ಮಾಡ್ತಾ ಕುಲ ಇದ್ರೆ ಇಲ್ಲ, ನಾನಿನ್ನ ಗೋತ್ರ ಬಿಟ್ಬಿಟ್ಟು ಇಲ್ಲ, ಹೋಗ್ತೀನಿ ಅಷ್ಟೇ. ಅಡ್ರೆಸ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬೋರ್ಡ್ ಇಲ್ಲ. ತಾಯಿ, ಈ ಸತ್ಯಣ್ಣ ಬೆಳಿಗ್ಗೆ ಒಂದ್ ಸತ್ಯ ಹೇಳ್ತಾವನೆ, ಕೇಳಿಸ್ಕೊಂಬಿಡು. ಅವನು ನಿನಗೋಸ್ಕರ ಒದೆ ತಿಂದು ದುಡ್ಡಿಸ್ಕೊಂಡ್ ಬಂದವನೆ. ಅಣ್ಣ ಸುಮ್ಕಿರಣ, ಅವೆಲ್ಲ ಹೇಳ್ಬೇಕಾ? ಏ ಸುಮೀರಾ, ನೀನು ಪರೀಕ್ಷೆಗೋಸ್ಕರ ದುಡ್ಡು ಬೇಕು ಅಂತಿದ್ದಲ್ಲ, ಅದಕ್ಕೋಸ್ಕರ ಅವನು ಒದೆ ತಿಂದು ದುಡ್ಡಿಸ್ಕೊಂಡ್ ಬಂದವನೆ. ಅವನೇನು ದುಡ್ಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ನೀನ್ ಪರೀಕ್ಷೆ ಬರೀತಿರ್ಲಿಲ್ಲ. ಜ್ವರ ಗಿರ ಬಂದಿದ್ಯಾ? ಹಿಂಗ್ ಮುಟ್ ನೋಡಿ, ಹಿಂಗೆ ಮುಟ್ಟು ಬಂದಿದ್ಯಾ? ಒಳ್ಳೆ ಔಷಧಿ ಕೊಡ್ತೀವಿ. ತಗೋ ಈಗೊಂದ್ 30 ml ಹಾಕು, ಆಮೇಲೆ ಒಂದ್ 30 ml ಹಾಕು. ಜ್ವರ ಪಟ್ಟಂತ ಹೋಗ್ಬಿಡುತ್ತೆ. ಒಳ್ಳೆ ಔಷಧಿ. ನಾ ಬರ್ಲಮ್ಮ. ಶಿವ, ಸಾಯಂಕಾಲ ರೆಡಿ ಆಗ್ಬಿಡು. ಅಣ್ಣ ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ಆ ತರದ ಅಭ್ಯಾಸ ಎಲ್ಲ ಬಿಟ್ಟು ತುಂಬಾ ವರ್ಷ ಆಯ್ತು. ನಮ್ದೇನಿದ್ರು ಫುಲ್ ಮಿಲ್ಸು. ಕತ್ಲಾದ್ಮೇಲೆ ಬೆಳಿಗ್ಗೆನೆ ಫುಲ್ ಟ್ಯಾಂಕ್ ಆಗ್ಬಿಟ್ರೆ ಬಾಡಿ ಅಲ್ಲಾಡ್ತಾ ಇರ್ತದೆ. ದೇಹದಲ್ಲಿರೋ ಪಾರ್ಟ್ಸ್ ಎಲ್ಲ ಆನಂದವಾಗಿರ್ತದೆ. ಆಮೇಲೆ ಇದೆಲ್ಲ ಫಸ್ಟ್ ಕ್ಲಾಸ್. ಬರಲ್ಲ ತಿಂಡಿ. ಅರಮನೆಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನು ತಿನ್ನಲು ಸಾಧ್ಯವೇನೋ. ಅವನ್ ಗೋರಿ ಕಟ್ಸ ಕಾಸು ಹಂಚೋದು, ನೀನ್ ಓದ್ಸೋದು, ನಾನ್ ದುಡಿಯೋದು, ಕೆಲ್ಸಕ್ಕೆ ಓದ್ತಾ ಇರೋದು ಬತ್ತಾ ಇರೋದನೆಯ. ಅಯ್ಯಯ್ಯೋ ಪೂರ್ಣಿ ಹಾಲು ಉಕ್ಬಿಡ್ತು, ಏನ್ ಮಾಡ್ಲಿ? ಕೆಳಗಿಳಿಸು. ಹೌದು, ನೀನ್ ಎಲ್ಲಿವರೆಗೂ ಓದ್ತೀಯಾ? ಡಾಕ್ಟರ್ವರೆಗೂ ಓದ್ಬಿಡು, ನಾನು ಓದಿಸ್ಬಿಡ್ತೀನಿ. ನಾನು ಓದಲ್ಲ, ಈ ಸಲ ಪರೀಕ್ಷೆ ಬರೆದ್ರೆ ಸಾಕು. ಅಯ್ಯ, ಓದಕ್ಕೇನ್ ರೋಗ ನಿನ್ಗೆ? ನಾನೇನೋ ನನ್ನ ಅಕ್ಷರ ಕಲ್ತಿದ್ರೆ ಅದ್ರ ಕಥೆನೆ ಬೇರೆ ಮಾಡ್ಬಿಡ್ತಾ ಇದ್ದೆ. ಸರಿ ಬಿಡವ, ಏನೋ ನಾ ಒಳ್ಳೆ ಮಾತು ಹೇಳೋಣ ಅಂದ್ರೆ 60 ಕ್ಯಾಂಡ್ಲು ಬಲ್ಪ್ ಬಿಡ್ತಾರಲ್ಲ, ಪಳ್ಳನೆ ಬಿಡ್ತೀಯ ಕಣ್ಣ.
ಸರಿಯಾಗಿ ಕೂತ್ಕೊಳ್ಳೋ. ಕುತ್ಕೊಂಡಿದ್ದೀನಲ್ಲ, ಉಪ್ಸರಿಗೆ ಹಾಕಲ್ಲ ನನ್ ಮಗ ಯಾವನೋ. ಕೂತ್ಕೊಳ್ಳೋ ಸರಿಯಾಗಿ. ಕಾಲ್ ಸರಿಗಿಟ್ಕೋ, ಸರಿಗಿಟ್ಕೋ. ಬರೀ ಚಟ್ನಿ ತಿಂತಾ ಇದ್ಯಾ? ಇಡ್ಲಿ ಇರ್ಲಿಲ್ವಾ ಅದ್ರಲ್ಲಿ? ಇದ್ದಿದ್ದೆ ಹೇಳು, ತಿಂದಾಕ್ಬಿಟ್ಟೆ. ಅದೇನೋ ಆನೆ ಗಂಜಿ ಉಯ್ತಾರಂತಲ್ಲ, ಹಂಗಾಗೋಯ್ತು ನನ್ ಕತೆ. ತಗೋ, ಬೇಕಾ ಇನ್ನೊಂದು ಇಡ್ಲಿ? ನಮ್ಗಿದೆಲ್ಲ ಬೇಡ. ರಾಗಿ ಮುದ್ದೆ ನಾಟಿ ಕೋಳಿ ಸಾರು 2 ಸಾಕು. ನಿಂಗ್ ರಾಗಿ ಮುದ್ದೆ ಮಾಡಕ್ ಬರ್ತದ? ಇಲ್ಲಪ್ಪ, ನಂಗ್ ಬರಲ್ಲ. ಬರಲ್ವಾ? ಹಂಗಾದ್ರೆ ನಿನ್ ಮಾಂಸ ತಿನ್ನಲ್ಲ? ಛೀ, ಪ್ರಾಣಿ ಹಿಂಸೆ ಮಾಡ್ಬಾರ್ದು. ಪ್ರಾಣಿ ಹಿಂಸೆನಾ? ನಾವು ಬಂಡೆ ಕೆಲಸ ಮಾಡೋವಾಗ ಅದೇನೇನ್ ಪ್ರಾಣಿ ಪಕ್ಷಿ ತಿಂದಿದೀವೋ ಅದ್ರ ಹೆಸರು ಒಂದು ನೆನಪಿಲ್ಲ. ಓತಿಕೇತನೂ ಬಿಟ್ಟಿಲ್ಲ, ನಾಯಿನೂ ಬಿಟ್ಟಿಲ್ಲ. ಛೀ, ಏನ್ ಛೀ? ನಿನ್ಗೇನ್ ಗೊತ್ತಾದ್ರ ಕತೆ? ಅದ್ರ ರುಚಿ ಏನ್ ಕಂಡಿದ್ಯಾ ನೀನು? ಏಯ್ ಸರಿ, ನಾನ್ ಮನಿಕೊಂತೀನಿ, ನೀನು ಬಂದ್ ಮನಿಕೋ. ಇನ್ನೊಂದ್ಸಲ ಹಂಗ್ ಕರೆದ್ರೆ ನನ್ನ ಹತ್ರ ಬಯಸ್ಕೋತಿಯ ನೋಡು. ಅಯ್ಯ, ನಾನೇನ್ ಅನ್ಬಾರ್ದು ಅನ್ಬಿಟ್ಟೆ ಅಂತ ಹಂಗ ಆಡ್ತೀಯ ನೀನು. ತಿನ್ಬಿಟ್ಟು ಓದ್ಕೊಂಡ್ ಮನಿಕೋ, ನನ್ಗೇನಾಗಬೇಕು? ಶಿವ ಮಲಗ್ಬಿಟ್ನಾ? ಮಲಗಿದಾನೆ, ಎಬ್ಬಿಸ್ಲಾ? ಬೇಡ. ಏನಾದ್ರೂ ಹೇಳ್ಬೇಕಾಗಿತ್ತಾ? ಊಟ ಮಾಡ್ತೀರಾ? ಬೇಡ. ಬರ್ಲಾ? ಮಮ್ಮ ಫುಲ್ ಹೇಳ್ಬಿಟ್ಟೆ ಬಾಬಾ, ನಾಳೆ ಬೆಳಗ್ಗೆ ಹೇಳ್ತೀನಿ ಅಂದ್ಲು. ನಾವೆಲ್ಲ ಇದೀವಿ ಬಿಡು ಮಗ, ಟೆನ್ಷನ್ ಮಾಡ್ಕೋಬೇಡ. ಕೋಳಿ ನಕ್ರ ಮಾಡ್ತಾ ಶಿವ ನಕ್ರ ನಮ್ಮ ಹತ್ರನೇ ಮಾಡ್ತಲ್ಲೇ ನೋಡ್ಕೊಳ್ಳಿ. ಏನ್ ಸರ್ ಲೂಸ್ ಮಾತಾವ್ರೆ? ಓಡಲ್ವಾ ನೀವು? ಲೈಫಲ್ಲೇ ಹೊಡೆದಿರಂಗಾಗ್ಬಿಟ್ಟಿಲ್ಲ ನೀನು. ಕೂತ್ಕ, ಏನೋ ಚುಟ್ಟಿ ಹೇಳ. ಕೂತ್ಕೊಳ್ಳೋ. ಈ ಏರಿಯಾಗೆ ಫುಲ್ಲು ಫೇಮಸ್ ಅಲ್ಲ ನೀವು? ಸಿಗಡ್ಗಳು ಸುಮ್ಮನೆ ಕೂತ್ಕೊಂಡು ಹೋಗೋರು ಬರೋರು ನೋಡ್ತಾ ಇರೋದು, ಅಣ್ಣಮ್ಮನ ಕೂರಿಸೋದು, ಗಣೇಶನ ಮುಳುಗಿಸೋದು, ಫುಲ್ಲು ರೌಡಿಸಮ್ ಅಲ್ಲ? ಕೊನೆಗೊಂದು ದಿವಸ ಎಲೆಕ್ಷನ್ ಕೈ ಮುಗಿತಾ ಇರೋದು ಒಂದು ದೊಡ್ಡ ಕಟೌಟ್ ಹಾಕೊಂಡು ಯಾವನೋ ತಲೆ ಮಾಸ್ತವನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಬೋರ್ಡ್ ಹಾಕ್ಬಿಡೋದು. ಏನೋ ಬ್ಲ್ಯಾಕ್ ಕೋಬ್ರಾ ಇವನ್ ಜೊತೆ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಈ ಟ್ರೈನಿಂಗ್ ಏನ್ ಮಾಡೋದು ಸಾ? ಹೊಟ್ಟೆಪಾಡು. ನಾನು ಓದಿದಿನ ಬರ್ದಿದ್ದೀನ, ಇವ್ನು ಕಾಸು ಕೊಡ್ತೀನಿ ಜೊತೆಲಿರೋ ಅಂದ, ಅದಕ್ಕೆ ಜೊತೆಲಿದ್ದೀನಿ ಸಾ. ಎಷ್ಟು ಜನಕ್ಕೂ ಇದೆ ನೀನು? ಅಯ್ಯೋ ಅಂಥದ್ದೆಲ್ಲ ನಾನೇನು ಮಾಡಿಲ್ಲ ಸರ್. ಇವ್ನು ಸುಮಾರು ಜನ ದುಡ್ಡು ಕೊಡ್ಬೇಕಲ್ಲ, ಅವ್ರ ಜೊತೆಲಿರ್ತೀನಿ ಅಷ್ಟೇ. ಏನೋ ಫೈನಾನ್ಸ್ ಬೇರೆ ಬಿಟ್ಟಿದ್ಯಾ ನೀನು? ಸರಿ, ದೋಪೆಲ್ಲ ಒಂದು ತೋರಿಸು. ಸರ್ ತಡಿಯೋ, ತೋರಿಸು. ಬೇಡ ಸರ್. ಜೋಡಿ ಕೊಲೆ ಮಾಡ್ಬಿಟ್ಟು ಬಂದು ಮಲಗಿದ್ರೆ ಈ ಲೆವೆಲ್ಗೆ ನಿದ್ದೆ ಬರುತ್ತಾ? ಓಯ್, ನೆನ್ನೆ ನೀನಿದ್ದೇನೋ ಅವನ ಜೊತೆಗೆ? ಇದೆಲ್ಲ ಮಲಗೋ ಜಾಗನೇನಲ್ಲೇ? ಬಿಟ್ಬಿಡಿ ಸರ್. ಹೌದು, ಯಾವ ಲೋಕಲ್ ಕುಡಿದ್ರೆ ಈ ಲೆವೆಲ್ಗೆ ನಿದ್ದೆ ಬರುತ್ತೋ? ನನಗೂ ಸುಮಾರು ದಿವಸದಿಂದ ನಿದ್ದೆ ಇಲ್ಲ. ಓಯ್, ಬಂದ್ರು ಇಲ್ಲಿ. ಇದೇ ಲೊಕೇಶನ್ನು, ಆದ್ರೆ ಬೇರೆ ಬೇಸಿನ್ನು. ಇದೇ ಪೊಸಿಷನ್ ನಾಳೆ ನೀನು ಎಲ್ಲ ಹೋಗ್ಬಿಡ್ತೀರಾ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರ್ದ್ಬಿಡ್ತೀನಿ. ಒಂದ್ಸಲನಾದ್ರೂ ಶಿವನ ನನಗ್ ಬಿಟ್ಕೊಡೆ, ನಾನಾದ್ರೂ ಸೀರಿಯಸ್ ಆಗಿ ಟ್ರೈ ಮಾಡ್ತೀನಿ.
ದೀಪಾ, ನನ್ನ ಹತ್ರ ಹೀಗೆಲ್ಲ ಮಾತಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿದೀನಿ ನಾನು. ಪೂರ್ಣಿ, ನಿಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ್ಯ, ಅಂದ್ರೂ ಅವನ್ ಜೊತೆಲೇ ಇರ್ತ್ಯ. ಒಂದ್ ಕೆಲ್ಸ ಮಾಡು, ಮೊದ್ಲು ಅವನ್ನ ಬಿಟ್ಪಾ, ನನ್ ಜೊತೆ ಹಾಸ್ಟೆಲ್ ನಲ್ಲಿರು. ದುಡ್ಡು ಯಾರು ಕೊಡ್ತಾರೆ? ದುಡ್ಡು ಕೊಟ್ರು ನಾನು ಬರಲ್ಲ. ಶಿವಗೆ ನಾನು ಬಿಟ್ರೆ ಬೇರೆ ಯಾರು ಇಲ್ಲ. ಅದನ್ನೇ ಕಣೆ ನನ್ ಲವ್ ಅಂದಿದ್ದು. ದೀಪಾ, ಹಿಂಸೆ ಮಾಡ್ಬೇಡ, ಆ ಥರದ್ ಏನೂ ಇಲ್ಲ. ಶಿವು, ಶಿವು, ಸುಂದರವೋ, ಮೈಕೆಲ್ಲ ನೋವು, ಕೋಪ ಬರ್ಸ್ಬೇಡ. ಅಯ್ಯೋ, ನಿನ್ ಮಕ ಮುಚ್ಚಿ ನಿನ್ ಎಗರು ಬಿದ್ದಾಗ ಹೋಗು. ಗೊರ್ಕೆ ಸೌಂಡ್ ಕೇಳಕ್ಕಾಗಲ್ಲಪ್ಪ. ನೀನಾ? ನಾನ್ ನಮ್ಮ ಅವ್ವ ಅನ್ಕೊಂಡೆ. ಥೂ, ಹೆಂಗ್ ಗೊರ್ಕೆ ಹೊಡಿತೀಯ ಗೊತ್ತಾ ನೀನು? ನಾನಾ? ಗೊರ್ಕೆನಾ? ಯಾವ್ದೋ ರೈಲೋ ಪೈಲೋ ಹೋಗಿರ್ಬೇಕು, ಹೋಗು. ಕುರುಬಳು ಚೆನ್ನಾಗಿ ಕಾಣಿಸ್ತೀಯ. ಮಲ್ಬಿಟ್ಟಿದೀನಿ, ಸತ್ತಣ್ಣ ನೋಡ್ಕೊಂಡ್ ಬರ್ತೀನಿ ತಾಳು. ಇನ್ನೊಂದ್ಸಲ ನಿನ್ ಗೊರ್ಕೆ ಸೌಂಡ್ ಕೇಳಿಸಿದ್ರೆ ಬಾಗ್ ಏನಾರು ತುರ್ತೀನಿ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ರೋಮಿಯೋ ಜೂಲಿಯೆಟ್ ನಮಗ್ ಗೊತ್ತಿಲ್ವಾ? ಪಾಯ್ಸನ್ ಕುಡಿಸಿದ್ದು ಪ್ರೀತಿ ಅಲ್ವಾ? ಈ ಪ್ರೀತಿ ಕುರುಡು ಕಣೆ ನೋವಲ್ಲೇ, ಅದರ ಕೊನೆಯ ಮಾರ್ಬೇಡ ಸುಮ್ಮನೆ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಸ್ಟೋರಿ ಗೊತ್ತಾ ನಿಂಗೆ? ಪ್ರೀತಿ ಪಿವೋಟ್ ಆಗಿದ್ದೆಂಗೆ. ಮರೆಯು ನೆಪ, ನೆಪವೇ ನೆನಪು ಅವಳ ಜಪ. ಮರೆಯಾದ್ರೂ ಅವರ ಕತೆ, ನೀವ್ ನೆನೆಯೋದ್ಯಾಕೆ ಮತ್ತೆ ಮತ್ತೆ? ಆದಿ ಪನ್ನೀರು, ಅಂತ್ಯ ಕಣ್ಣೀರು, ಕೈ ಕೊಡುವನೋ ದೇವರು. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಶಿವು, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಣೋ. ನೋಡು, ಪೇಪರ್ನಲ್ಲಿ ನಿನ್ ಫೋಟೋ ಹಾಕಿದ್ದಾರೆ ನೋಡು. ಈಗ ಅವತ್ ಪೊಲೀಸ್ ಸ್ಟೇಷನ್ ಅಲ್ಲಿ ಲೂಸ್ದು ಹುಡುಗರೆಲ್ಲ ಫೋಟೋ ತೆಗಿತಾ ಇದ್ರಲ್ಲ, ನೋಡ್ದೆ. ನಾನು ಯಾವತ್ ಫೋಟೋ ತೆಗೆಸ್ಕೊಂಡಿರ್ಲಿಲ್ಲ, ಹೋಗಿ ನಿಂತ್ಕೊಂಡೆ ತೆಗೆದ್ರು. ಚೆನ್ನಾಗೈತಲ್ಲ. ಏನಂತ ಬರ್ದ್ರು ಇದ್ರಲ್ಲಿ? ರೌಡಿಗಳು, ಕದೀಮ್ರು, ಕಳ್ಳರು, ರೇಪಿಸ್ಟ್ ಅಂತ ಬರ್ದಿದ್ದಾರೆ ನೋಡು. ಏತು, ನಾನಂತ ಕೆಲಸ ಎಲ್ಲ ಮಾಡಿಲ್ಲ, ಹೋಗು. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಿನ್ಗೆ. ಎಷ್ಟೆಲ್ಲ ಹೇಳಿದೀನಿ ನಿನ್ಗೆ ಆ ಲೂಸ್ ಮಾದ ಸತ್ಯನನ್ ಜೊತೆ ಎಲ್ಲ ಸೇರ್ಬೇಡ ಅಂತ. ಪೂರ್ಣೆ, ಅಪ್ಪ ಲೂಸ್ ಮಾದ ಒಳ್ಳೆವನೇನೆ, ಆ ಇನ್ಸ್ಪೆಕ್ಟರ್ ಸರಿ ಇಲ್ಲ. ನೋಡ್ ಶಿವು, ಅವ್ರ ಜೊತೆ ಕೆಲಸ ಮಾಡ್ಬೇಡ ನೀನು. ಏಯ್, ಅಲ್ಲಿ ಕೆಲಸ ಮಾಡ್ಬೇಡ ಅಂದ್ರೆ ನಮ್ಮ ಅವ್ನ್ ಗೋರಿ ಕಟ್ಸಕ್ಕೆ, ನೀನ್ ಓದ್ಸಕ್ಕೆ ಕಾಸೆ ಅವನ್ ಕೊಡ್ತಾನೆ. ಒಳ್ಳೆಯವ್ರ ಹತ್ರ ನಾನ್ ಕೆಲ್ಸಕ್ಕೆ ಸೇರಿಸ್ತೀನಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯ ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗುವಾಗ ಏನೋ ಎತ್ಕೊಂಡು ಹೋಗ್ತೀವ? ಏನೇ ಎತ್ಕೊಂಡು ಹೋಗಲ್ಲ. ಯಾರು ಒಳ್ಳೇದ್ ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾತ್ರ ಮಾಡಬಾರ್ದು. ಕೆಲಸ ಮುಗಿಸಿ ಸೀದಾ ಮನೆಗೆ ಬರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು. ಇಲ್ಲ, ಕಾಡ್ಗೋಗಿ ಕರಡಿ ಹಿಡ್ಕೊಂಬಂದ್ ಕುಣಿಸ್ತೀನಿ ರೋಡು, ತಕ 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 ಅಂತ. ನೀನ್ ಹೇಳೋದು ಸರಿಯಾಗೈತಲ್ಲಿ. ಏ ಶಿವು, ಅಲ್ಲೋಡು,
ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ನೀನು ಅವ್ರ ಥರದೇ ಒಂದ್ ಬೈಕ್ ತಗೋ, ಒಳ್ಳೊಳ್ಳೆ ಬಟ್ಟೆ ಹಾಕೋ, ನಾವು ಚೆನ್ನಾಗಿರ್ಬೇಕು ಕಣೋ. ಅಮ್ಮಣ್ಣಿ, ಅವನ ಹತ್ರ ಇರೋದು ಯಾವ್ದು ಅವನದಲ್ಲ, ಎಲ್ಲ ಅವ್ರ ಅಪ್ಪ ಕೊಡ್ಸಿರ್ತಾನೆ. ಬೇಕಾದ್ರೆ ಹೋಗಿ ಕೇಳು, ಅವ್ನ ಹಾಕೊಂಡಿರೋ ಚಡ್ಡಿ ಕೂಡ ಅವ್ರ ಅಪ್ಪನೇ ಕೊಡ್ಸಿರೋದು. ನಾವಂಗಲ್ಲ, ಅಡಿಯಿಂದ ಮುಡಿಯವರೆಗೂ ನಮ್ ಸಂಪಾದನೆಯಲ್ಲಿ ಬದುಕ್ತಾ ಇರೋರು. ಅದ್ಯಾತ್ರದ್ದು ನೆಕ್ತಾ ಇದೆಯಲ್ಲ, ನೆಕ್ಬಿಟ್ಟು ಓದ್ ದಬ್ಬಾಕು. ಪೂರ್ಣಿ, ಏನ್ ಹೇಳೋ? ಬಾ ನೀನು. ಏನು? ಬಾರೆ ಕೆಳಗೆ ತಗೊಂಡ್ಬಿಡ್ಕೋ. ಇದೇನಕ್ಕೋ ತಂದೆ? ಚೆನ್ನಾಗಿತ್ತು ತಂದೆ. ಏನಾದ್ರೂ ಹೇಳ್ಬೇಕಿತ್ತಾ? ಏನೂ ಇಲ್ಲಪ್ಪ. ನಿಜ ಹೇಳೋ, ಏನಾದ್ರೂ ಹೇಳ್ಬೇಕಿತ್ತಾ? ಅಯ್ಯೋ ನಮ್ಮವ್ವ ಏನೂ ಇಲ್ಲ. ಏಯ್ ಪೂರ್ಣೆ, ತಗೋ. ಏನು ಇದು? ನೋಡ್ ಸರಿಯಾಗಿ ಕಣ್ಬಿಟ್ಟು. ಏನು ಸೀರೆ ತಗೊಂಡ್ಬಂದಿದ್ಯಾ? ನಾಳೆ ಹಬ್ಬ ಅಲ್ವಾ, ಉಟ್ಕೋ, ಚೆನ್ನಾಗಿರ್ತದೆ. ದುಡ್ಡೇಲಿಂದ ಬಂತು? ಬಟ್ಟೆಗೆ ಅಂತ ಅಡ್ವಾನ್ಸ್ ಕೊಟ್ಟವ್ರಲ್ಲ. ಏನು ತಗೊಳ್ಳಿಲ್ವಾ? ನಂಗೆ ಯಾಕೆ ಪೂರ್ಣಿ ಬಟ್ಟೆ? ಬೆಳಿಗ್ಗೆ ಹೋಗಿ ಬಟ್ಟೆ ಹಾಕೊಂಡ್ಬಿಟ್ರೆ ಸಾಯಂಕಾಲದವರೆಗೂ ಇದೇ ಹಾಕೊಳದೆಯ, ಕೆಲಸ ಮಾಡ್ತಾನೆ ಇರೋದೆಯ. ಪಾ ಗಬ್ಬೊಡಿತಾ ಇತ್ತು, ಅದಕ್ಕೆ ತೊಳ್ಕೊಂಡು ಹೋಗೋಣ ಅಂತ ಬಂದೆ. ಅದ್ ಸರಿ, ಪರೀಕ್ಷೆ ಏನಾಯ್ತು, ಪಾಸಾ ಫೇಲಾ? ಇನ್ 15 ದಿನಕ್ಕೆ ಹೇಳ್ತಾರಂತೆ. ಅವ್ರ ಮಕ ಮುಚ್ತು ಹೋಗು. ಹಗ್ಲು ರಾತ್ರಿ ಕಷ್ಟಪಟ್ಟು ಓದಿದಕ್ಕೂ ಅವತ್ತು ಹೇಳಕ್ಕೆ ದೊಡ್ಡರಾಗುವ ನನ್ನ ಮಕ್ಕಳಿಗೆ. ಅಯ್ಯೋ, ನನ್ ಸೋಪ್ ಎಲ್ಲ ಹಾಳು ಮಾಡ್ದೆ. ಹಿಂಗೆ ಉಚ್ಚ ತೊಳೆದ್ರೆ ಬೆಳ್ಳಗಾಗ್ಬಿಡ್ತೀಯ ನೀನು. ಹೌದೌದು, ನಿನ್ ಮಾತ್ ನಿಜಾನೇ. ಹಂಗೆಲ್ಲ ಸೋಪ್ ಹಾಕೊಂಡ್ ಬೆಳ್ಳಿಗಾಗಂಗ್ ಇದ್ದಿದ್ರೆ ನನ್ನಂತ ಕರೀರಲ್ಲ, ಬೆಳ್ಳಿಗಾಗೋಗ್ಬಿಟ್ಟಿರೋರು. ನಮ್ಮಪ್ಪ ಬೆಳ್ಳಿಗಿದ್ನಂತೆ, ನಮ್ಮವ್ವ ನನ್ನಂಗೆ ಕರ್ರಗಿದ್ಲು. ಹೌದು, ನಿಮ್ಮಪ್ಪ ಹೇಗ್ ಸತ್ರು? ನಮ್ಮಪ್ಪನ ನಾಯಿ ಕಚ್ಬಿಟ್ಟು. ಒಬ್ಬೊಬ್ಬರೇ ಕೊಡೆಲ್ಲಾರು ಕೊಡು ಪಾಪ. ತಗೊಂಡವ ಅಜ್ಜಿ ಕೊಡ, ತಗೊಳವ ನೀನ್ ಬಾರವ ಮುಂದೆ. ತಗೋ. ಏಯ್ ಏನಾಯ್ತು ನಿನ್ಗೆ? ಬಾ ಹೋಗೋಣ. ಏಯ್ ಅಳ್ತಾ ಇದ್ಯಾ? ಯಾರಲ್ಲ ಏನಾದ್ರು ಅಂದ್ರ? ಇಷ್ಟು ವರ್ಷ ಈ ಕೈಯಲ್ಲಿ ಯಾರಾದ್ರೂ ಕೊಟ್ಟಿದ್ದನ್ನ ಇಸ್ಕೊಂಡಿದ್ದೀನಿ ವಿನಃ ನಾನು ಯಾರಿಗೂ ಏನು ಕೊಟ್ಟಿಲ್ಲ. ಕೊಡೋದ್ರಲ್ಲಿ ಎಷ್ಟು ಸುಖ ಇರುತ್ತೆ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಶಿವು, ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ನೀನ್ ಯಾವಾಗ್ಲೂ ನನ್ ಜೊತೆಲೇ ಇರ್ತೀಯ ತಾನೆ? ನಮ್ಮವ್ವ ಸತ್ತೋದ್ಮೇಲೆ ನಂಗಿನ್ಯಾರೇ ಗತಿ? ಅಪ್ಪ ಶ್ರೀರಾಮಚಂದ್ರ ಕಾಪಾಡಪ್ಪ. ವೆಂಕಟೇಶ್ವರ ಸ್ವಾಮಿ ಪಾದಾಲ್ ಗೋವಿಂದ ಗೋವಿಂದ. ಎಸ್ಕೊಳ್ಳಿ ಸ್ವಾಮಿ. ಆಹಾ, ಸ್ವಾಮಿಗಳು ಒಟ್ಟು ತುಂಬಾ ಕುಡ್ಕೊಂಡು ರಾಮನ್ ಪಾದ ಸೇರ್ಕೊಂಡ್ಬಿಡ್ಬೇಕು. ಏ ಲೂಸ್ ಮದ, ಹಾಲ್ ತರ ಐತೆ ಅಂತ ಒಟ್ಟು ತುಂಬಾ ಕುಡ್ಕೊಂಡ್ಬಿಟ್ಟಿಯಾ? ಆಮೇಲೆ ಯಾವ್ದನ ಮೋರಿಗೆ ಬಿದ್ದು ಮಕ್ಕಳ ಮಾಡ್ಕೊಂಡು ಹಾಲು ತುಪ್ಪ ಉಯ್ದು ಬಿಡ್ತಾರೆ. 4-5 ಗ್ಲಾಸ್ ಕುಡಿದ್ರೆ ಏನಾಯ್ತದ ಗುರು? ರಾಮ ಅಂತ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರ. ಏ ಲೂಸಾ, ಏನ್ ಹಂಗ್ ಕುಡಿತಿ? ಇದ್ದೇನೋ ಕಿತ್ತಾಕ್ಬೇಕು. ನೋಡೋ ಇಲ್ಲಿಲ್ಲ. ಏನ್ಲ ಇದು? ಪೂರ್ಣಿಮಾ. ಅಯ್ಯ, ಯಾಕಲ್ಲ ಹಿಂಗ್ ಬರ್ಕೊಂಡಿದ್ದೆ? ಅಲ್ಲೇನ್ ನೋಡ್ಚ, ಇಲ್ಲಿ ನೋಡಲು. ಅಯ್ಯೋ, ನಿನ್ನ ಎಗರ್ ಬಿದ್ದಾಗ ನಿಂಗೇನ ಬಂದಿದ್ದು ಹೊತ್ತು. ಅಲ್ಲಡ ಕಾಳು ಹೆಂಗಿಚ್ಕೊಂಡ್ಬಿಟ್ಟನ್ ಮೈಯಲ್ಲ. ಏಯ್, ಲವ್ ಮಾಡ್ತಾ ಇದ್ದೀನಿ ಪೂರ್ಣಿಮಾನ. ಬ್ಲೇಡ್ ಅಲ್ಲಿ ಕುಯ್ಕೊಂಡಿದ್ದೀನಿ. ಬಿಟ್ಬಿಡ ಬಿಡ ಶಿವ, ಬಿಡ. ಏನ ಮಗನೇ ಗುರೈಸ್ತ? ಅಯ್ಯೋ, ನಿಂಗೆ ಗೊತ್ತಿಲ್ಲ ಪೂರ್ಣಿ, ಎಂತ ಮಾತಂದ ಗೊತ್ತಾ ನಿಂಗ ಅವನು? ಏಯ್, ಬೆಳಿಗ್ಗೆ ಎದ್ದು ಯಾವ ಕಡೆ ಹೋಯ್ತಾ ಇದ್ಯಾ? ನಾನು ಬರ್ತೀನಿ ತಡಿ. ಯಾತರದ ರಾಮರಸ ಕುಡಿದ್ಬಿಟ್ಟು ಬೇಡ ನನ್ನ ಕತೆ. ಯವ್ವ, ಮೈಕೆಲ್ಲ ನೋಯ್ತದೆ, ಕಣ್ಬೇರೆ ಎಳಿತದೆ. ಎಲ್ ಬಡ್ಕಂದಪ್ಪ. ಪೂರ್ಣೆ, ನಿನ್ನೆ ಕೊಡೋಣ ಅನ್ಕೊಂಡಿದ್ದೆ. ತಗೋ, ಇನ್ನ 10 ದಿವಸ ಕೆಲಸ ಮಾಡಿದ್ರೆ ಇನ್ನ 500 ರೂಪಾಯಿ ಕೊಡ್ತಾರಂತೆ. ನನ್ ಬೇಡ, ನೀನೇ ಇಟ್ಕೋ, ನಿಂಗೆ ಬೇಕಾಗತ್ತೆ. ಏಯ್,
ಇದೇನೆ ಎಲ್ಲ ಬ್ಯಾಗಲ್ಲಿ ಎತ್ಕೊಂಡೆಲ್ಲ ಹೊಂಟಿದ್ಯಾ? ನಾನು ನಿನ್ ಜೊತೆ ಇರಲ್ಲ, ನನ್ ಫ್ರೆಂಡ್ ದೀಪಾ ಜೊತೆ ಇರ್ತೀನಿ. ಯಪ್ಪ ನೋಡ್, ಕೋಪ ಇದ್ರೆ ಡೇಟ್ ಹೊಡೆದ್ಬಿಡು, ಬಿಟ್ಟೋಗ ಮಾತ್ರ ಆಡ್ಬೇಡ. ನಿನ್ ಜೊತೆ ಹಿಂಸೆ ಪಡೋದಕ್ಕಿಂತ ನಾನು ಅವಳ ಜೊತೆನೇ ಇರ್ತೀನಿ. ನಾನೇನ್ ತಪ್ಪು ಮಾಡಿದೆ ಅಂತ ಹೇಳು? ಏನ್ ಹಿಂಸೆ ಆಗ್ತದೆ ನಿನ್ಗೀಗ? ನೀನ್ ನೆನ್ನೆ ರೌಡಿಗಳ ಜೊತೆ ಹೆಂಗ್ ಆಡ್ದೆ ಗೊತ್ತಾ? ಎಷ್ಟು ಜನ ಹೊಡೆದಿದ್ದೆ ನೀನು. ಅವ್ನು ನಿನ್ಗೆ ಎಂತ ಮಾತಂದ ಗೊತ್ತಾ? ಏನಂದ? ಸುಮ್ನೆ ನನ್ನ ಬಂದಿದ್ ಕೋಪದಲ್ಲಿ ಅವ್ನಲ್ಲೇ ಕತ್ತರಿಸಾಕ್ಬಿಡ್ಬೇಕಾಗಿತ್ತು, ಸುಮ್ನೆ ಬಿಟ್ಟಿದೀನಿ. ಇದನ್ನೇ ನಾನು ಹಿಂಸೆ ಅಂದಿದ್ದು. ನಾನ್ ಕೇಳಿದ ಪ್ರಶ್ನೆಗೆ ಯಾವತ್ತಾದ್ರೂ ಉತ್ತರ ಕೊಟ್ಟಿದ್ದೆ ನೀನು? ನಾನು ಜೊತೆ ಇರಲ್ಲ ಬಿಡು. ಪೂರ್ಣಿ, ನನ್ನನ್ನೇ ಬಿಟ್ಟೋಯ್ತಿಯಾ? ಬೇಡ ಕಣೆ. ಏನಕ್ಕೂ ಇಲ್ಲಿ ನಿನ್ ಜೊತೆ, ನನ್ಗೂ ನಿಂಗೂ ಏನ್ ಸಂಬಂಧ? ನೋಡ, ಉಗ್ಯಂಗಿದ್ರೆ ಉಗಿದ್ಬಿಡು, ಉಗಿಸ್ಕೊತೀನಿ. ಈ ಅರ್ಥ ಗೊತ್ತಿಲ್ದಿರೋ ಪ್ರಶ್ನೆಗೆಲ್ಲ ಉತ್ತರ ಕೇಳ್ಬೇಡ, ನಂಗೆ ಹೇಳಕ್ ಬರಕಿಲ್ಲ. ಬಿಡು. ನೋಡ, ನೀನಂದ್ರೆ ನನ್ಗಿಷ್ಟ, ನಿನ್ನ ಜೊತೆಲಿ ಇರ್ಬೇಕಷ್ಟೇ. ಹೋಗ್ಬೇಡ ಪೂರ್ಣಿ. ಪೂರ್ಣಿ, ನನ್ ಮಾತು ಕೇಳು. ನೋಡು, ದೇವರಣೆಗೂ ನೀನ್ ಹೇಳ್ದಂಗೆ ಕೇಳ್ತೀನಿ, ನನ್ ಮಾತು ಕೇಳು. ಇನ್ನೊಂದ್ಸಲ ಹಂಗೆಲ್ಲ ಮಾಡಲ್ಲ. ನೋಡು, ಅವ್ರ ಜೊತೆ ನಾನು ಸೇರಲ್ಲ ಪೂರ್ಣಿ. ನಿನ್ ಜೊತೆ ನನ್ಗೆ ಇನ್ಯಾರೇ ಗತಿ, ನನ್ ಬಿಟ್ಟು ಹೋಗ್ಬೇಡ. ನನ್ನ ನಂಬು, ನಾನು ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದೀನಿ ಪೂರ್ಣಿ, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಪೂರ್ಣಿ. ಪೂರ್ಣಿ, ಈ ಪಾಪಿ ದುನಿಯಾ ಪ್ರೀತಿ ಕಲಿಸಿ ಉಳಿಸೋದು ಕಲಿಸಿಲ್ಲ. ಓ ಗೆಳತಿ, ನೀನೂನು ಉಳಿದಿಲ್ಲ. ಜೊತೆಲಿ ನಡೆದ ಮಾತೇ ಇರದ ಮುಸ್ಸಂಜೆ ಮರೆತಿಲ್ಲ. ಓ ಹುಡುಗಿ, ಆ ನೆನಪು ಅಳಿಯಲ್ಲ. ಮುಂಜಾನೆವರೆಗೂ ಸೋನೆ ಸುರಿದ ದಿನಾಂಕ ಗುರುತಿಡುವೆ. ಮಳೆಯಲ್ಲಿ ನೆನೆದದ್ದು ನೆನಪಿಡುವೆ. ವಿಶ್ವಾಸವಿರದ ದ್ರೋಹಿ ದುನಿಯಾ, ನೀನೂನು ಹಾಗೇನಾ? ಓ ಗೆಳತಿ, ನಿನ್ನಲ್ಲೂ ವಿಷವೇನಾ? ಜೊತೆಲಿರೋ ಹುಡುಗರಿಗೆ ಬಡಿತೀನಾ? ಸೈಲೆಂಟ್ ಆಗಿರೋ ಅಂದ್ರೆ ನಮ್ದೇ ಸಾವಿರ ಪ್ರಾಬ್ಲಮ್ ಅಂದ್ರೆ ಈ ನನ್ನ ಮಕ್ಳು ನನ್ನ ತಲೆನೋವು. ಲೂಸೋ, ಬಾ 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 ಬಾ. ನೀನು ಲವ್ ಮಾಡ್ತೀಯಾ? ಅವ್ನು ನನ್ನ ಮಗನ ಲವ್ ಮಾಡ್ತಾನ? ಅದ್ ನೋಡಿದ್ರೆ ಇಟ್ಟ ಆಫ್ಟರ್ ಆಲ್ 10 ಬಿಯರ್ ಸೈಜಲ್ಲಿದೆ, ಅದಕ್ಕೆ ಇಬ್ಬಿಬ್ರು ಮಜ್ನುಗಳ. ಗುರಾಯಿಸ್ಬೇಡ, ನಮ್ ಲೂಸ್ ಮದ ಲವ್ ಮಾಡಿದ್ರೆ ನಿನ್ಗೆ ಯಾಕ ಉರಿ? ನೀನ್ ಇಷ್ಟು ದಿವಸ ಮೇಂಟೈನ್ ಮಾಡಿದ್ ಸಾಕಾಗ್ಲಿಲ್ವಾ? ಏನ್ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡ್ಬೇಕು ಅನ್ನೋ ಇದಾ? ಬಿಡೋ ಬಿಡು, ನಮ್ಮಳಿಗೂ ಒಂದ್ ಸ್ವಲ್ಪ ರುಚಿ ನೋಡ್ಲಿ ಬಿಡು. ಹಲೋ, ಯಾರು? ಹೇಳು. ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಆಪರೇಷನ್ ಮಾಡಲೇಬೇಕು. 24 ಗಂಟೆವರೆಗೂ ಏನೇ ಹೇಳೋಕ್ಕಾಗಲ್ಲ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತೀವಿ, ಮಿಕ್ಕಿ ದೇವ್ರು ನೋಡ್ಕೊತಾನೆ. ಈ ಹಳೆ ಡೈಲಾಗ್ ಎಲ್ಲ ಬೇಡ ರೀ. ಕೊಡೋ ಇಲ್ಲಿ, ಇಟ್ಕೊಳ್ರಿ, ಇದನ್ನ ಇಟ್ಕೊಳ್ರಿ ಗ್ರಿಪ್ ಆಗಿ. ನಾನು ಲಾಂಗ್ ಹಿಡಿಯೋದ್ಬಿಟ್ಟು 3 ವರ್ಷ ಆಯ್ತು.
ಏನ್ ಅನ್ಸುತ್ತೆ? ಕತ್ತರಿಸ್ಬೇಕು, ಬಿಸಿ ರಕ್ತ ನೋಡ್ಬೇಕು ಅಂತ ಅನ್ಸಲ್ವಾ? ಇದನ್ನ ಹಿಡ್ಕೊಂಡ್ರೆ ಒಳಗಿನ ಮೃಗ ಎದ್ ಬರುತ್ತ್ರಿ. ಅದೇ ನೀವು ನೇತಾಕೊಂಡ್ರೆ ಇದು ಎದೆ ಬಡ್ತಾ ಕೇಳಿಸುತ್ರಿ, ಸಾವಿನ ಪಿಸು ಮಾತು ಕೇಳಿಸುತ್ತೆ. ಆದ್ರೆ ನೀವೇನ್ ಮಾಡ್ತೀರಾ? ದುಡ್ಡು ತಗೊಂಡು ಬದುಕಿಸ್ಬಿಡ್ತೀರಾ. ಐ ಕೊಡ ಇಲ್ಲಿ. ಇವತ್ತಿಗೆ ಸರಿಯಾಗಿ 1 ತಿಂಗಳಿಗೆ ನನ್ನ ತಮ್ಮನ ಮದುವೆ ಇತ್ತು. ನನಗೆ ಹೆಂಡತಿ ಮಕ್ಳು ಯಾರು ಇಲ್ಲ, ಎಲ್ಲ ಹೊಂಟೋದ್ರು. ಇದೊನೊಬ್ಬ ಇವ್ನಿಗೂ ಹಿಂಗ ಆಯ್ತಲ್ಲಪ್ಪ ಅಂತ ಟೆನ್ಷನ್. ಕಣ್ ಕೊಡ ಇಲ್ಲಿ. ಏನ್ರಿ ನಿಮ್ಮ ಹೆಸರು? ರಾಮಚಂದ್ರಪ್ಪ. ಡಾಕ್ಟರ್ ರಾಮಚಂದ್ರಪ್ಪ. ಡಾಕ್ಟರ್ ರಾಮಚಂದ್ರಪ್ಪ ಅಂಡ್ ಫ್ಯಾಮಿಲಿ. ನೋಡ್ರಿ, ನೀವು ನನ್ನ ತಮ್ಮನ ಬದುಕಿಸಿದ್ರೆ ನೀವು ಅವ್ನ ಮದುವೆಗೆ ಬರ್ತೀರಾ, ಇಲ್ಲ ಅಂದ್ರೆ ನಾನು ನಿಮ್ ತಿಥಿಗೆ ಬರ್ತೀನಿ. ಗೊತ್ತಾಯ್ತಾ? ಈ ರಘುಪತಿ ಒಳ್ಳೇನು ಅಂತ ಪೇಪರ್ನವ್ರು ಬರ್ದಿರೋದು. ಆದ್ರೆ ನನ್ನ ಜೊತೆ ಇರೋನೆಲ್ಲ ಅಲ್ಲ. ನೀವೆಲ್ಲ ಏನೋ ಮಾಡ್ತಾ ಇದ್ದೀರಾ? ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತು ಸಾಯಂಕಾಲದೊಳಗಡೆ ಅವ್ನ ತಲೆನೋ ಬಾಡಿನೋ ನನ್ನ ಮುಂದೆ ಇರ್ಬೇಕಷ್ಟೇ. ಎಲ್ಲ ನನ್ನ ಮಗ ಓನರ್. ಮುಂಚೆ ಎಲ್ಲ ಸುಲಿಗ ಗೊತ್ತಿಲ್ಲಪ್ಪ, ಎಲ್ಲೋದು ಗೊತ್ತಿಲ್ಲ. ಎಲ್ಲಿ ಹೊಡೆದು? ಇಲ್ಲಿ ಹೊಡೆದೆ ಅಣ್ಣ. ತುಬುಕಂತ ಬಿದ್ದೋಗ್ಬಿಟ್ಟ. ನಮ್ಮ ತಾಯಿ ಸತ್ವಾಗ ಅವ್ನು ಸಾಯಂಗ್ ಹೊಡಿಲಿಲ್ಲ ಅಣ್ಣ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ, ನೀನು ಹೊಡೆದಿರೋದು ಯಾರಿಗೆ ಗೊತ್ತೇನೋ? ಪ್ರವಿ, ರಘುಪತಿ ತಮ್ಮ. ಅಣ್ಣ, ಅವನು ಯಾವನಾದ್ರೆ ನನಗೇನ ಆಗ್ಬೇಕು? ನೀನು ಪೂರ್ಣಿನ್ ಮಡಿಕೊಂಡಿದ್ಯಾ ಅಂದ, ಅದಕ್ಕೆ ಹೊಡೆದೆ. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದಿದ್ರೆ ಅಡ್ಡಡ್ಡ ಉದ್ದುದ ಅಲ್ಲೇ ಹಾಕ್ಬಿಡ್ತಾ ಇದ್ದೆ. ಏಯ್, ಎಲ್ಲಿಗೆ ಹೋಗ್ತೀಯೋ? ಕೆಲ್ಸಕ್ಕೆ. ಬೇಡ ಮಗ, ನಾಯಿ ತರ ಸತ್ತೋಗ್ತೀಯ. ಅಣ್ಣ, ಇಲ್ಲಿ ಬರ್ದಿದ್ರೆ ಯಾರು ತಪ್ಸಕ್ಕಾಗಕ್ಕಿಲ್ಲ. ಎಲ್ಲ ಒಂದ್ ದಿವಸ ಹೋಗೋದಯ್ಯ. ಅಣ್ಣ, ನನಗೆ ಹಿಂದಿಲ್ಲ ಮುಂದಿಲ್ಲ. ನಾನು ಸತ್ರೆ ಯಾರು ಆಳಲ್ಲ. ಅದೇನಾಗುತ್ತೋ ಆಗಲಿ ಬಿಡೋಣ, ನಾನು ನೋಡ್ತೀನಿ. ಎಲ್ಲ ಸುಲಿಂಗ ಗೊತ್ತಿಲ್ಲ ಗುರು. ನಮ್ಮ ತಾಯಿ ಬಂದೇ ಇಲ್ಲ ಅವನು. ಬಂದ್ರೇಳು, ಈ ಪೆಟ್ರೋಲ್ ಅವನ್ನ ಅಡ್ಡಡ್ಡ ಕುಯ್ದಾಕ್ಬಿಡ್ತೇನೆ ಅಂತ. ನನ್ನ ಮಗನೇ, ಶಿವ ಬೇಗ ಎಸ್ಕೇಪ್ ಆಗ್ಬಿಡು. ಯಾಕ? ಪೆಟ್ರೋಲ್ ಹುಡುಗರು ಹಾಕೊಂಡು ಹುಡ್ಕಾಡ್ದು ಅನ್ಕೊಂಡಿದ್ದೀನ. ವಿಷ್ಣು, ಜೀವಕ್ಕೆ ಎದ್ರುಕೊಂಡು ಬದುಕೋ ಗಟಾಲ್ ಹಾಕೋಣ ಇದು. ನಿಂತ್ಕೊಂಡ್ರೆ ನಾನು ಇಲ್ಲ ಅವನು, ನನ್ನ ಮಕ್ಕಳು ನನ್ನೇ ಹುಡುಕ್ತಾವ್ರ. ಲವ್ಕತನ ಕಿತ್ತೋಗಿರೋ ನೀನ್ ಲವ್ ಸ್ಟೋರಿಲಿ ನನ್ನ ಮಗನ ನನ್ನ ತಮ್ಮಂಗ್ ಬಿಡ್ಕೊಂಡೆ ಇಂತ ಚೈಲ್ಡ್ ಚಪ್ಪರ್ ಸವಾಸ ಎಲ್ಲ ಮಾಡ್ಬೇಡ ಅಂತ ನೀನ್ ಸವಾಸ ಮಾಡಿ ಒದೆ ತಿಂದು ಹಾಸ್ಪಿಟಲ್ ಮಲ್ಕೊಂಡವನೆ. ಇರೋ ಹುಟ್ಟು ನೋಡು, ನಾನು ಬದ್ದಿವಾಗ ಅವ್ನ ಪಕ್ಕದಲ್ಲೇ ಮಲಗಿಸ್ತೀನಿ ನಿನ್ನ. ಜಾಸ್ತಿ ಶಬ್ದ ಅಂದ್ರೆ ನನ್ನ ತಮ್ಮನ್ ಸವಾಸ ಮಾಡ್ತೀಯಾ ಇನ್ನೊಂದ್ಸತಿ. ನನ್ನ ಮಗನೇ, ಜೋರ ಗಾಳಿ ಬೀಸಿದ್ರೆ ನಿಂತ್ಕೊಳ್ಳೋ ತಾಕತ್ತಿಲ್ಲ ನಿನಗೆ. ಯಾವ್ದೋ ಕಿತ್ತೋಗಿರೋ ಶೇವಿಂಗ್ ಬ್ಲೇಡ್ ಇಟ್ಕೊಂಡು ರೌಡಿಸಮ್ ಮಾಡ್ತೀಯಾ? ನನ್ನ ಮಗನೇ, ಹೋಗೋ, ಓಡ್ತಾರೆ ಇಲ್ಲಿಂದ. ನನ್ನ ಕಣ್ಣು ಕಾಣಿಸ್ಬೇಡ, ಓಡ್ತಾರೆ ಇಲ್ಲಿಂದ. ಏನ್ ಹೆಂಗ್ ಗುರಾಯ್ತಾ ಇದ್ಯಾ? ಎತ್ತಾಕೊಂಡೋಗೋಣ ಬಾರ. ಏಯ್, ಸಿಕ್ಕಿದ್ದೀನಿ ಅವನು. ಏನ್ ಗೊಂಬೆ ಆಟ ನೋಡ್ತಾ ಇದ್ದೀರಾ? ಬಸ್ ಮನೆ ಹತ್ರ ಇಬ್ರು ಹಾಕಿದೀವಿ, ಇವತ್ತು ಹಿಡ್ದೇ ಹಿಡಿತೀವಣ್ಣ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮೊಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಅಲ್ಲ ಕಣ, ಅಜುಟ್ಟು ನನ್ನ ಮಗನ ಹುಡ್ಕೋದಕ್ಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀರಲ್ಲ. ನಾನು ಫೀಲ್ಡ್ ಅಲ್ಲಿ ಇದ್ದಾಗ ಎಂತೆಂತ ರೌಡಿಗಳನ್ನ ಒಬ್ಬೊಬ್ಬನೇ ನುಗ್ಗಿ ಹೊಡಿತಾ ಇದೆ ಗೊತ್ತೇನಾ? ಇರೋನೊಬ್ಬ ಅವನು ಹೋಗ್ಬಿಟ್ರೆ ಏನಪ್ಪ ಮಾಡೋದು? ಆಗಲ್ಲ ನನ್ನ ಮಕ್ಳ, ನಿಮ್ ಕೈಲಾಗಲ್ಲ. ಹೋಗ್ತಾರ್ರಿ, ಅವನು ಬೀಳೋ ನಿಮಗ್ ಬೀಳ್ತೈತೆ. ನನ್ನ ಕಣ್ ಮುಂದೆ ಇರ್ಬೇಡಿ, ಹೋಗ್ತಾರಿ ನನ್ನ ಮಕ್ಳ. ಈ ನನ್ನ ಮಕ್ಕಳು ನಂಬ್ಕೊಂಡ್ರೆ ನಮ್ ಕೆಲಸ ಆಗಲ್ಲ. ನಮ್ ಕೆಲಸನ ನಾವೇ ಮಾಡ್ಕೊ. ನೋಡ್ರ ಇಲ್ಲಿ ಊರೆಲ್ಲ ಹುಡುಕ್ತಾ ಇದ್ರಲ್ಲ ಪಂಟ್ರು, ನನ್ನ ಬೆಡ್ರೂಮ್ ಅಲ್ಲೇ ಕೂತವನಲ್ಲ. ಏನ್ ಕದಾರ ನನ್ನ ಮಗ ನಿನ್ಗೆ? ಏನ್ ಮೀಟ್ರ ನಿನಗೆ? ಅಣ್ಣ, ಕತ್ತರಿಸೋದಾದ್ರೆ ಇಲ್ಲೇ 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 ಕತ್ತರಿಸೋಣ. ನಾನು ಬೀದಿ ನಾಯಿ ಥರ ಅಲ್ಲಿ ಇಲ್ಲಿ ಬಿದ್ದು ಸಾಯಕ್ಕೆ ಇಷ್ಟಪಡಲ್ಲ. ನಂದೇನು ತಪ್ಪಿಲ್ಲ ಅಣ್ಣ. ನಿಮ್ಮ ತಮ್ಮ ಇದ್ದಾನಲ್ಲ, ನಿಮ್ಮ ತಮ್ಮಂದೇ ತಪ್ಪಣ್ಣ. ನನ್ನ ಹುಡುಗಿ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದು ನಿಮ್ಮ ತಮ್ಮ ಅಣ್ಣ, ಅದಕ್ಕೆ ನಾನು ನೋಡಿದೆ. ಹೊಸದೇನಾದ್ರೂ ಹೇಳಲೇ, ಎಲ್ಲ ಹಳೆ ಕತೆನೆ. ನಮ್ಮ ಫೀಲ್ಡಲ್ಲಿ ಹುಡುಗಿಯಿಂದ ಬಿದ್ದವರೆಲ್ಲ ಮುಂಡ ಮಾಡ್ಕೊಂಡು ಹೋಗವ್ರೆ. ನಾನ್ ಫೀಲ್ಡ್ ಬಂದಾಗ ನಿನ್ನಷ್ಟೇ ಕದರಾಗಿದ್ದೆ, ಆದ್ರೆ ನಾನು ಯಾವ ಹುಡುಗಿ ಸರಿಗೂ ಇಟ್ಕೊಂಡು ಹೋಗಿರ್ಲಿಲ್ಲ. ನೋಡ, ನನ್ನ ತಮ್ಮ ಇನ್ನೂ ಬದುಕವನೇ ಮಗನೆ, ಅದಕ್ಕೆ ನೀನು ಇನ್ನೂ ಹುಚ್ಚಾಡ್ತಾ ಇದೀಯಾ. ನನ್ನ ತಮ್ಮ ಎಲ್ಲಿವರೆಗೂ ಬದುಕಿರ್ತಾನೋ ಅಲ್ಲಿವರೆಗೂ ನೀನು ಬದುಕಿರ್ತೀಯ. ಹೋಗ, ಏನು ಮಾಡಲ್ಲ, ಹೋಗ. ನಿನ್ಗೆ ಏನ್ ಮೀಟ್ರು ನನ್ನ ಮಗನ್ಗೆ? ಒಂದ್ಸಲ ಸಾವು ಎದಲ್ಲ ಅಂತ ಗೊತ್ತಾದ್ಮೇಲೆ ಈ ನನ್ನ ಮಗನ್ ಹೊಡೆದು ಅಷ್ಟೇ. ರೇ, ಯಾರೇ ನೀವು? ಯಾಕೆ ನುಗ್ತಾ ಇದ್ದೀರಾ? ವಿಸಿಟಿಂಗ್ ಪಾಸ್ ಇದೆಯಾ?
ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ನಿಮ್ಮಣ್ಣ ತಪ್ಪು ಮಾಟ ಪ್ರಭಿ, ಅದನ್ನ ಹೇಳೋಣ ಅಂತಾನೆ ಬಂದೆ. ಒಳ್ಳೆ ಕಾಡು ಮನ್ಸಾಡ್ದಂಗೆ ಆಡ್ತಿಯಲ್ಲ, ಯಾವ ಇರ್ತಾಳ ನಿನ್ ಜೊತೆ? ನಿನ್ ಲಕ್ ಚೆನ್ನಾಗಿರೋದಕ್ಕೆ ಆ ರಘುಪತಿ ನೀನ್ ಸುಮ್ನೆ ಬಿಟ್ಟಿರೋದು. ಅವನೆಂತ ಕೇಳೋದಕ್ಕೆ ಗೊತ್ತಾ? ನಾವು ಸುಮ್ಮನೆ ಇರ್ತೀವಿ. ನೀನು ಈ ಕಾಲದಲ್ಲಿ ಹೆಂಗ್ ಗೊತ್ತಾ, ಎದುರಿದ್ರೆ ಎದುರಿಸ್ತಾರೆ, ತಿರುಗಿ ಬಿಡು, ಏನು ಮಾಡಕ್ಕಿಲ್ಲ. ಹೋಗು ಹೋಗ. ಹಿಂಗೆ ಅಬೆ ಬರೀತಾರೆ, ಇರ್ಬೇಡ ಕಣ. ಯಾವಳ್ನಾರ ತಗ್ಲಾಕೊಳ್ಳೋ ಜವಾಬ್ದಾರಿ ಬರುತ್ತೆ, ರೆಸ್ಪಾನ್ಸಿಬಿಲಿಟಿ. ಏನ್ ಮದುವೆ ಮಾಡ್ಕೊ ಅಂತೀಯ? ತಿನ್ನಕ್ ಇಟ್ಟಿಲ್ಲ, ಜುಟ್ಟು ಮಲ್ಗೆ ಕಟ್ಕೊಂಡು ತಿರುಗ್ಬಿಡ್ತೀನಿ ತಾಳು. ಮಲ್ಲಿಗೆ ಹೂವೇ. ಮದುವೆ ಅನ್ನೋದು ಮನಸ್ಸಿಗೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ನೋಡ, ಒಂದೇ ಒಂದ್ ಮದುವೆ ಮಾಡ್ಕೊಳ್ಳೋ. ಆ ಥರದ ದಿನ ಮಾಡ್ಕೊಂಡ್ರೆ ಕಣೋ, ಇಲ್ದ್ರೆ ಎನರ್ಜಿ ಎಲ್ಲ ಪೋಲ್ ಆಗ್ಬಿಡುತ್ತೆ, ನ್ಯಾಷನಲ್ ವೇಸ್ಟ್. ಅಲ್ಲ ಕಣ, ಆ ಪೂರ್ಣಿನ ಹುಡುಗಿ ಚೆನ್ನಾಗಿದ್ಲಪ್ಪ. ನಾನು ಅದೇನ ಮಾಡ್ಕತ್ತಾರೆ, ನಾವು ಒಂದ್ ಗಂಟೆ ಹಾಕ್ಸೋಣ, ನಾವು ಮದುವೆ ಮಾಡಿದ ಪುಣ್ಯ ತಗೊಳ. ನಾನ್ ನೋಡಿದ್ರೆ ನೀ ನನ್ನ ಮಗ ಏನೋ ಗಾಂಚಲಿ ಮಾಡ್ಬಿಟ್ಟು ಆ ಹುಡುಗಿನ ಓಡಿಸ್ಬಿಟ್ಟಿದ್ಯಾ. ಏಯ್, ಎದೆ ಮೇಲೆ ಕೈ ಕಳ. ನೀನ್ ಆ ಹುಡುಗಿ ಲವ್ ಮಾಡ್ತಾ ಇಲ್ವೇನೋ? ಸುಮ್ನಿರಣ, ಯಾತ್ರ ಸೈದ್ ಮಾತಾಡ್ತಾ ಇದ್ಯಾ? ಅಕ್ಕಪಕ್ಕ ಯಾರನ್ನ ಕೇಳಿಸ್ಕೊಂಡು ತುಬುಕನ್ ಮಕ್ಕೂಗ್ದಾರು. ಲೂಸನ್ ಮಗನೇ, ಲವ್ ಅಸೈದ್ ವಿಚಾರ ಏನೋ? ಏನಂತ ತಿಳ್ಕೊಂಡ್ಬಿಡ್ತೀಯ ಲವ್ ಅಂತಂದ್ರೆ? ಓಹೋ, ನಾನೇನ್ ಕಂಡಿಲ್ವೇನೋ ಲವ್ ಅಂದ್ರೆ. ನಮ್ ಬಂಡೆ ಯಜಮಾನ ನಾವ್ ಕಲ್ಲು ಹೊಡಿಯುವಾಗ ಆ ಜಲ್ಲಿ ಹೊಡಿಯೋ ಲಕ್ಷ್ಮಿನ ಪ್ಯಾಂಟ್ ಹಾಕೋಬರೋ ಹುಡುಗಿರ್ನೆಲ್ಲ ಬಂಡೆ ಸಂದಿಲಿ ಕಾರಲ್ಲೆಲ್ಲ ಕರ್ಕೊಂಡೋಗಿ. ತಪ್ಪು ತಿಳಿವಳಿಕೆ ಮಗು, ಅದು ಲವ್ವಿನ ಕೊನೆ ಸ್ಟೇಜ್. ಹಾಳಾಗ್ ಹೋಗು, ತಗೋ ತಿನ್ಕೋ, ಎಂಜಾಯ್. ವಯಸ್ಸು ಹುಡುಗ ಚೆನ್ನಾಗಿರ್ಬೇಕು. ಅಣ್ಣ, ನೀನ್ ಮನುಷ್ಯನೇ ಅಲ್ಲಣ್ಣ. ಇದೇ ನೋಡು, ನಾನೇ ನಿಂಗೆ ಒಳ್ಳೇದ್ ಮಾಡ ಅಂತ ನನ್ ಮನ್ಸಲ್ಲ ಅಂತೀಯಲ್ಲ, ನಾನೇನ್ ದೆವ್ವ ಏನಪ್ಪ? ಇದಕ್ಕೆ ನಾನು ಹೇಳೋದು, ತಪ್ಪು ತಿಳ್ಕೊಬೇಡ ಅಂತ. ನೋಡ್ಸಿವು, ನಾನು ಒಳ್ಳೇರ್ಗೊಳ್ಳೇನು ಕೆಟ್ಟವ್ರಿಗೂ ಒಳ್ಳೇನು. ಎತ್ತೋ ಬಿಡಪ್ಪ, ನಾ ಏನ್ ಹೇಳಿದ್ರು ನಂಗೆ ಅರ್ಥ ಇಲ್ಲ. ತಿನ್ಕೋ ನೋಡು, ಹಿಂಗೆ ಮಾಡ್ಕೊಳ್ಳೋದು ನೀನು. ಅದೆಲ್ಲ ಬಿಡು. ಮೊದಲು ಏನ್ ಕೆಲಸ ಮಾಡ್ತಾ ಇದ್ದೆ? ಹೆಣ ಕೊಯ್ಯೋದು. ಹೆಣ ಕೊಯ್ಯದ? ಏನಣ್ಣ ಕೆಲ್ಸ? ದೇಹದೊಳಗೆಲ್ಲ ಸ್ಪೇರ್ ಪಾರ್ಟ್ಸ್ ಇದು ಅಂತ ನೋಡ್ಬಿಟ್ಟು ತಿರ್ಗಿ ಹೊಲ್ಬಿಡ್ತಾ ಇದೆ. ಯಾಕೆ ಕೆಲಸ ಬಿಟ್ಬಿಟ್ಟೆ? ಬೇಡ, ಅದೊಂದು ದೊಡ್ಡ ಕತೆ. ಪ್ಲಾಸ್ ಪ್ಯಾಕ್ ಚೆನ್ನಾಗಿಲ್ಲ, ಸೆಕ್ಸ್ ಸಿನಿಮಾ ಕತೆ ತರ ಇದೆ. ಅಣ್ಣ, ನಾನು ನಿನ್ ತಮ್ಮನ್ ತರ ಇಲ್ವಾ? ಇರ್ಲಿ ಹೇಳೋಣ. ನಮ್ದೊಂದು ಪುಟ್ಟ ಸಂಸಾರ, ನಾನು, ನನ್ನ ಹೆಂಡತಿ, ನನ್ನ ಮಗು. ಸುಂದರವಾದ ಸಂಸಾರ, ಚೆನ್ನಾಗಿದ್ದು. ಚೆನ್ನಾಗಿದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನ ಕೊಯ್ಯ ಕೆಲಸ, ಅದೇ ಡ್ಯೂಟಿ. ಒಂದ್ ದಿವಸ ಅಣ್ಣ ಅವ್ರದ್ದು ಸಾಕ್ಷಾತ್ಕಾರ ಸಿನಿಮಾ ನೋಡ್ಕೊಂಡು ಮನೆ ಬಂದೆ. ನನ್ನ ಹೆಂಡತಿ ಪಕ್ಕದ ಮನೆ ಜೊತೆ ಅದೇ ನೀನ್ ಹೇಳ್ತಿಲ್ಲಪ್ಪ ಲವ್, ಅದನ್ನ ಮಾಡ್ಕೊಂಡು ಅವೇಸ್ ಅವೇಸ್ ಅವೇಸ್. ಆಮೇಲೆ ನನ್ ಕಂದಮ್ಮ ಇಲ್ಲಿ ಅಂತ ಹುಡುಕ್ತೆ ನನ್ ಕಂದಮ್ಮ ಇಲ್ಲ. ಕಳೆದೋಯ್ತು. ಅದೇ ಬೇಜಾರಲ್ಲಿ ಏನಾಕು ಅಂತ ಆಫೀಸ್ಗೆ ಹೋದೆ. ಒಂದು ಬಾಡಿ ಬಂದಿದೆ, ಬಾ ಅಂದ್ರು. ಹೋದೆ, ನೋಡ್ದೆ. ಯಾರ್ದು? ನಮ್ಮ ಪಾಪು, ನನ್ನ ಕಂದ. ನಾನೇ ಹೆಂಗ್ ಕೊಯ್ಲಿ ನನ್ನ ಪಾಪದು? ಅದಕ್ಕೆ ಕೆಲಸ ಬಿಟ್ಬಿಟ್ಟೆ. ಕೆಲಸ ಬಿಟ್ಟೆ. ತೂದುಡ ಅಳ್ತಾ ಇದೆಯೇನೋ? ಇದೊಳಕಂತೆ ಏನೋ? ಏಯ್, ತಿನ್ನ ಚಿಕನ್. ನನ್ನ ಹೆಂಡ್ರು ತುಂಬಾ ಒಳ್ಳೆಯವಳು, ಯಾವ ಜೊತೆನೂ ಓಡಾಬಿಟ್ಲು. ಕೆಲವರು ಸಾಯೋವರೆಗೂ ಅದನ್ನೇ ಮೇಂಟೈನ್ ಮಾಡ್ತಾರೆ, ಗೊತ್ತಾಗಲ್ಲ, ಕಷ್ಟ. ಗಂಡ ಅನ್ನೋ ಪ್ರಾಣಿ ಆಗ್ಬಿಡ್ತಾನೆ. ಪ್ರೀತಿಗಿಂತ ನಂಬಿಕೆ ದೊಡ್ಡದು ಈ ದುನಿಯಾದಲ್ಲಿ. ಅದಿಲ್ಲ, ಎಲ್ಲ ತೀಟೆ ಕೆಲಸ. ಯಾವ ಮಾಡಿದ್ರೆ ಹೊಡಿತಾರೆ, ಹೊಡಿಸ್ಕೊಂಡವ್ನು ಯಾಕೆ ಅಂತ ಗೊತ್ತಾಗಲ್ಲ. ಈ ದುನಿಯಾದಲ್ಲಿ ನಿಯತ್ತಿಲ್ಲ, ನಿಯತ್ತು ಬಾವೋಗಲ್ಲ. ದೀಪಾ, ನಿಂಗೆ ಸೀರೆ ಮುಟ್ಬೇಡ ಅಂತ ಎಷ್ಟೆಲ್ಲ ಹೇಳೋದು? ಯಾಕೆ? ಓಹೋ, ಶಿವು ಪ್ರಸಾದನ ಇದು? ಸುಮ್ನೆ ಹಾಗೆ ಲವ್ ಮಾಡೋದು. ವಯಸ್ಸಿಗೆ ಬೇಕು ಅನ್ಸುತ್ತೆ, ಮನ್ಸಿಗೆ ಬೇಡ ಅನ್ಸುತ್ತೆ. ಶಿವು ಏನೋ ಎಕ್ಸ್ಟ್ರಾ ಮಾಡಿದನ್ ಕಣೆ, ಇಲ್ಲ ಅಂದಿದ್ರೆ ಈ ಕರೆಂಟ್ ಇರ್ತಿರ್ಲಿಲ್ಲ. ದೀಪಾ, ಶಿವು ಎಲ್ಲ ಹುಡುಗರ ತರ ಅಲ್ಲ, ನೀ ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಹಲೋ ಮೇಡಮ್, ಹುಡುಗರ ವಿಷಯದಲ್ಲಿ PhD ಮಾಡಿದೀನಿ ನಾನು.
ಅವ್ರ ಮುಖ ನೋಡ್ತಿದ್ ಹಾಗೆ ಎಷ್ಟ್ ಸಲ ಮಂಚ ಹತ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಹಾಕೋಬೇಡ ಅಂತ ಎಷ್ಟೆಲ್ಲ ಹೇಳೋದು ನಿನ್ಗೆ? ಯಪ್ಪ ಏನೇ ಗೋಳ್ ನಿಂದು, ಏನ್ ಮುಟ್ಟಿದ್ರು ಅದೌಂದು ಅಂತೆಲ್ಲ. ನಾಳೆ ಬೇರೆಯವ್ನ್ ಮದ್ವೆ ಆದ್ಮೇಲೂ ಇದೇ ಡೈಲಾಗ್ ಹೊಡಿತ್ಯಾ ನೋಡ್ತೀನಿ. ನಿನಗೆ ಅಂತ ತಂದೆ ಮೆತ್ತಗೈತೆ ನೋಡು. ದಾರಿಲಿ ಬರೋವಾಗ ಫೋಟೋ ನೋಡ್ದೆ, ಅದ್ರಲ್ಲಿ ಒಂದ್ ಪುಟ್ಟು ಪಾಪು ಈ ತರ ದಿಮ್ಮೇಲ್ ಮನಿಕೊಂಡಿತ್ತು. ಜ್ಞಾಪಕ ಆಗೋಯ್ತು, ಅದಕ್ಕೆ ತಗೊಬಂದೆ. ಏ ಪೂರ್ಣಿ, ನೋಡ್ಬೇಕು ಅನ್ಸಿದ್ರೆ ಹೋಗಿ ನೋಡ್ಕೊಂಡ್ ಬಾರೆ. ಯಾಕೆ ಹಠ ಮಾಡ್ತಿದ್ಯಾ? ನೀ ಹೋದಾಗಿಂದ ಅವನ್ ಬಂದೇ ಇಲ್ಲಮ್ಮ. ಯಾರ್ಯಾರೋ ರೌಡಿಗಳವನ್ನ ಹುಡ್ಕೊಂಡ್ ಬಂದಿದ್ರು. ಎಲ್ಲೋದ್ನೋ ಏನೋ ಗೊತ್ತಿಲ್ಲಮ್ಮ. ಏ ಪೂರ್ಣಿ, ನನ್ ಜೊತೆ ಬಾರೆ. ಹಾಸ್ಪಿಟಲ್ ಒಂದ್ 10 ನಿಮಿಷ ಕೆಲ್ಸ ಇದೆ, ಮುಗಿಸ್ಕೊಂಡ್ ಹೋಗೋಣ. ಏನು? ನಾನು ತಾಯಿ ಆಗ್ತಿದ್ದೀನಿ, ಅದನ್ನ ತಡಿಬೇಕು. ದೀಪಾ, ಏಯ್ ಯಾಕೆ ಅಷ್ಟೊಂದು ಶಾಕ್ ಆಗ್ತಿದ್ಯಾ? ಇದೆಲ್ಲ ಕಾಮನ್ ಕಣೆ. ದೇಹದ ಹಿಂಸೆಗೆ 10 ನಿಮಿಷ ಏಮಾರಿದ್ದಕ್ಕೆ ಈ ಕಾಟ. ನೀನ್ ಹುಷಾರ್ ಬಿಡು. ಶಿವನ್ ಜೊತೆ ಅಷ್ಟ್ ದಿನ ಇದ್ರು ಸೇಫ್ ಆಗಿ ಮೇಂಟೈನ್ ಮಾಡಿದ್ದೆ. ಇದೇ ಕೊನೆ. ಶಿವನ ನಿನ್ ಹುಡುಗನ್ ಜೊತೆ ಸೇರಿಸಿ ಹೊಲಸಾಗಿ ಮಾತಾಡ್ಬೇಡ, ಚೆನ್ನಾಗಿರಲ್ಲ. ಮನಸ್ಸು ದೇಹ ಎರಡು ಒಬ್ಬನ್ಗೆ ಅಂತ ಬದುಕು. ನಿನಗದ ಅರ್ಥ ಆಗಿಲ್ಲ ಅಂದ್ರೆ ನಿನ್ ಹುಡುಗನ್ಗೆ ಚಪ್ಪಲಿ ಹೊಡೆದು ನಿನ್ ಮದ್ವೆ ಮಾಡ್ಕೊಂತ ಹೇಳು. ಹಾಕೋ ಅಜ್ಜಿ, ನಿನ್ ಮಕ್ಳಿಗೆ ಒಂದ್ ಜೊತೆ ಚಪ್ಪಲಿ ಕೊಡ್ಸಕ್ ಯೋಗ್ಯತೆ ಇಲ್ವಾ? ನಡಿ, ಹುಷಾರಾಗಿ ಹೋಗು. ಶಿವು, ಏಯ್ ಪೂರ್ಣಿ, ಏನಿಷ್ಟು ಸಣ್ಣಗ ಹೋಗಿದ್ಯಾ? ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನೀನ್ ಯಾಕೋ ಹಿಂಗಾಗಿದ್ಯಾ? ನಂಗನಾಗ ಚೆನ್ನಾಗಿದ್ದೀನಲ್ಲ. ಅವಾಗಾದ್ರೆ ಮನೆ ಇತ್ತು, ಇವಾಗ ಎಲ್ಲಂದ್ರಲ್ಲಿ ತಿಂತೀನಿ ಮನಿಕೊಂತೀನಲ್ಲ, ಅದಕ್ಕೆ. ಹೌದ್, ಚಪ್ಲಿಯಲ್ಲಿ? ಅಯ್ಯೋ ಅದ, ಅವಮ್ಮ ನಮ್ಮ ಊನ್ ತರನ ಇದ್ಲು ನೋಡಕ್ಕೆ, ಅದಕ್ಕೆ ಚಪ್ಪಲಿ ಕೊಟ್ಬಿಟ್ಟೆ. ಓಹೋ, ಎಮ್ಮೆ ಕಟ್ಟೋ ಮೂಗ್ದಾರಕಿನ ಉದ್ದಕೈತೆ. ಹಾ ಪೂರ್ಣಿ, ಮೆತ್ತಗೈತೆ. ಇದನ್ನು ಯಾರಿಗಾರು ಕೊಟ್ರೆ ಬಯಸ್ಕೋತ್ಯಾ? ಅವಮ್ಮ ನಮ್ಮವ್ವ ಇದ್ದಂಗಿದ್ಲು ಅಂತ ಕೊಟ್ಟೆ. ಚೆನ್ನಾಗಿದ್ಯಾ, ಹೆಂಗಿದ್ಯಾ, ತಿಂದ ಉಂಡ ಮನಿಕೊಂಡ ಅಂತ ಕೇಳೋರೆ ಗತಿ ಇಲ್ಲ. ಶಿವು, ನಾ ಇನ್ಮೇಲೆ ನಿನ್ ಜೊತೆಲೇ ಇರ್ತೀನಿ ಕಣೋ. ಆದ್ರೆ ಆ ಬಸವನೇ ಬೇಡ, ಬೇರೆ ಮನೆ ಮಾಡೋಣ. ರಂಗು, ರಂಗಪ್ಪ ಹೆಂಗಿದ್ಯೋ? ತೆಗಿಯೋ ಬಾಗ್ಲು. ಅಯ್ಯೋ, ಹಳೆ ಬಟ್ಟೆನೆ ಹಾಕೊಂಡಿದ್ಯಲ್ಲೋ. ಎಷ್ಟ್ ಎಕರೆ ಕೋನಪ್ಪ ನಿಮ್ ಸಾವುಕಾರ? ಒಂದು 25 ಎಕರೆ ಐತೆ ಕಣಪ್ಪ. ಅಬ್ಬಾ, ಮಜಾ ಮಾಡಕ್ಕೆ 20 ಎಕರೆ ಕಣವನ. ಗಮ್ಮತ್ಯ ಕೇಳೋ ಮಗನೇ. ಯಾಕೋ ರಂಗ, ಗಡ್ಡನ ಒಳ್ಳೆ ಉತ್ತ ಬೆಳೆಸ್ಕೊಂಡಿದ್ಯಲ್ಲ. ನಮ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಆಗ್ಬಿಟ್ರಪ್ಪ. ನನ್ ನೋಡು, ಯಂಗ್ ಬಾಯ್, MG ರೋಡ್ದು ಟೀ ಶರ್ಟ್, ACP ಪ್ಯಾಂಟ್ ಗಿಫ್ಟ್, ಲಾಯರ್ ಕೋಟ್. ಇವ್ರು ಹಿಡ್ಕೊಂಡು ಹೋದ್ರೆ ಇವ್ರು ಬಿಡಿಸ್ಕೊಂಡ್ ಬರ್ತಾರೆ. ಲಾ ಅಂಡ್ ಆರ್ಡರ್, ಇಟ್ಸ್ ಅ ಮಿಕ್ಸರ್ ಆಫ್ ಎ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ನಿಂಗೆ ಇವತ್ತು ಅರ್ಥನೇ ಆಗ್ಲಿಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ನಿನ್ ಬಗ್ಲೇ ತೋರ್ಸು ಬರ. ಬೆಳಕಿನಿಂದ ಕತ್ತಲೆಡೆಗೆ. ಓ ರಂಗಪ್ಪ, ಮಂಚ ಗುಂಡು ಇದೆ. ಫಸ್ಟ್ ನೈಟ್ದು ಜಾಲ್ರ. ಇಲ್ಲೆಲ್ಲೋ ಬಳೆ ಇರ್ಬೇಕಲ್ಲ, ಬಳೆ. ಬಳೆ ಸಿಕ್ಕಿತು. ಯಾವ್ದಿದು? ಸೀಡೆ. ಸೀಡೆ. ಓ ಸಾಕ್ಷಾತ್ಕಾರ. ನಮ್ಮ ಬದುಕಿನಲ್ಲಿ ನಾವು ನೋಡಿದ ಕಟ್ಟ ಕೊನೆಯ ಚಿತ್ರ. ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ. ಟಿಪ್ಪು ಸುಲ್ತಾನ್ ಲವರ್ ಜಿಂದಾಬಾದ್. ಅಣ್ಣ ಅಲ್ಲೇ ಹೋಗ್ಬಿಡ. ಏ ರಂಗಪ್ಪ, ನಿಮ್ ಯಜಮಾನ ಬೇಜಾರ್ ರಸಿಕ ಕಣಪ್ಪ. ಮಂಚ, ಅದು ಬಿಟ್ರೆ ಗುಂಡು, ಇವೆಲ್ಲನ ಸೋಕಿ. ಯಾವಾಗಪ್ಪ ಬರ್ತಾನೆ? ಅವಾಗ ಬರ್ತಾರೆ ಸತ್ಯ. ಬರ್ಬೇಕಾರೆ ಒಬ್ಬೊಬ್ರೆ ಬರ್ತಾರ, ಇಬ್ಬಿಬ್ರು ಬರ್ತಾರ. ಪೂರ್ಣಿ, ಚೆನ್ನಾಗಿದೆ ಅಲ್ವಾ? ತೆಂಗಿನ ಮರ ನೋಡಿ ಇಲ್ಲೇ ಇದೆ. ಅಯ್ಯೋ, ಬೆಳಿಗ್ಗೆ ಎದ್ದಿದ್ರು ಮುಖ ನೋಡಿದ್ರೆ ತುಂಬಾ ಒಳ್ಳೇದು. ಲಕ್ಷ್ಮೀ ಇರ್ತಾಳಿದ್ರಲ್ಲಿ. ಹ್ಞೂ ಕಣೋ. ಇದ್ಯಾತ್ರದ್ದು ಔಷಧಿ ಬಾಟ್ಲು ಮಾಡ್ಕೋರೆ? ಕೆಮ್ಮು ಔಷಧಿನೇನಪ್ಪ? ಶಿವು, ಅದನ್ನೆಲ್ಲ ಮುಟ್ಬೇಡ, ಇಡು ಕೆಳಗೆ, ಇಡೋ. ಏ ರಂಗಪ್ಪ, ಬಿಸ್ನೆಸ್ ಮಾತಾಡೋಣ. ಅವ್ರು 300 ರೂಪಾಯಿ ಕೊಡ್ತಾರೆ, ಇಲ್ಲೇ ಇರ್ತಾರೆ. ಅಷ್ಟೇ. ಏ ಪುಣ್ಯ, ದುಡ್ಡು ಕೊಡ್ರಪ್ಪ, ದುಡ್ಡು ಕೊಡಿ. ನೋಡಪ್ಪ, ಇವರು ನಮ್ಮವರೇ, ನಮ್ ನೆಂಟ್ರೆ. ಕೆಲ್ಸ ಸಿಕ್ಕದ್ಮೇಲೆ ಓದ್ತಾರೆ. ದುಡ್ಡು ಕೊಡಿ, ದುಡ್ಡು ಕೊಡಿ. ಕೊಡಪ್ಪ, ಕೊಡಿ ಕೊಡಿ ಕೊಡಿ. ಅದೇಲ್ಲ, ಅದ್ಯಾಕ ಕೊಡ, ಅದ ಕೊಡು. ಅಣ್ಣ, ಇದ್ರಲ್ಲಿ ದುಡ್ಡು ಬೇಕಿದ್ರೆ ಹಂಗೆ ಎತ್ತಿಡು. ಅವನ್ ಗೋರಿ ಕಟ್ಸಕ್ ಆಯ್ತದೆ. ನೀನ್ ದುಡ್ಡು ಕೂಡ್ಸಷ್ಟಲ್ಲಿ ನನ್ ಗೋರಿ ಕಟ್ಬಿಡ್ತಾರ. ಹೋಗ ಎಲ್ಲ ಹೋಗ.
ರಂಗ ನಿನ್ ಗರ್ಲ್ ಫ್ರೆಂಡ್ಸು ಕುಂಟ್ಲಕ್ಷ್ಮಿ ಡೈಸಿ ಇರಲ್ಲ ಏನಾದ್ರ ಎಲ್ಲ ಕೈಕೊಂಡ್ಬಿಟ್ರ ಲಕ್ಕಿ ಫೇಲ ನೀನು. ಈ ತಿಂಗಳು 200 ರೂಪಾಯಿ ಇಟ್ಕೋ, ನೆಕ್ಸ್ಟ್ ಮಂತಿನ 300 ರೂಪಾಯಿ ಕರೆಕ್ಟ್ ಆಗಿ ಕೊಡ್ತಾರೆ. ಲಕ್ಕಿ ಫೇಲ ನೀನು. ಬರ್ಲಾ ಬಾಯ್ ಸಿ ಯು. ಏ ಪೂರ್ಣಿ ಇವನು ಡ್ರಂಕನ್ ಬಾ 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 ಬಾ. ನೋಡು ನೀನ್ ನನ್ನ ಮಗನ್ ಕೈ ಬಿಡಬೇಡ ಅಷ್ಟೇ. ಒಂದು ಹೆಣ್ಣು ಗಂಡಿನ ಉದ್ಧಾರಕ್ಕೂ ನಾಶಕ್ಕೂ ಕಾರಣ ಆಯ್ತಾಳೆ. ಏನೇ ಆದ್ರೂ ಜೊತೆಲೇ ಇರು ಆಯ್ತಾ? ಮಾತಾಡಮ್ಮ, ಅನಾಥರ ಸವಾಸ ಮಾತಾಡು. ಅಣ್ಣ ಅವನ್ನ ಬಿಟ್ಟರೆ ನಂಗೆ ಬೇರೆ ಯಾರು ಇಲ್ಲ ಅಣ್ಣ. ನಾನ್ ಸತ್ರು ಬದುಕಿದ್ರು ಅವನ್ ಜೊತೆನೆ. ಅದು ನೀ ಹೇಳ್ಬೇಡ, ಲವ್ ಫೀಲಿಂಗ್ ಸ್ಟಾರ್ಟ್. ಏ ಓಲ್ಡ್ ಬಾಂಗ್ ಕೈ ಬರ ಇಲ್ಲಿ ಬರ ನೋಡ. ನೀನ್ ಮಾತು ಕೇಳು, ಅರ್ಥ ಆಯ್ತಾ? ಮತ್ತೆ ಯಾರನ್ನ ಹೋಗಿ ತಲೆಗಿಲೆ ಹೊಡೆದೆ ಜೈಲ್ ಪಾಲ ಬಿಡ್ತೀಯ. ನಿಮ್ ತಾಯಿ ಗೋರಿ ಕಟ್ಸಲ್ಲ, ಜೈಲ್ ಹೋಗ್ಬಿಟ್ಟು ಮುಂದೆ ಕಡಬೇಕಾಗತ್ತೆ ಅಷ್ಟೇ. ಅಣ್ಣ ಈ ತೋಟ ಬಲೆ ಚೆನ್ನಾಗೈತಣ್ಣ. ಈ ಪಾರಂ ಕೋಳಿಗಳಿ ತಿನ್ನಕಿನ ಈ ನಾಟಿದು ಗಲ್ಡಕ್ಲಿ, ಪಿಸ್ನಕ್ಲಿ, ಕಾಡ್ಮೊಲ ಎಲ್ಲ ಸುಟ್ಕೊಂಡ್ ತಿಂದ ಹಾಕ್ಬಿಡ್ತೀನಿ. ನೀನ್ ಏನೆಲ್ಲ ತಿಂದ್ಕೋ, ಆ ಮುದ್ಕ ರಂಗಪ್ಪನ್ ಮಾತ್ರ ಹುರ್ಕೊಂಡ್ ತಿನ್ಬೇಡ, ಅವನ್ನ ಬಿಟ್ಬಿಡು ಆಯ್ತಾ? ನಾಗರಾವ್ ತಿನ್ಬೇಡಪ್ಪ, ನಾಗದೋಷ ಬರುತ್ತೆ. ಇಟ್ಕೊಳ್ಳಿ, ಇಬ್ರು ಒಟ್ಟಿಗೆ ಹೇಳಿರ್ಕೊಳ್ಳಿರಿ ಆಯ್ತಾ? ನಾ ಬರ್ತೀನಿ. ಪೂರ್ಣಿ ನಿಂಗೇನೇನ್ ಬೇಕೋ ಎಲ್ಲ ಒಂದ್ ಚೀಟಿಲ್ ಬರ್ಕೊಡು, ಎಲ್ಲ ತಂದಾಕ್ತೀನಿ. ಆದ್ರೆ ಈ ಬೂದ್ ಕುಂಬಳಕಾಯಿ, ಬದ್ನೆಕಾಯಿ, ಬಾಳೆ ಎಲೆ, ವಿಳೆದೆಲೆ ಅಂತೆಲ್ಲ ಬರ್ದ ನಂತರ ತಿನ್ಬೇಡ. ನೋಡು, ಮಾಂಸ ತಿನ್ನೋದ್ ಕಲಿ. ಒಳ್ಳೆ ಗಿರಿರಾಜ ಕೋಳಿ ಇದ್ದಂಗಿದ್ಯಾ, ಮಾಂಸ ತಿನ್ ನೋಡು, ನಂತರ ಗೂಳಿ ಗೂಳಿ ಇದ್ದಂಗ ಇರ್ತೀಯ.
ಸಾಕ್ಷಾತ್ಕಾರ ಜೀವ ಕೊಡ್ತೀನಿ ಚಿನ್ನ ಕರುನಾಡ ನೀಲಾಣಿ ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಆಣೆ ನಿನಗೊಂದು ಪ್ರೇಮದ ಪತ್ರ ಬರೆಯುವುದು ನನಗಾಸೆ ನಾನೇ ಇರುವೆ ಹತ್ರ ಬಿಡು ಆಸೆ ಕೂಸೆ ಹೇಳೆ, ನಾನು ಹೆಲ್ಪ್ ಮಾಡ್ತೀನಿ. ನಾನ್ ಶಿವು ಜೊತೆ ಹೋಗ್ತಾ ಇದೀನಿ. ಇನ್ಮೇಲಿಂದ ಅವನ ಜೊತೆನೇ ಇರ್ತೀನಿ ನಾನು. ವಾವ್ ಪೂರ್ಣಿ, ನನಗೆ ತುಂಬಾ ಖುಷಿ ಆಗ್ತದೆ ಕಣೆ. ನೀನು ಚೆನ್ನಾಗಿರ್ಬೇಕು, ಅವನ್ ಜೊತೆ ನೀನು ಸೂಪರ್ ಆಗಿ ಜೀವನ ಮಾಡ್ಬೇಕು. ಸರಿ, ನೀನ್ ಈ ಗೆಟಪ್ ನಲ್ಲಿ ಅವನ್ ಯಾವ ರೀತಿ? ಎಲ್ಲಿ ನಿಮ್ ಭೇಟಿ? ದೇವಸ್ಥಾನದಲ್ಲಿ. ಚೆನ್ನಾಗಿ ಸ್ವಲ್ಪ ಬಾರೋ ಬೆನ್ನಿಸ್ತೀನಿ. ನನಗ್ ಬೆನ್ನಿಸ್ತೀಯ? ಬೇಡಪ್ಪ. ಯಾರು ಇವ್ರೆಲ್ಲಾನು? ಹೋಗಿ ತೋರ್ಸೋ. ತೋರ್ಸೋದು ರೌಡಿ ಅಲ್ವಾ? ಯಾರ ರೌಡಿ? ಹೋಗ್ಲಿ ತೋರ್ಸೋ. ಎಲ್ಲ ಏನ್ ತಿಂದು ಮೈ ಹಿಂಗ್ ಬೆಳ್ಸ್ಕೊಂಡಿರೋದು? ಮಣ್ ತಿಂದು ಹಿಂಗ್ ಬೆಳ್ಸ್ಕೊಂತಾರೆ. ನಂಗೆ ಯಾಕೆ ನಾಚಿಕೆ? ಹೋಗಿ ಯಾಕೆ ಸ್ನಾನ ಮಾಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ರಾಮಾಯಣ. ಬಾರೋ ನನ್ನ ಮಗನೇ, ಬಾ. ಆ ದೇವ್ರು ನಿನ್ ಸಾವನ ನನ್ ಕೈಲೇ ಬರ್ದವನೆ. ಬಾರೋ. ನನ್ ಲವ್ ಮ್ಯಾಟ್ರಿಗಿಂತ ರೈತರು ನೀವು. ಅವನು ಬಿಡಲ್ಲ, ಎತ್ತಿದೆ. ಫಸ್ಟ್ ಎತ್ತಿದೆ, ಇವಾಗ ಅವ್ನು ಎತ್ತಿಲ್ಲ ಬಿಡಲ್ಲ.
ನಾನೇನ್ ಹೇಳ್ದ ನಿಂಗೆ ಹಾಳಾಗೋದಲ್ಲೋ ಅನ್ಯಾಗ ರಘುಪತಿನ ಯಾಕೋ ಮಾಡ್ರ ಮಾಡ್ದೆ ಏನಣ್ಣ ಹಿಂಗೆ ಹೇಳ್ತಾ ಇದ್ಯಾ? ನಮ್ಮ ಅವನಿಗೂ ನಾನು ಯಾರನ್ನೂ ಮರ್ಡರ್ ಮಾಡಿಲ್ಲ. ಎಲ್ಲ ನನ್ನ ತಲೆ ಮೇಲೆ ಬರ್ತೈತೆ. ಕೈ ಕಾಲು ಮುರಿದು ಅವ್ನು ಹೊಡೆದಿದ್ದೀನಿ ಅಷ್ಟೇ. ಯಾತ್ರದ್ದು ಕೊಮ್ಮೆ ತಗೊಂಡು ಚುಚ್ಚಿದ್ದೀನಿ. ಏಯ್ ಅಣ್ಣ ತಮ್ಮ ಇಬ್ಬರನೇನು ಆ ಪ್ರಭಿಗೆ ತಲೆ ಕೊಡದೆ ಅಂತ ಹೇಳಿದೆ. ಅವ್ನ ಆಸ್ಪತ್ರೆಯಲ್ಲಿ ಇರ್ಕೊಂಡ್ಬಿಟ್ಟ. ಈ ರಘುಪತಿಗೆ ದೊಣ್ಣೆ ತಗೊಂಡು ಮೆತ್ಕೊಡ್ದೆ ಅಂತ ಹೇಳ್ತಿದ್ಯಾ? ಅನ್ನ ಮನೆಗೆ ಇರ್ಕೊಂಡ್ಬಿಟ್ಟ. ಇದು ಬೆಂಗಳೂರಲ್ಲಿ ಮುಚ್ಕೊಂಡು ನನ್ನ ಮಾತು ಬರೋ ಅಣ್ಣ ಬೇಡ ನಾನು ಬರಲ್ಲ ಅಣ್ಣ. ಅಂತಂದ್ರೆ ದೇವಸ್ಥಾನ ಹತ್ರ ಕಾಯ್ತಾಳ ಹೇಳ್ತೀನಿ. ಏ ಮದ, ಪೊಲೀಸ್ನವರು ರಘುಪತಿನ ಶಿವನೇ ಮರ್ಡರ್ ಮಾಡೋನೆ ಅಂದ್ಕೋತಾರಲ್ವಾ? ಏಯ್ ಶಿವ ಎಲ್ಲಿದ ಹುಡುಕ್ರ ಎತ್ಬಿಡೋಣ ಅವನು. ಗಾಡಿ ತಿರ್ಸ್ಕೊಳ. ಒಂದ್ ಲೆಕ್ಕದಲ್ಲಿ ಚಿಲ್ಲರೆ ರೌಡಿಗಳು ಬಿಟ್ಬಿಟ್ರು ಆ AC ಉಮೇಶು ನಿನ್ ಸುಮ್ನೆ ಬಿಡಲ್ಲ, ಹಾಕ್ಬಿಡ್ತಾನೆ. ಹಂಗೂ ನೀನ್ ಜೈಲ್ ಪಾಲಾದೆ ಅನ್ಕೋ ಮಗನೇ. ಅದು ಯೂನಿವರ್ಸಿಟಿ. ದೊಡ್ಡ ರೌಡಿ ಆಗ್ಬಿಡ್ತೀಯ. ಎಲ್ಲಾ ತಪ್ಪು ನನ್ನ ತಲೆ ಮೇಲೆ ಆಗ್ತಿರಲ್ಲ. ನಾ ಏನಣ್ಣ ಮಾಡಿದೀನಿ ನಾನು? ಅಯ್ಯೋ ತಪ್ಪು ಒಪ್ಪು ನಿನ್ ತಲಕಾಯಿ ನಡೆಯಲೇ. ಗಲಾಟೆ ತಣ್ಣಗಾಗವ್ರಿಗೂ ನೀ ಇಲ್ಲೇರು. ಇವತ್ತೊಂದ್ ದಿವಸ ನೀನಿರು, ನಾಳೆ ಸೇಫ್ ಆದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಣ್ಣ ಯಾಕಣ್ಣ ಕೊಂದಾಕ್ಬಿಡ್ತಾರೆ? ಏನ್ ತಪ್ಪು ಮಾಡಿದೀನಿ ಅಂತ ಕತ್ತಿ ತಗೊಂಡ್ ಕತ್ತರ್ಸಕ್ ಬಂದ್ರೆ ಸುಮ್ನೆ ಇರ್ತಾರ? ನೀನ್ ಸುಮ್ನೆ ಇರ್ತೀಯಾ? ಯಾರು ಸುಮ್ನೆ ಇರಲ್ಲ, ಅದಕ್ಕೆ ಹೊಡೆದೆ. ತೆಪ್ಪಗಿದ್ರೆ ಜೀವ ಬಾಡಿಲಿ ಇರ್ತದೆ. ಇಲ್ಲ ನೀನ್ ಹೆಣ ಕುಯ್ದು ತಲೆಯಲ್ಲಿ ಮೆದ್ದೆಲ್ಲ ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ. ಸುಮ್ನೆ ಬಿದ್ದಿರೋ ಊಟ ತಿಂಡಿ ತಗೊಂಡ್ಬರ್ತೀನಿ. ಅಣ್ಣ ಇದೊಂದು ಪಂಜರ ಅಂತ ನೀನ್ ನನ್ ಕೂಡಾಕಿದ್ಯಲ್ಲ, ಪಂಜರ ಕೋಳಿ ಕೂಡಾಕೋ ಜಾಗ ನನ್ ಕೂಡಾಕ್ಬೇಡಣ. ಆಯ್ತು ಹೋಗೋಣ, ನಿನ್ ಮಾತು ಮರ್ಯಾದೆ ಅಣ್ಣ. ತಾಳ ಕೀತಾಳ ಸತ್ಯಣ್ಣ ಬರೋವಾಗ ಪೂರ್ಣಿ ಸಿಕ್ಕರೆ ಕರ್ಕೊಂಬಾಣ. ಅವಳ ಮುಖ ನೋಡ್ಬೇಕು ಅನಿಸ್ತೈತೆ. ನಿನ್ ಮಾತು ಮರ್ಯಾದೆ ಕೊಟ್ಟು ಇಲ್ಲೇ ಇರ್ತೀನಿ, ಹೋಗೋಣ. ಒಂಟಿಯಾಗಿರಕ್ಕಾಲ್ವಾ? ಕರ್ಕೊಂಬತ್ತೀನಪ್ಪ, ಕರ್ಕೊಂಬತ್ತೀನಿ. ಮರ್ತ್ಬಿಟ್ಟಿ ಅಣ್ಣ? ಇಲ್ಲಪ್ಪ. ಹೊಲವಿನ ಪೂಜೆಗೆ ಹೊಲವೇ. ಜಕ್ಕೆ ಒಂದ್ ಸೀರೆ ಕೊಡಪ್ಪ. ಅಯ್ಯೋ ತಗೋಣ. ಲೇ ನಂಗೆ ನರ್ಸ್ ಸಿಗರೇಟ್ ಬೇಡ ಕಣ, ಜೆಂಟ್ಸ್ ಸಿಗರೇಟ್ ಕೊಡಲೇ. ಜೆಂಟ್ಸ್ ಬೇಡ, ಒಳ್ಳೆ ಕೆಲಸ ಮಾಡಿದ್ರಿ. ಏರಿಯಾದಲ್ಲೇ ಇದ್ದಿದ್ರೆ ಶಿವನ್ ಎತ್ಬಿಡ್ತಿದ್ರು. ಹೌದಾ? ಎತ್ತ ಗಾಡಿ ಪೆಟ್ರೋಲ್ ಕಲ್ ತಗೊಳಕಬೇಡ ನೀನು. ಜಕ್ಕಿ ಜಕ್ಕಿ ಯಾಕಪ್ಪ ಹೇಳಕಂದ? ಅವ್ನ ಎಲ್ಲಿ ಬಚ್ಚಿಟ್ಟಿದ್ದೀರೋ? ಹೇಳಿದ್ನಾ? ಹೇಳ್ತಾನ? ಆಮೇಲೆ ಹೇಳ್ತಾನೆ. ಕೇಳು 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 ಕೇಳು. ಹೇಳ ಮನ ಬಾಯ್ ಬಿಡಲೇ. ಅಮ್ಮ ತೋಟ ಅಂತಾನೆ. ತೋಟ ಚಂದವಳ್ಳಿ ತೋಟ. ಆಡು ರಜಾ ಡ್ಯಾನ್ಸ್ ಆಡು, ಆಡು ರಜಾ ಡ್ಯಾನ್ಸ್ ಆಡು. ಸುಟ್ಟು ಪೂಜೆ ಆಗಲಿ. ಈ ನನ್ನ ಮಗ ಪೂಜೆ ಆಗ್ಬಿಡ್ಬೇಕಿಲ್ಲಿ. Hey!
ಸರ್ ಸರ್ ನಾನು ಒಳ್ಳೆ ಸರ್ ಅಮಾಯಕ ಒಳ್ಳೆಯವನಾ ನೀನು? ಸಿಡಿ ಗೊತ್ತು ಸರ್ ದುಬೈಗೆ ಹೋಗ್ಬಿಡ್ತೀನಿ ಸರ್ 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 ನಾನು ದಯವಿಟ್ಟು ಬಿಟ್ಬಿಡಿ ಸರ್ ನಾನೇನು ಮಾಡಿಲ್ಲ ಸರ್ ಪ್ರವೀಣಾಗಲಿ ರಘುಪತಿನಾಗಲಿ ನಾನು ಕೊಲ್ಲಿಲ್ಲ ಸರ್ ಎಲ್ಲ ನನ್ನ ತಲೆ ಮೇಲೆ ಹಾಕಿದ್ದಾರೆ ಸರ್ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ನನ್ನ ಮಾತು ನಂಬಿ ಸರ್ ಸರ್ ನಾನೇನು ಮಾಡಬೇಡಿ ಸರ್ ಹೊಡಿರಿ ಸತ್ಯಣ್ಣ ಹುಟ್ಟು ಉಚಿತ ಸಾವು ಖಚಿತ ಆಡು ಸತ್ಯಣ್ಣ ಶಿವಗೆ ಏನಾಯ್ತು ಸತ್ಯಣ್ಣ ಶಿವ ಬಾಡಿ ಎಲ್ಲಿ ಶಿವ ನಮಗ್ ಗೊತ್ತಿಲ್ಲ ಅವ್ರು ನಮಗ್ ಕೊಡಲ್ಲ ನೀನ್ ಆಸ್ಪತ್ರೆ ನೀವು ಬನ್ನಿ ಹೋಗಿ ಎಸಿ ಪಿನ್ ಕೇಳು ಅವ್ರು ಕೊಡ್ತಾರೆ ಅವ್ರು ನಮಗ್ ಕೊಡಲ್ಲ ನೀನು ಹೋಗು ಸತ್ಯಣ್ಣ ನಾನು ಹೋಗುವ ತಂಗಿ ಹೋಗ್ತಾ ಇರೋ ಅಷ್ಟೇ ಸರ್ ACP ಅವ್ರನ್ನ ನೋಡ್ಬೇಕಿತ್ತು. ಕೂತ್ಕೋ ಪರವಾಗಿಲ್ಲ. ಏನಾಗಬೇಕಾಗಿತ್ತು? ಸರ್ ಶಿವು ಬಾಡಿ ನೋಡ್ಬೇಕು. ಏನಾಗ್ಬೇಕು ಶಿವು ನಿಂಗೆ? ಜೀವಂತವಾಗಿ ನೋಡ್ಬೇಕಾ ಶವಾಗಿ ನೋಡ್ಬೇಕಾ? ಕಳಬೇಡ, ಕಣ್ಣೀರ್ ಹಂಗೆ ಇಟ್ಕೋ, ಅವ್ನು ಸತ್ತಾಗಬೇಕಾಗತ್ತೆ. ಶಿವು ಸತ್ತಿಲ್ಲ, ಪತ್ರಿಕೆಯವರು ಸುಮ್ಮನೆ ಬರ್ತಿದಾರ ಅವ್ನು ಸತ್ತಿದ್ದಾನೆ ಅಂತ. ಅವನೆಲ್ಲಿದ್ದಾನೆ ಅಂತ ಟ್ರೇಸ್ ಮಾಡಕ್ಕೆ ನಿನಗೆ ಗೊತ್ತಿರ್ಬೇಕಲ್ಲ ಶಿವು ಎಲ್ಲಿ ಅಂತ. ಎಲ್ಲಿ ಶಿವು? ಸರ್ ನಿಜವಾಗ್ಲೂ ನೆಲೆದಾನೆ ಅಂತ ನನಗೆ ಗೊತ್ತಿಲ್ಲ. ಸತ್ತಿದ್ದಾನೆ ಅನ್ಕೊಂಡು ನಾನು ಇಲ್ಲಿಗೆ ಬಂದೆ ಸರ್. ಕ್ರಿಮಿನಲ್ಗಳನ್ನ ಮುಚ್ಚಿಡೋದು ಕ್ರೈಮ್. ನಿನ್ನ ಬುಡ್ಡ ಸತ್ಯಣ್ಣನೇ ತಾಕೊಂಬಂದು ರುಬ್ಬಿದ್ರೆ ಅವನೆಲ್ಲಿರ್ತಾನೆ ಅಂತ ಹೇಳ್ತೀರಾ ಅಂತ ಗೊತ್ತಿತ್ತು. ಆ ಸತ್ಯ ಹುಷಾರು, ನೀನು ಬಂದಿದೀಯಾ, ನೀನೇ ಅವನು ಹಿಡ್ಕೊಟ್ರೆ ಸರಿ. ಎಲ್ಲಿ ಶಿವು? ಶಿವು ತುಂಬಾ ಒಳ್ಳೆ ಹುಡುಗ ಸರ್, ಬಿಟ್ಬಿಡಿ ಸರ್ ಅವನನ್ನ. ತುಂಬಾ ಒಳ್ಳೆಯವನಲ್ಲ? ಪ್ರಭೀನ ರಘುಪತಿನ ಕತ್ತರು ಸಾಕುವಷ್ಟು. ಸರಿ, ನಾನು ಕೆಲಸ ಹೇಳ್ತೀನಿ, ಅದು ಮಾಡು. ಒಲವಿನ ಪೂಜೆಗ ಒಲವೇ ಮಂದಾರ ಸಾಸಾತ್ಕಾರ ಒಲವಿನ ಪೂಜೆಗೆ ಒಲವೇ ಅಮ್ಮ. ಸ್ವೀಟ್ಸ್ ಯಾಕೆ ಅಂತ ಹೇಳಿಲ್ಲ. ಯಾಕೆ ಅಣ್ಣ? ಇವತ್ತು ಶಿವಲಿಂಗ್ ಬರ್ಡೇ ಅಣ್ಣ. ಬರ್ಡೇ ಹೊಡೆದ್ರೆ ಬರ್ತ್ಡೇ ಅಬ್ಬ, ಕ್ಯಾಂಡಲ್ಲಿ ಫ್ಲವರ್ ಎಲ್ಲ ಇಲ್ಲಿ. ಆಹಾ, ಹೋಗವ ತಾಯಿ ಹೋಗವ. ಒಲವಿನ ಪೂಜೆಗೆ ಒಲವೇ ಮಂದಾರ. ನೋಡು, ನೀನಿನ್ನು ಚಿಕ್ಕ ಹುಡುಗಿ, ಬದುಕು ಬಾಳ್ಬೇಕಾದವಳು. ಈ ರೌಡಿಗಳ ಸವಾಸ ಮಾಡಬೇಡ. ಅವನು ಹೊರಗಡೆ ಇದ್ರೆ ರೌಡಿಗಳೇ ಅವನ್ನ ಕತ್ತರಿಸಾಕ್ಬಿಡ್ತಾರೆ. ನೀನ್ ಶಿವು ಇಲ್ಲಿ ಕರ್ಕೊಂಬ, ಅವ್ನು ಜೀವಂತವಾಗಿರೋ ನಾನು ನೋಡ್ಕೋತೀನಿ. ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ಥರ ನೋಡಲ್ಲ. ಶಿವು ಒಳ್ಳೆಯವನು ಅಂತ ನನಗೆ ಗೊತ್ತು. ನೀನು ಶಿವುಗೆ ಏನೂ ಆಗೋದಿಲ್ಲ. ಎನ್ಕ್ವೈರಿ ಮಾಡಿ ಬಿಟ್ಬಿಡ್ತೀನಿ. ನೀನೇನು ಹೆದರ್ಕೋಬೇಡ, ಹೋಗು. ಹೋಗು ಹೋಗು, ಹೋಗು.
ಪುಣಿ ಜೋಡಿಗಳಿಗೆ ಹೋಗ್ಬೇಡ ಶಿವು. ಶಿವು ಬೇಡ. ನೀ ಅರ್ಥ ಮಾಡ್ಕೋ. ಹುಟ್ಟೋಗು ಪುಣಿ. ಬೇಡ ಬರ್ಬೇಡ. ನನ್ನ ಮಕ್ಕಳ ಸುಮ್ಮನೆ ಬಿಡಲ್ಲ. ನೀ ಹೊಟ್ಟೋಗು. ಸುಮ್ಮನೆ ಹೊಟ್ಟೋಗು ಪುಣಿ. ಹೋಗು ಪುಣಿ. ಹೋಗು. ಶಿವು. ಏಯ್ ಏಯ್ ಪೂರ್ಣಿ ಏಯ್ ಏಯ್ ಪೂರ್ಣಿ ಏಯ್ ಏನಾಯ್ತು ಶಿವು? ಏನಾಯ್ತು? ನನಗೇನಾಗಿಲ್ಲ. ಅಳ್ಬಾರ್ದು ಅಳ್ಬಾರ್ದು. ನನ್ ಸಾಯ್ಸಕ್ ಬರ್ತಾಳೆ ಪೂರ್ಣಿ. ನಾನು ಯಾರಿಗೆ ಅನ್ಯಾಯ ಮಾಡಿದೀನಿ ಪೂರ್ಣಿ? ನನ್ಗೆ ಯಾಕೆ ಹೀಗಾಗುತ್ತೆ? ಬೇಡ ಬೇಡ ಅದು ನನ್ನ ಕೈ ರಕ್ತ ಆಗುತ್ತೆ ಪೂರ್ಣಿ, ರಕ್ತ ಆಗುತ್ತೆ. ಇವ್ ಸವಾಸ ಬೇಡ ಪೂರ್ಣಿ. ಹೊಟ್ಟೋಗೋಣಪ್ಪ, ಹೊಟ್ಟೋಗೋಣ. ಒಬ್ಬರನ್ನು ಬಸ್ಕಕ್ ಬಿಡಲ್ಲ, ಒಬ್ಬರನ್ನು ಬಸ್ಕಕ್ ಬಿಡಲ್ಲ ಪೂರ್ಣಿ. ಉಮೇಶ್ ಶೂಟ್ ಮಾಡಬೇಡಿ. ಜೊತೆನಲ್ಲಿ ಆ ಹುಡುಗಿನೂ ಇದ್ದಾಳೆ. ಎದ್ರುಕೊಂಡು ಬದುಕೋ ಜೀವ ಅಲ್ಲ ಇದು. ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡ. ನಡಿ ಪುಣಿ ಪುಣಿ, ಅರ್ಥ ಮಾಡ್ಕೊ, ಬಿಟ್ಬಿಡು ನನ್ನ. ಬೇಡ ಕಣೋ, ಪೊಲೀಸರು ನಿನ್ನ ಸಾಯಿಸ್ಬಿಡ್ತಾರೆ. ನನಗೆ ನೀನ್ ಬಿಟ್ರೆ ಬೇರೆ ಯಾರು ಇಲ್ಲ. ನನ್ನ ಮಾತು ಕೇಳು, ಬೇಡ, ಬಿಟ್ಬಿಡು ನನ್ನ. ನೀ ಹೋಗ್ಬೇಕು ತಾನೆ, ಹೋಗ್ಬೇಕು ತಾನೆ. ಮೊದ್ಲು ನನ್ ಕಟ್ಟು ನನ್ಗೆ. ಬದುಕಕ್ಕೆ ಬಿಡಬಾರ್ದು ರಾವ್, ಕಷ್ಟ. ಓಯ್ ರಾವ್, ಟೀ ಕೊಡೋ. ಬನ್ನಿ ರಾವ್. ಇವನು ಹೊಡೆದ್ರೆ ಎಷ್ಟಾಯ್ತು? ತೋಟದಲ್ಲಿರೋರು ಯಾರು ಹೊರಗಡೆ ಬರ್ದಂಗೆ ನೋಡ್ಕೊಳ್ಳಿ. ಅನ್ಯಾಯವಾಗಿ ಸತ್ತೋಗ್ಬಿಡ್ತಾರೆ. ಓಯ್, ಅವನ್ನ ನಾನೇ ಹೊಡಿಬೇಕು ಅಂತಿಲ್ಲ. ಯಾರೇ ಕಾಣಿಸಿದ್ರು ಹೊಡೆದು ಬಿಸಾಕಿ. ಶಿವು, ನೀನ್ ನನ್ ಜೊತೆಲೇ ಇರು. ನಾವಿಬ್ರು ನಗ್ನಗ್ತಾ ಇರೋದನ್ನ ನೋಡಿ ಸಾವು ನಮ್ಮ ಹತ್ರ ಬರಲ್ಲ. ನಮಗೆ ಪ್ರಪಂಚದ ಬಾಗಿಲು ಮುಚ್ಚೋಗಿದೆ ಪೂರ್ಣಿ. ಎಲ್ಲಾದ್ರೂ ದೂರ ಮನುಷ್ಯ ಇಲ್ಲರೋ ಜಾಗ ಹೊರಟೋಗೋಣ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಪೂರ್ಣಿ. ಓಡಿ ಓಡಿ ಎದೆ ಎಲ್ಲ ಹಿಡ್ಕೊಂಡಂಗ ಆಗೋಗೈತೆ. ನಿನ್ಗರ್ಧ ನನ್ಗರ್ಧ. ಶಿವು, ಎಷ್ಟು ಪ್ರೀತಿಸ್ತೀಯ ನನ್ನ? ಆಕಾಶ ಎಷ್ಟಾಗ್ಲೈತೆ ಅಂತ ಹೇಳಕ್ಕಾಗತ್ತಾ? ನಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ನೀನಂದ್ರೆ ನನಗಿಷ್ಟ ಅಷ್ಟೇ. ಶಿವು, ಪೂರ್ತಿ ತಿನ್ಬಿಟ್ಟೆ ಅದನ್ನ. ಶಿವು, ನಾನು ಹೇಳಿದ ಮಾತು ಯಾವತ್ತಾದ್ರೂ ಕೇಳಿದ್ಯಾ ನೀನು? ಪೂರ್ಣಿ, ನಿನ್ ಬಿಟ್ಟು ಯಾವತ್ತನ ತಿಂದಿದ್ದೀನ? ನಿನ್ ಪಾಲ್ ನೋಡ ಹಂಗೆ ಮಡಗಿದ್ದೀನಿ. ತಿನ್ನು ತಿನ್ನು. ಶಿವು, ಅವರಿಬ್ರಿಗೂ ಬಾಡಿ ಗಾರ್ಡ ನೀನು? ಒಳ್ಳೆ ಲೊಕೇಶನ್ ಕರ್ಕೊಂಬಂದು ಫಿಟ್ ಮಾಡಿದ್ಯಾ? ಮಾಮ ಕೆಲಸ ಮಾಡ್ತೀಯಾ? ಶಿವು, ನನ್ಗೊಂದು ಮುತ್ತು ಕೊಡು. ಇನ್ವೈಟ್ ಮಾಡೋಕ್ಕಲ್ಲ, ಸುಮ್ಮನೆ ಟೈಮ್ ವೇಸ್ಟ್. ಪ್ರಕಾಶ್,
ನೀವು ಮುಂದೆ ಕವರ್ ಮಾಡ್ರಿ. ಓಯ್ ನನ್ನ ಜೊತೆ ಬನ್ರಿ. ವಿಧಿದ್ದು 15 ರೂಪಾಯಿ 2 ಟೊಮೊಟೊ ಸಾ. ಸರೆಂಡರ್ ಆಗಿದ್ರೆ ಬಿಟ್ಬಿಡ್ತಿದ್ದೆ, ತಪ್ಪು ಮಾಡ್ಬಿಟ್ರು. ಈ ಪಾಪಿ ಜನರ ಹಾಳು ದುನಿಯಾ ಯಾಕಾಗಿ ಬೇಕವ್ವ ನನ್ನವ್ವ ಎಲ್ಲವ್ವ ಬಾರವ್ವ. ಈ ಗೋರಿಯಿಂದ ನನ್ನ ಹೆಣವ ನೀ ಕೂಗಿ ಕರೆಯುವ, ನೀ ನನ್ನ ಮತ್ತೊಮ್ಮೆ